ಪರೀಕ್ಷೆ ಡಿಮ್ಡ್ ಅಕೌಂಟ್ಸ್. ಫಸ್ಟ್ ಆಫ್ ಆಲ್ ನಮಗೆಲ್ಲರಿಗೂ ಅರ್ಥ ಆಗಿರೋದು, ಸಾಕಷ್ಟು ಜನರು ಎದಕ್ ಬರ್ತಾರೆ ಇದನ್ನ ದುಡ್ಡಿಗೋಸ್ಕರ, ಹೌದ್ರಿ? ಹಾಗಾದ್ರೆ ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ನಮಗೆ ಯಾಕೆ ಬೇಕು? ಫಸ್ಟ್ ಆಫ್ ಆಲ್ ಇದು ಗೊತ್ತಾಗಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ ಯಾಕೆ ಮಾಡ್ಬೇಕು, ಏನ್ ಜರೂರತ್ ಇದೆ. ಆಲ್ರೆಡಿ ನಮಗ್ ದುಡ್ಡು ನಡಾಕ್ತೈತ್ರಿ, ಹೊಟ್ಟೆ ತುಂಬಾಕತೈತಿ, ಮತ್ತೆ ಇದನ್ನ ಯಾಕೆ ಮಾಡ್ಬೇಕು? ಇದ್ರಲ್ಲಿ ಯಾರ್ರಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮೇಲೆ ನಾವು ಹೊಟ್ಟೆ ತುಂಬಿಸ್ಕೊಂಡ್ ಸಂಜೆ ಪಗಾರ ತರುವಂತವ್ರು ಯಾರ ಇವ್ರಿ? ಯಾರು ಇಲ್ರಿ ಇದ್ರಾಗ. ಎಲ್ಲಾರು ತಮ್ ಕೆಲಸ ಮಾಡಾಕತ್ತೀವ್ರಿ, ಎಲ್ಲರಿಗೂ ತಮ್ ಉದ್ಯೋಗ ಐತ್ರಿ, ಎಲ್ಲರೂ ತಮ್ ಉಪಜೀವನ ಮಾಡಾಕತ್ತೀವಿ. ಆದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇದು ಯಾಕೆ ಅವಶ್ಯಕತೆ ಇದೆ? ತದನಂತರ ನೆಟ್ವರ್ಕ್ ಮಾರ್ಕೆಟಿಂಗ್ ಲಾಭ ಏನು? ಆಲ್ರೆಡಿ ನಾವೆಲ್ಲ ನಮ್ ಹೊಟ್ಟೆ ತುಂಬಿಸ್ಕೊಳಕತ್ತೀವ್ರಿ, ಹೌದ್ರಿ? ನಾನ್ ನೌಕರಿ ಮಾಡಾಕತ್ತೀನಿ, ಸರ್ ದಂಧೆ ಮಾಡಾಕ್ತಾರ, ರೇವಪ್ಪ ಸರ್ ಹೋಟೆಲ್ ನಡ್ಸಾಕ್ತಾರ, ಕುಮಾರ್ ಸರ್ ತಂದ ಉದ್ಯೋಗ ಮಾಡಾಕ್ತಾರ, ಹೌದ್ರಿ? ಸ್ಟೂಡೆಂಟ್ ಗಳು ತಮ್ಮ ಶಾಲಿ ಕಲಿಯಾಕ್ತಾರ. ಸೊ ಹಾಗಾದ್ರೆ ಅದ್ರ ಜೊತೆ ನೆಟ್ವರ್ಕ್ ಮಾರ್ಕೆಟಿಂಗ್ ಯಾಕೆ ಮಾಡ್ಬೇಕು? ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಲಾಭವೇನು? ನೆಟ್ವರ್ಕ್ ಮಾರ್ಕೆಟಿಂಗ್ ಯಾವ್ದು ಮಾಡ್ಬೇಕು? ನೋಡ್ರಿ, ಮೂರು ನಿಮ್ಮ ಕಣ್ಮುಂದೆ ಇದೆ. ನಾನ್ ಯಾಕೆ ಮಾಡ್ಬೇಕು? ಮಾಡೋದಾದ್ರೆ ಅದರಿಂದ ಲಾಭ ನಮಗ್ ಏನ್ ಬರ್ತೈತಿ? ಹಂಗಾದ್ರೆ ಸಾಕಷ್ಟು ನೆಟ್ವರ್ಕ್ ಮಾರ್ಕೆಟಿಂಗ್ ಒಳಗೆ ಯಾವ್ದು ಮಾಡ್ಬೇಕು? ಇವು ಮೂರು ಸವಾಲ್ಗಳು ಮೈಂಡ್ ಅಲ್ಲಿ ಕ್ಲಿಯರ್ ಆಯ್ತು ಅಂತಂದ್ರೆ ಆ ವ್ಯಕ್ತಿ ಏನಾಗ್ಬಿಡ್ತಾನೆ, ನಿಮಗ ತುರಂತ ಡಿಡಿ ಕೊಡ್ತಾನೆ, ನಿಮ್ ಜೊತೆ ಬರಾಕ ಪ್ರಯತ್ನ ಪಡ್ತಾನೆ. ನಾವೆಲ್ಲಾ ಮಾಡ್ತೀರಿ, ಒಟ್ಟ ಡಿಡಿ ಕೊಡು ಅಂತಾರೆ, ಒಟ್ಟ ಹಿಂದೆ ಬೀಳ್ತೀವ್ರಿ. ಆದ್ರೆ ಅವ್ರು ಯಾಕೆ ಬರ್ಬೇಕ್ರಿ ನಮ್ ಜೊತೆ? ಅದನ್ನ ಇಲ್ಲ. ಇವತ್ ಫಾರ್ ಎಕ್ಸಾಂಪಲ್, ಈಗ ನಾನು ಹೊಂಟಿನ್ರಿ, ನಾನು ಫಾರ್ ಎಕ್ಸಾಂಪಲ್ ಇವತ್ತು ಹೇಳ್ಬೇಕು, ಮಂಟೂರದಿಂದ ಕಬ್ಬೂರಿಗೆ ರಾತ್ರಿ 12 ಗಂಟೆಗೆ ನಡ್ಕೋತ ಹೋಗೋದೈತಿ. ಮಂಟೂರದಿಂದ ಕಬ್ಬೂರ್ ತನ ರಾತ್ರಿ 12 ಗಂಟೆಗೆ ನಡ್ಕೋತ ಹೋಗೋದೈತಿ. ರಾತ್ರಿ 12 ಗಂಟೆಗೆ ನಡ್ಕೋತ ಹೋಗೋದೈತ್ರಿ. ಮಂಟೂರದಿಂದ ಕಬ್ಬೂರ್ ತನ ರಾತ್ರಿ ಮಿನಿಮಮ್ ಏನು ಇಲ್ಲಪ್ಪ ಅಂದ್ರ 10 ಕಿಲೋಮೀಟರ್ ರಾತ್ರಿ ಜರ್ನಿ ಐತಿ. ಎಷ್ಟೈತ್ರಿ? 10 ಐತ್ರಿ, 7 ಐತ್ರಿ ಸರ್? ಎಷ್ಟೈತ್ರಿ ರೇವಪ್ ಸರ್? 10 ಕಿಲೋಮೀಟರ್ ಐತ್ರಿ ಸರ್. 10 ಕಿಲೋಮೀಟರ್ ಐತ್ರಿ ಸರ್. 10 ಕಿಲೋಮೀಟರ್ ಐತ್ರಿ. ರಾತ್ರಿ 12 ಗಂಟೆಗೆ ನಡ್ಕೋತ ಹೋಗೋದೈತ್ರಿ. ರಾತ್ರಿ 12 ಗಂಟೆಗೆ 10 ಕಿಲೋಮೀಟರ್ ಐತ್ರಿ. ರಾತ್ರಿ 12 ಹೋಗ್ ಹತ್ತಿರ್ತೈತ್ರಿ. ಅಮಾಸಿಕ್ ಹತ್ತೈತ್ರಿ. 12 ಗಂಟೆಗೆ ಹೋಗೋದೈತ್ರಿ. ಅಮಾಸಿಕ್ ಹತ್ತೈತ್ರಿ. ರಾತ್ರಿ 12 ಗಂಟೆಗೆ ಹೋಗ್ಬೇಕ್ರಿ. ಸರ್ ಬರೀ ಇದನ್ನ ಹೇಳತ್ತಾರಲ್ಲ, ಮುಂದಿನ ಯಾಕೆ ಅವ್ರ ಅಂತ ಅನ್ಬೋದ್, ಹೌದ್ರಿ? ಮಂಟೂರದಿಂದ ಕಬ್ಬೂರಿಗೆ ಹೋಗ್ಬೇಕು, ರಾತ್ರಿ 12 ಗಂಟೆಗೆ ಹೋಗ್ಬೇಕು, 10 ಕಿಲೋಮೀಟರ್ ಐತಿ. ನನ್ ಜೋಡಿ ಎಷ್ಟ್ ಜನ ಬರ್ತೀರಿ ಸರ್? ನಾ ಹೊಂಟೇನ್ರಿ, ಎಷ್ಟ್ ಜನ ಬರ್ತೀರಿ ನನ್ ಜೋಡಿ? ನಾನು ಬರ್ತೀನಿ ಸರ್. ಸರ್ ನಾನು ಬರ್ತೀರಿ. ಓಕೆ, ಎಲ್ಲರೂ ಎಸ್ ಸರ್, ಎಸ್ ಥ್ಯಾಂಕ್ ಯು. ನಾವೆಲ್ಲರೂ ಇಲ್ಲಿ ಇದೀವಿ, ನಮಗೆಲ್ಲ ಗೊತ್ತು. ನಾನೊಬ್ಬ ವಿಶೇಷವಾಗಿ ನಿಮ್ಮ ತಂಡದ ನಾಯಕ ಅಂತ ತಿಳ್ಕೊಂಡು ನನ್ನ ಕರೆಗೆ ಹೋಗೋಟ್ಟು ಬರ್ತೀರಿ. ಓಕೆ, ಆದ್ರೆ ಊರನವ್ರಿಗೆ ಹೇಳಿದ್ರಿ ಅಂತಂದ್ರ, ಅಪರಿಚಿತ ವ್ಯಕ್ತಿಗಳಿಗೆ ಹೇಳಿದ್ರಿ ಅಂತಂದ್ರ, ರಾತ್ರಿ ಬಾರಾಕ ಕೌಗಾಲ ಅಮಾಸಿಕ್ ಹತ್ತಲ ದಿನ ಮಂಟ್ರದಿಂದ ಕಬ್ಬೂರಿಗೆ ಹೋಗಿ ನಡ್ಕೋತ ಬರೋಣಂದ್ರ ಯಾರೇ ಬರ್ತಾರ್ರಿ? ಗುರು ಸರ್ ಹೇಳ್ತಾರೆ ಬರುದಿಲ್ಲ ಅಂತ. ಮಂಜುಳಾ ಮೇಡಮ್ ರಾತ್ರಿ ಬರ್ತೀರಿ, 12 ಗಂಟೆಗೆ ನಡ್ಕೋತ ಹೋಗೋದೈತ್ರಿ. ಮಂಟ್ರದಿಂದ ಕಬ್ಬೂರ್ ಹೋಗಿ ನಡ್ಕೋತ ಬರೋರಿ. ಬರ್ತೀವ್ರಿ ಸರ. ನೀವು ಬರ್ತೀರಿ? ಊರನವ್ರು ಹೇಳಿದ್ರೆ ನಿಮ್ ಜೋಡಿ ಯಾರ ಬರ್ತಾರ್ರಿ? ನೀವು ನಮ್ ಜೊತೆ ಬರ್ತೀರಿ. ಓಕೆ, ನೀವು ಊರನವ್ರಿಗೆ ಹೇಳ್ರಿ, ಹಿಂಗ್ ರಾತ್ರಿ ಕಬ್ಬೂರ್ ಹೋಗಿ ಹೊಳಿ ಬರೋದೈತಿ, ಅಮಾಸೆ ದಿವ್ಸ ಬರ್ರಿ ನನ್ ಸಂಗಾಟ ಅಂತ ಕರೆದ್ರ ನಿಮ್ ಜೋಡಿ ಎಷ್ಟ್ ಮಂದಿ ಅನ್ನತ್ತಾರ್ರಿ? ಯಾರು ಬರುದಿಲ್ರಿ ಸರ. ಹೋರಿ, ಯಾರು ಬರುದಿಲ್ರಿ ಸರ. ನಿಮ್ ಜೋಡಿ ಯಾರು ಬರೋದಿಲ್ರಿ? ಓಕೆ, ಯಾರ? ಎಲ್ಲಪ್ಪ ನರ್ಗುನ್ ಸರ್, ರಾತ್ರಿ ಮಂಟ್ರದಿಂದ ಕಬ್ಬೂರ್ ನಡ್ಕೋತ ಹೋಗೋದೈತ್ರಿ. ಒಂದ್ 8 ಮಂದಿ 10 ಮಂದಿ ಕರೀರಿ, ನಡ್ಕೋತ ಬರೋಣ. ಅಮಾಸಿಕ್ ಆಗ್ತೈತ್ರಿ, ನಿಂಬಿಕಾನು ಬಿಟ್ಟಿರ್ತಾವ. ಒಂದ್ 10-20 ಮಂದಿಗೆ ಹೇಳ್ರಿ. ಎಷ್ಟ್ ಮಂದಿ ನಿಮ್ದು ಏನಾಗ್ತಾರ್ರಿ? ರಾತ್ರಿ 12 ಯಾರು ಬರಂಗಿಲ್ಲ. ಶಬಾಷ್. ಸ್ನೇಹಿತರೆ, ಎಲ್ಲರ ಉತ್ತರ ಎಲ್ಲಾರನು ಕೇಳೋ ಪ್ರತಿ 4 ಜನರ ಕೇಳಿನಿ, ಯಾರು ಬರುದಿಲ್ಲ ರೀ. ನನ್ನ ಕರೆದ್ರ ನಾನ ಬರುದಿಲ್ರಿ. ರಾತ್ರಿ 12 ಯಾಕಂದ್ರ ಅಮಾಸಿಕ್ ಕತ್ಲ ಎಲ್ಲಾರು ನಿಂಬಿಕಾಯಿ ಏನಂತವ್ರು ಕುಂಬಳಕಾಯಿ ಹೋಗದಿರ್ತಾರ ಹಾದ್ಯಾಗ, ಅದನ್ನೇ ಅಮಾಸಿ ದೇವ್ ಅಡ್ಯಾಡು ಟೈಮ್ ಅದೇಲಿ ಒಬ್ಬ ಎಲ್ಲಿ ಊರು ಜಗಳ ತಂದ್ ಉಡ್ಯಾ ಹಾಕೊಂಡು ಬ್ಯಾಡ್ ನಮಗ ಅಂದ್ಬಿಡ್ತೀವಿ. ಸೇಮ್ ಟು ಸೇಮ್ ಸ್ನೇಹಿತರೆ, ಯಾರಿಗೂ ಕೂಡ
ಇದು ಗೊತ್ತಿಲ್ಲ. ಕಬ್ಬೂರ್ಗ್ ಹೋದ್ಮ್ಯಾಲ ಅಲ್ಲಿ ಏನು ಲಾಭ ಐತಿ? ಏನೈತ್ರಿ? ಕಬ್ಬೂರ್ಗ್ ಹೋದ್ಮ್ಯಾಗ ಅಲ್ಲಿ ಏನು ಲಾಭ ಐತಿ ಅಂತ ಯಾರಿಗೂ ಗೊತ್ತಿಲ್ರಿ. ಅದಕ್ಕೋಸ್ಕರ ನಿಮ್ ಕಡೆ ಯಾರು ಬೆನ್ನ ಹತ್ತಾಕತ್ತಿಲ್ಲ. ಒಂದ್ ಮಾತು ಹೇಳ್ತೀನ್ರಿ, ಅದನ್ನ ಹೋಗಿ ಅವ್ರ ಕಿವ್ಯಾಗ ಹೇಳ್ರಿ. ಏನ್ ಹೇಳ್ರಿ? ಕಬ್ಬೂರ್ ಒಳಗ 5 ಟ್ರಕ್ ಬಂಗಾರ ಬಂದೈತಿ. ಬಂಗಾರ ಬಿಸ್ಕುಟ್ ಬಂದಾವ. 5 ಟ್ರಕ್ ಬಂಗಾರ ಬಿಸ್ಕುಟ್ ಬಂದಾವು. ಏನ ಹೋಗಿ ಯಾರಿಗ್ ಎಷ್ಟ್ ಬೇಕಲ್ಲ ನಿಮ್ಗೆ ಎಷ್ಟ್ ಹೊತ್ಕೊಳಕಾಗತ್ತ ಅಷ್ಟ್ ಹೊತ್ಕೊಂಡ್ ಬರ್ಬೋದು. ಅದು ಎಷ್ಟ? ರಾತ್ರಿ 12ರಿಂದ 12:30 ತನ ಅರ್ಧ ಗಂಟೆ ಅಷ್ಟೇ ಇರ್ತೈತಿ. ತದನಂತರ ಟ್ರಕ್ ಮತ್ತೊಂದ್ ಊರಿಗೆ ಹೊಂಟಾವ್. ಕಬ್ಬೂರಾಗ ಹಿಡದ ನಿಂತಿರ್ತಾವ, ಊರ್ಲಿ ಅರ್ಧ ತಾಸ ಅಷ್ಟ ನಿಂತಿರ್ತಾವ. ನಿಮಗ್ ಎಷ್ಟ್ ಹೊತ್ಕೊಳಂಗಕೈತಿ ಅಷ್ಟ್ ಹೊತ್ಕೊಂಡ್ ಚೀಲ ತುಂಬ್ಕೊಂಡ್ ಬರ್ಬೋದು. ನೋ ಟೆನ್ಷನ್. ಕಬ್ಬೂರದಿಂದ ಮಂಟ್ರದಾಗ 1 ತಾಸ 1.5 ತಾಸನ ಬಂದ್ ಮುಟ್ಬೇಕು. ನಾವು ತಾಸದಿಂದ 1.5 ತಾಸನ ಬಂದ್ ಮುಟ್ಬೇಕು. ಬೆಳಕ್ ಆಗೋದ್ರೊಳಗ ಮನಿಗ್ ಬರ್ಬೇಕು, ಯಾರಿಗೆ ಕಾಣ್ಲಾರ್ದಂಗ. ಮತ್ತೀಗ ನಿನ್ನಿನ ದಿವ್ಸ ಹೋದವ್ರು ಕಮ್ಸೆ 5 ಚೀಲ ತುಂಬ್ಕೊಂಡ್ ಬಂದಾರ. ಮತ್ ಇವತ್ ನಾ ಹೊಂಟೇನೆ. ಬರ್ತಿ ಏನ್ ಮಾಡ್ತಿ? ಹೋಗಿ ಕಿವ್ಯಾಗ ಹೇಳ್ರಿ. ಬರೀ ಬರ್ತಿ ಏನ್ ಮಾಡ್ತಿ? ಎಲ್ಲಾರ್ಗ ಹೇಳಾಕತ್ನಾರ. ಊರ ಬಂದ್ಬಿಡ್ತೈತಿ. ಮತ್ತೇನ್ ಮಾಡುದ? ನೀನ್ ಅನ್ನವ ಬಾಳ್ ತಿಳ್ಕೊಂಡ್ ನಿನ್ನಾಗ ಬಾಳ ವಿಶ್ವಾಸ ಐತಿ. ನೀನ್ ನಮ್ ಬಗ್ಗೆ ತಿಳ್ಕೊಂಡ್ ನಾಳೆ ನಾನ್ ಕೇಳಿದ್ರೆ ಹಿಂಗ್ಯಾಂಗ್ ಸಿನಿಮಾ ತದೆ ಅಂತಂದ್ರ ಮತ್ತೇನ್ ಮಾಡುದ? ಅದಕ್ ನನ್ಗ ಒಬ್ಬ ಯಾಕಪ್ಪ ನಡಿಲ್ಲ, ನಿಮ್ಗೂ ಸಿಗ್ತೈತಿ. ಬರ್ತೇನ್ ಮಾಡ್ತಿ ತಮ್ಮ? ಹಿಂಗ್ ಕೇಳಿದ್ರ ಬರ್ತಾರೋ ಇಲ್ರಿ ಸರ್? ಬರ್ತಾರ ಸರ್. 100%. 1000%. ಎಲ್ಲಾರು ಬೇನ್ ಹತ್ತಾರ್ರಿ. ಎಲ್ಲಾರು ಅಲ್ರಿ. ನಾವ್ ಒಬ್ಬೊಬ್ಬರು ತಾಡ್ಗಪ್ನಿ ಮನ್ಯಾಗ ಒಂದ್ 4-5 ವರ್ಷದ ಕೂಸಿತ್ತಂದ್ರ ಒಂದ್ 10 ವರ್ಷ ಕುರ್ಸಾಲೆ ನಿನ್ಗನಕತ್ ನಡಿ, ಸುಮ್ ನಡಿ ಸಾಮ್ ಚೀಲಾರ ಎತ್ಕೊಂಡ್ ನಿನಗೆ ಏಟ್ ಬರತ್ತೆ ಅಟ್ ಸಾಮ್ ಚೀಲಾರ ತರಕತ್ ನಡಿ ನನ್ ಸಂಗಾಟ ಅಂತೇಳಿ ಕರ್ಕೊಂಡ್ ಬರ್ತಾರ. ಒಂದ್ 10 ವರ್ಷದ ಕೂಸಿದ್ರ ಏನ್ ಮಾಡ್ತಾರ್ರಿ? ಕರ್ಕೊಂಡ್ ಬರ್ತಾರ. ಸೊ ಸ್ನೇಹಿತರೆ, ಅವ್ರಿಗೆ ಅದ್ರ ಲಾಭ ಗೊತ್ತಿಲ್ಲ. ಅಲ್ಲಿ ಹೋದ ಮೇಲೆ ಚೀಲಗಟ್ಲೆ ಬಂಗಾರ ಸಿಗ್ತೈತಿ ಅಂತಂದ್ರ ಪ್ರತಿಯೊಬ್ರು ಬೇನ್ ಹತ್ತಾರ. ಅದ ನಮಗ ಅಲ್ಲಿ ಬಂಗಾರ ಐತಿಲ್ಲ ಅಂತ ಅವ್ರಿಗೆ ಹೇಳಿಲ್ಲ ಅಂತಂದ್ರ ನೀವು ಮುಂದ್ ಕೊಟ್ಟು ಒಮ್ಮೆ ಹೊಡೆದ್ರು ಯಾರು ಬೇನ್ ಹತ್ತೋದಿಲ್ಲ. ಯಾಕೆ? ಅವ್ರಿಗೆ ಲಾಭ ಇಲ್ಲ. ಲಾಭ ಇದ್ರೆ ಪ್ರತಿಯೊಬ್ರು ಬರ್ತಾರೆ. ಸೊ ಹಾಗಾದ್ರೆ ಸ್ನೇಹಿತರೆ, ಇದು FIM ಅನ್ನುವಂಥದ್ದು ಇದೆಯಲ್ರಿ, ಇದು ನಮಗ್ ಏನ್ ಮಾಡುತ್ತ? ಕಣ್ ತರ್ಸುತ್ತ. ಜೊತೆಗೆ ನಾಳೆ ನಾವು ಹೊಂಟಿವಲ್ರಿ ಗೋವಾಕ, ಅಲ್ಲಿ ಗೊತ್ತಾಗತ್ತ. ಎಸ್, ನಾವ್ ಇದನ್ನ ಯಾಕೆ ಮಾಡಿ. ಇವತ್ತು ನನ್ನ 2 ಮಕ್ಳು ಕುಂತಾವ. ಅವು ಬಿಟ್ರೆ ಓದಾಕ್ ಹೋಗ್ತಿದ್ವಿ, ಓದ್ಬೋದಾಗಿತ್ತು, ಎಂಜಾಯ್ ಮಾಡ್ಬೋದಾಗಿತ್ತು. ಇವತ್ ನನ್ನ ಮಕ್ಕಳನ್ನ ಕರ್ಕೊಂಡ್ ನಾ ಯಾಕೆ ಹೊಂಟೇನ್ರಿ? ನನ್ನ ಮಕ್ಕಳನ್ನ ಕರ್ಕೊಂಡ್ ನಾ ಯಾಕೆ ಹೊಂಟಿನಿ? ಅಲ್ಲಿ ಬಂಗಾರ ಬಿಸ್ಕುಟ್ ಸಿಗೋದಾವ್ ಅಂದ್ರ ನನಗ್ ಗೊತ್ತಾಗ್ಬಿಟ್ಟೈತಿ. ನನಗ್ ಗೊತ್ತಾದ್ಮೇಲೆ ನನಗೆ ಹೇಳಿದ್ರು ಅಲ್ಲಿ ಬಂಗಾರ ಬಿಸ್ಕುಟ್ ಐತಿ ಅಂತ ನನ್ನ ಮಕ್ಕಳನ್ನ ಕರ್ಕೊಂಡ್ ಹೊಂಟಿನಿ. ಇದು ಯಾರಿಗ್ ಗೊತ್ತಾಗೈತವ್ರು ಅಷ್ಟೇ ತನ್ನ ಫ್ಯಾಮಿಲಿಯನ್ನು ಇನ್ಕ್ಲೂಡ್ ಮಾಡತ್ತಾರ. ಗೊತ್ತಾಗ್ಲಾರ್ದವ್ರು ಏನ್ ಮಾಡತ್ತಾರ? ಸುಮ್ ನೋಡು ನಡಿ, ಏನಾಕತ್ ಸಿಕ್ಕವ್ ಏನ್ ಮಾಡ್ತಾವ್, ಸಿಗ್ತಾವ್ ಮಾಡ್ತಾವ್ ನೋಡೋಣ ಅಂತ ಹೇಳ್ತಾರೆ. ಯಾವಾಗ ಸಿಕ್ ಬಿಡ್ತೈತಲ್ರಿ ಅವಾಗ ಪಶ್ಚಾತ್ತಾಪ ಪಡ್ತಾರ. ಅರೇ ಬಾಪ್ರೇ, ನಾನು ಕೂಡ ಕರ್ಕೊಂಡ್ ಬಂದಿದ್ರೆ ಎಂತ ಲಾಭ ಆಗ್ತಿತ್ತು, ನಾ ಯಾಕೆ ಏನ್ ಮಾಡ್ತಾ ಇಲ್ಲ, ಅವಾಗ ಗೊತ್ತಾಗತ್ತ. ಸ್ನೇಹಿತರೆ, ಇವತ್ತು ಒಬ್ಬರಿಗಿಬ್ಬರಿಗೆ ಐಡಿ ಮಾಡತ್ ಹೇಳ್ರಿ. ಬ್ಯಾಡ್. ಒಂದ್ ಐಡಿ ಮ್ಯಾಗ 2 ಲಕ್ಷ ಸಾಕ್. ಯಾವಾಗ ಒಬ್ರಿಗೆ ಸದ್ ಮಾಯ ಮೇಡಮ್ ಅವ್ರ ತಿಳ್ಕೊರಿ. ಮಾಯ ಮೇಡಮ್ ತಮ್ದು ಐಡಿ ಐತಿ, ಅವ್ರ ಗಂಡಂದು ಐತಿ, ಅವ್ರ ಮಕ್ಕಳದು ಐತಿ. ಯಾವಾಗ ಮಾಯ ಮೇಡಮ್ 2 ಲಕ್ಷ ತನ್ನ ಮಗಳು 2 ಲಕ್ಷ 4 ಲಕ್ಷ ತಗೊಳಕತ್ತಲ್ಲ, ಅವಾಗ ಅವಾಗ ಮಾಡ್ಬೇಕಾಗಿತ್ತು ಅಂತ ಅವಾಗ ಅವ್ರ. ಇವತ್ತು ಭಾರತಿ ಮುದಾಳಿ ಮೇಡಮ್, ಶ್ರೇಯ ಮೇಡಮ್ 2 ಡಬಲ್ ಐಡಿ ಅದಾವ್ರಿ. ಭಾರತಿ ಮುದಾಳಿ ಮೇಡಮ್, ಶ್ರೇಯ ಮೇಡಮ್ ಇಬ್ರು ಡಬಲ್ ಐಡಿ ಆತಂದ್ರ ಅವಾಗ ಗೊತ್ತಾಗ್ತದೆ. ಅವಾಗ ಮಾಡ್ಬೇಕಾಗಿತ್ತು ಅಂತ ಅವಾಗ ಕೊಂಡಾಡಕತ್ತಾರ. ಸ್ನೇಹಿತರೆ, ನಾ ಹೇಳುವ ಉದ್ದೇಶ ಏನಪ್ಪಾ ಅಂತಂದ್ರೆ, ಸಾಕಷ್ಟು ಜನರು ಎಲ್ಲರೂ ಅದಾವ್ರಿ. ರೇವಪ್ ಸರ್ ಅದಾರ, ವಿರೂಪಾಕ್ಷ ಸರ್ ಅದಾರ, ಎಲ್ಲರೂ ಡಬಲ್ ಐಡಿ ಅದಾವ. ಸೊ ನಾ ಹೇಳುವ ಉದ್ದೇಶ ಏನಪ್ಪಾ ಅಂತಂದ್ರೆ, ನಾನು ಕೂಡ ಹೆಚ್ಚಿನ ಸಂಖ್ಯೆ ಕರ್ಕೊಂಡ್ರೆ ನನಗೆ ಹೆಚ್ಚು ಸಿಕ್ತಿತ್ಲ ಅಂತ ಅವಾಗ ಅರಿವು ಆಗತ್ತೆ. ಸೊ ಸೇಮ್ ಟು ಸೇಮ್ ಸ್ನೇಹಿತರೆ, ಎಲ್ಲಿವರೆಗೆ ನಾವು ಇದರ ಲಾಭದ ಬಗ್ಗೆ ಜನರಿಗೆ ಹೇಳೋದಿಲ್ಲಲ್ಲ, ಅಲ್ಲಿವರೆಗೆ ಜನ ನಮ್ ಜೊತೆ ಬರೋದಿಲ್ಲ. ಇದು ಶಾಪದ ಒಂದು ವಿಶೇಷವಾದಂತದ್ದು. ಅದಕ್ಕೆ FIM ನೆಟ್ವರ್ಕ್ ಮಾರ್ಕೆಟಿಂಗ್ ನಾವ್ ಯಾಕೆ ಮಾಡ್ಬೇಕು? ನಾವಲ್ಲಿ ಮಂತ್ರದಿಂದ ಕಬ್ಬೂರಿಗೆ ಯಾಕೆ ಹೊಂಟಿವಿ? ಏನ್ ಜರೂರತ್ ಇದೆ ಅಂತ ನಾವ್ ಹೇಳಿಲ್ಲ ಅಂದ್ರೆ ಅವ್ರು ಯಾಕೆ ಶಾಪ್ ಮಾಡ್ತಾರ? ಅವ್ರಿಗೆ ಏನ್ ಜರೂರತ್ ಐತ್ರಿ? ನಾವು ಮಂಟೂರದಿಂದ ಕಬ್ಬೂರಿಗೆ ಹೋದಿವಿ ಅಂತಂದ್ರೆ ಇಷ್ಟೆಲ್ಲಾ ಸಿಗ್ತೈತಿ ಅಂತ ನಾವ್ ಹೇಳಿದಿವಿ ಅಂತಂದ್ರೆ ನಿಮ್ ಜೊತೆ ತಾವು ಬರ್ತಾರ, ಜೊತೆ ಮಕ್ಕಳು ಕರ್ಕೊಂಡ್ ಬರ್ತಾರ. ಅದಕ್ಕಾಗಿ ಸ್ನೇಹಿತರೆ, ಹೊಸದಾಗಿ ಜಾಯ್ನ್ ಆದಂತ ವ್ಯಕ್ತಿ ನಿಮ್ ಜೊತೆ ಇರ್ಬೇಕಾಗಿತ್ತು ಅಂತಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಯಾಕೆ ಮಾಡ್ಬೇಕು ಅನ್ನುವಂಥದ್ದನ್ನ ನೀವು ಅವ್ರಿಗೆ ಹೇಳಿದ್ರಿ ಅಂತಂದ್ರೆ ಅವ್ರು ನಿಮ್ ಜೊತೆ ಬರ್ತಾರೆ. ಇಲ್ಲಪ್ಪಾ ಅಂತಂದ್ರೆ ಜಾಯಿನ್ ಆದವ್ರು ಕೂಡ ನಿಮ್ಮಿಂದ ಏನಾಗ್ತಾರ? ದೂರ ಆಗಿಬಿಡ್ತಾರ. ನಿಮ್ಮಿಂದ ಏನಾಗ್ತಾರ್ರಿ? ದೂರ ಆಗಿಬಿಡ್ತಾರ. ಸ್ನೇಹಿತರೆ, ನಿಮ್ ಜೊತೆ ಜಾಯ್ನ್ ಆಗಿರ್ತಾರ, ಬರ್ತೀವಿ ಅಂತ ಅಂದಿರ್ತಾರ್ರಿ. ಬಹಳ ಬೀಡ್ ಕಾಣತಿರ್ತೈತ್ರಿ. ಅರ್ಧ ಹೊಳ್ಳಿ ಹೋಗ್ಬಿಟ್ಟಿರ್ತಾರೆ. ಯಾಕ್ರಿ? ಅವ್ರಿಗೆ ಗೊತ್ತೇ ಇಲ್ಲ. ಕಾಲ ಸುಮ್ ಕೂತ್ ಬಿಡ್ತಾರ. ಅದ ಬಂಗಾರ ಬಿಸ್ಕುಟ್ ಸಿಗ್ತದೆ 12ರಿಂದ 12:30 ಅಂದ್ರೆ ಎಲ್ಲಾರು 2 ಡಬಲ್ ಚೀಲ ತುಂಬೇನಂತಿರ್ತಾರ. ಹೌದ್ರಿ? ಅದೇ ರೀತಿ ಸ್ನೇಹಿತರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಲಾಭ ಏನು? ಅದ ಒಂದ್ ಬಿಸ್ಕುಟ್ ತಂದಿವಿ ಅಂದ್ರೆ ಒಂದ್ ಬಿಸ್ಕುಟ್ ರೇಟ್ ಐತಿ. ಬಿಸ್ಕುಟ್ ಅಂದ್ರೆ ಅದ ಪಾರ್ಲೇಜ್ ಬಿಸ್ಕುಟ್ ಅಂದ್ರೆ ಯಾರು ಬರಂಗಿಲ್ಲ, ಹೋಲ್ ಬಿಡಪ್ಪ ಅಂತಾರ. ಆದ್ರ ಅದ ಬಂಗಾರ ಬಿಸ್ಕುಟ್, ಒಂದು ಬಂಗಾರ ಬಿಸ್ಕುಟ್ ರೇಟ್ ಐತಿ ಅಂತ ಗೊತ್ತಾತಂದ್ರ 100% ನಿಮ್ ಜೊತೆ ಬೆನ್ನತ್ತಾರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಯಾವ್ದ್ ಮಾಡ್ಬೇಕು? ಬಹಳಷ್ಟು ಸಮಸ್ಯೆ ಅದಾವ. ಇದ್ರೊಳಗೆ ಯಾವ್ದು ಒಳ್ಳೇದನ್ನೋದು ಇದನ್ನ ಹೇಳಿದ್ರಿ ಅಂತಂದ್ರೆ 100% ಸ್ನೇಹಿತರೆ ಅವ್ರ ಏನ್ ಮಾಡ್ತಾರೆ? ನಿಮ್ ಜೊತೆ ಬರ್ತಾರೆ. ಇವತ್ತು ಮೋದಿ ಕೇರ್ ಮಾಡ್ಯಾರ, ವೆಸ್ಟೇಜ್ ಮಾಡ್ಯಾರ, ಹರ್ಬಲ್ ಲೈಫ್ ಮಾಡ್ಯಾರ,
ಸಾಕಷ್ಟು ಜನ ಮನ್ ಇವತ್ತು ಹೋಗಿದ್ರಿ, ಇವತ್ತು ಭಾರತಿ ಮೇಡಮ್ ಕುಮಾರಣ್ಣ ಆಮೇಲೆ ಇವರೆಲ್ಲರೂ ಸೇರಿ ಹೋಗಿದ್ರಿ. ಇವ್ರು ಹೋದ್ಮೇಲೆ ಏನಾಯ್ತ್ರಿ, ಅಲ್ಲಿ ಆಗ್ಲಿಲ್ಲ, ಅವ್ರಿಗೆ ಆಗ್ಲಿಲ್ಲ. ಆಗಲ್ಕ ಏನ್ ಮಾಡಿದ್ರು ಅವ್ರು, ಫಾರ್ಮ್ ಸೈನ್ ಅಪ್ ಮಾಡಿದ್ರು, ಇನ್ನೊಂದ್ ಸ್ವಲ್ಪ ವಿಚಾರ ಮಾಡ್ತೀವಿ ಅಂತಂದ್ರು. ವಿಚಾರ ಮಾಡಿದ್ರೆ ಇನ್ನೊಂದ್ಸರಿ ಏನ್ ಮಾಡ್ಬೇಕ್ರಿ, ಈಗ ಹೋಗಿ FIM ಅನ್ನ ಹೇಳ್ಬೇಕು. ಹಿಂದಿ ಒಳಗ ಇಂಗ್ಲಿಷ್ ಒಳಗ ಐತಲ್ರಿ, ಇದನ್ನ ಏನ್ ಮಾಡ್ರಿ ಕಲತ್ತ ಅಲ್ಲಿ ಹೋಗಿ ಹೇಳಿದ್ರಿ ಅಂತಂದ್ರ ನಿಮ್ ಜೊತೆ ಓಡ್ಕೋತ್ ಬರ್ತಾರ. ಸೊ ಸ್ನೇಹಿತರೆ ಬನ್ನಿ, ಹಾಗಾದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಯಾಕೆ ಮಾಡ್ಬೇಕು ಪ್ರತಿನಿತ್ಯ ಹೇಳ್ತಾ ಇದೀವಿ. ತೋರಿಸ್ರಿ ಅವ್ರಿಗೆ, ಕಣ್ಣು ತೆಗೆದು ತೋರಿಸ್ರಿ ಸ್ನೇಹಿತರೆ. ಏನ್ ನೋಡ್ರಿ, ನಾವ್ ಇದನ್ನ ಯಾಕೆ ಮಾಡ್ಬೇಕಾಗ್ಯದ, ನೆಟ್ವರ್ಕ್ ಮಾರ್ಕೆಟಿಂಗ್ ಯಾಕೆ ಜರುರತ್, ನಮ್ಮ ಕೆಲಸದ ಜೊತೆ ಯಾಕೆ ಮಾಡ್ಬೇಕು. ಇವತ್ ಮಾಳಪ್ಪ ಡೋನಿ ಸರ್ ಫಸ್ಟ್ ಕ್ಲಾಸ್ ವಧುವರರ ಏಜೆಂಟ್ ಒಂದೊಂದು ಜೋಡಿಸಿದ್ರ ಅಂತಂದ್ರೆ ನೋಡ್ರಿ ಅವ್ರು ಎಷ್ಟು ನುಕ್ಸಾನ್ ಮಾಡ್ಕೊಳಕ್ತಾರ. ಎಲ್ಲರ ಮುಂದೆ ಹೇಳತ್ತೀನಿ, ಒಂದು ವಧುವರರ ಏಜೆಂಟ್ ಮಾಡಿದ್ರ ಅಂದ್ರೆ 50,000 ರೂಪಾಯಿ ಸಿಗುತ್ತೆ. ಏನು ಇಲ್ಲಪ್ಪಾ ಅಂತಂದ್ರೆ ಒಂದ್ 5,000 ಮಿನಿಮಮ್ ಸುಮ್ ನೋಡಕ್ ಹೋದ್ರೆ ನೋಡಕ್ ಹೋದ್ರೆ 5,000 ರೂಪಾಯಿ ಕೊಡ್ತಾರೆ. 50,000 ರೂಪಾಯಿ ಸಿಗ್ತೈತ್ರಿ ಒಂದ್ ಗಂಡ ಹೆಣ್ಣ ಮದ್ವಿ ಮಾಡಿದ್ರೆ ಸುಮ್ ಮಿನಿಮಮ್. ಇಲ್ಲಾಂದ್ರೆ 2-2.5 ಲಕ್ಷ ರೂಪಾಯಿ ಆರಾಮ್ ಸರಿ ಕಮಿಷನ್ ಅದ. ಆದ್ರ ಅವ್ರ ಏನ್ ಮಾಡಕ್ ಬರ್ರಿ, ಕೇವಲ ಒಂದು ಹನುಮ ವ್ಯಕ್ತಿ ತಗೊಂಡು ಅಂತಂದ್ರು ಕೂಡ ಭಗವಂತ ಅವನ್ ಮದ್ವಿ ಮಾಡತಾರ ನೋಡ್ರಿ. ಇದಕ್ಕೆ ಎಷ್ಟು ನುಕ್ಸಾನ್ ರೀ. ಒಂದ್ ಮದ್ವಿಯಿಂದ 5,000 ರೂಪಾಯಿ ಐತಿ ಅಂದ್ರೆ ಕಮಿಷನ್ ಎಷ್ಟಾತ್ರಿ, ಸಾರಿ 50,000 ರೂಪಾಯಿ ಒಂದ್ ಮದ್ವಿ ಕಮಿಷನ್ ಐತ್ರ 49,500 ರೂಪಾಯಿ ನುಕ್ಸಾನ್ ಮಾಡ್ಕೊಳತಾರ. ಯಾಕ್ರಿ, ಕೇವಲ ವ್ಯಕ್ತಿ ಜಾಯಿನ್ ಆದ ಅಂತಂದ್ರೆ, ಆ ವ್ಯಕ್ತಿ ಡೈಮಂಡ್ ಆದ ಅಂತಂದ್ರೆ ಅಲ್ಲಿ 45,000 ರೂಪಾಯಿ ಸಿಗೋ ಜಾಗದಾಗ 1 ಕೋಟಿ ರೂಪಾಯಿ ಸಿಗ್ತೈತೆ. ಇವತ್ತಿಲ್ಲ ನಾಳೆ ಒಂದ್ 10-15 ಮದ್ವಿ ಮಾಡಿ ಒಂದ್ 5 ಲಕ್ಷ ರೂಪಾಯಿ ರೊಕ್ಕ ಗಳಿಸೋಕ್ಕಿಂತಾನು ಅದ್ರ ಒಳಗ ಕೇವಲ ಒಬ್ಬ ವ್ಯಕ್ತಿ ಡೈಮಂಡ್ ಆದ ಅಂತಂದ್ರ 1 ಕೋಟಿ ರೂಪಾಯಿ ಬಾಳಪ್ಪ ಸರ್ ಅಕೌಂಟ್ ಹೋಗುತ್ತೆ. ಸೊ ಅದಕ್ಕಾಗಿ ಸ್ನೇಹಿತರೆ ಅವ್ರ ಏನ್ ಮಾಡತ್ತಾರ, ತನ್ನ ಕಾರ್ಯದ ಜೊತೆ ಇದನ್ನ ಮಾಡಾಕ್ತಾರ. ಹೌದ್ರಿ, ಅರ್ಥ ಆತ್ರಿ ಎಲ್ಲರಿಗೆ. 5,000 ರೂಪಾಯಿ ಕಮಿಷನ್ ತಗೊಂಡ್ರೆ ಒಂದ್ ಮದ್ವಿ ವಧುವರರು ಕೊಟ್ರೆ 5,000 ರೂಪಾಯಿ ಕಮಿಷನ್ ಕೊಡ್ತಾರ. ಓಕೆ, 4,500 ಕಿಶಾಗ ಹಾಕೊಂಡ್ ಬರ್ಬೋದಾಗಿತ್ತು. ಆದ್ರೆ ಕೇವಲ ಒಬ್ಬ ಜಾಯಿನ್ ಆದ್ರೆ 500 ರೂಪಾಯಿ ಕಮಿಷನ್ ಬರ್ತೈತೆ. ಆದ್ರೂ ಕೂಡ ಅವ್ರ ಏನ್ ಮಾಡತ್ತಾರ, ಹನುಮಾನ್ ಚಾಲಿಸ ಭಗವದ್ಗೀತಾ ಕೊಟ್ಟು ಅವ್ರನ್ನ ಏನ್ ಮಾಡತ್ತಾರ, ನಮ್ ಸಿಸ್ಟಮ್ ದ ತೊಳತಾರ, ಮದ್ವಿ ಫ್ರೀ ಒಳಗ್ ಮಾಡತ್ತಾರ. ಸೊ ಇದ್ರೊಳಗ ಕೇವಲ ಇದ್ರೊಳಗ ಏನಾಗೈತ್ರಿ, ಮುಂಬರುವಂತ ದಿನ ವಿಶೇಷವಾದಂತ ಅವ್ರಿಗೆ ಏನಾಗತ್ತ, ಇದ್ರ ಬೆನಿಫಿಟ್ ಲಾಭ. ಓಕೆ, ಸೊ ಭಾರತಾದ್ಯಂತ ನಿರುದ್ಯೋಗಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ನೋಡ್ರಿ, ಯಾಕೆ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ಬೇಕು, ಆಲ್ರೆಡಿ ಎಲ್ಲಾ ವಿದ್ಯಾವಂತರ ಕೂತಾರ, ಅವ್ರದ ಸಂಬಳ ತಕೊಳಕ್ ಆಗವಲ್ದ. ಸಂಬಳ ತಕೊಳಕ್ ಅಂದ್ರೆ ಇದ್ರ ಅರ್ಥ ಏನ್ರಿ, ತಪ್ಪು ತಿಳ್ಕೊಬೇಡ್ರಿ. ನಾ ಹೇಳುವ ಉದ್ದೇಶ ಏನಪ್ಪಾ ಅಂತಂದ್ರೆ, ಡಿಗ್ರಿ ಡಿಪ್ಲೊಮಾ ಏನೆಲ್ಲಾ ಕಲತ್ ಕೂತಾರ್ರಿ ಪಾಪ, ಇಷ್ಟೆಲ್ಲಾ ಡಿಗ್ರಿ ಡಿಪ್ಲೊಮಾ ಮಾಡ್ತಾರ್ರಿ ಪಾಪ. ಆದ್ರ ಅವ್ರಿಗೆ ನಡೆಸ್ಬೇಕನ್ನಂಗಾದ್ರ ಏನ್ ಮಾಡ್ಬೇಕ್ರಿ, ಅಲ್ಲಿ ಜಾಯಿನ್ ಅವ್ರು ದುಡ್ಡು ಅವ್ರಿಗೆ ಪಗಾರ ಸಿಗಲ್ರಿ ಸರ್. ನೋಡಿ ಎಷ್ಟೆಲ್ಲಾ ವಿದ್ಯಾವಂತರದಾರ, ಇಷ್ಟೆಲ್ಲಾ ವಿದ್ಯಾವಂತರದಾರ, ಆದ್ರ ಅವ್ರ ವಿದ್ಯೆಗೆ ತಕ್ಕಂತ ಪೇಮೆಂಟ್ ಸಿಗ್ತಾ ಇಲ್ಲ ಸ್ನೇಹಿತರೆ. ಏನ್ ಬೇಕ್ರಿ ಈಗ, ಮೊದಲಿನ ಪೂರ ಬ್ಯಾಚ್ ಎಲ್ಲ ಹಂಗ ಕೂತಾವ. ನಮ್ಮ ಮುನ್ನುಗಳು ಕೂಡ ಇವೆಲ್ಲ ಕಲಿತ ನನಗೂ ನೌಕರಿ ಕೂಡ ಸರ್ಕಾರಕ್ಕೆ ಹೋಗಿ ಜೋತಿದ್ರೆ ಯಾರಿಗೆ ಅಂತ ಕೊಡ್ಬೇಕ್ರಿ ಸ್ನೇಹಿತರೆ ಅವರು. ಮುಂದೊಂದ್ ದಿನ ಏನಾಗತ್ತಪ್ಪ ಅಂತಂದ್ರೆ, ವಿದ್ಯಾವಂತರ ನಿರುದ್ಯೋಗಿಗಳ ಸಂಘಟನೆ. ಹೆಂಗ್ರಿ, ವಿದ್ಯಾವಂತರ ನಿರುದ್ಯೋಗಿಗಳ ಸಂಘಟನೆ. 12ನೇ ಸಾಲಿ ಕಲ್ತಿ, ಎಷ್ಟು ಮಂದಿ 12ನೇ ಸಾಲಿ ಕಲ್ತಿರಿ, ಎಷ್ಟು ಮಂದಿ 15ನೇ ಡಿಗ್ರಿ ಮುಗಿಸಿರಿ, ಡಿಗ್ರಿ ಮುಗಿಸಿದವ್ರ ಎಲ್ಲಾ ಸರ್ಟಿಫಿಕೇಟ್ ಕೊಡ್ತಿ, ಹೊಟ್ಟಿ ತಿನ್ನಾಕ ಹೆಂಗ್ ಕಂಟ್ರೋಲ್ ಹಾಕೊಡತ್ತಾರಲ್ರಿ 5 ಕಿಲೋ. ಹಂಗ ನಿರುದ್ಯೋಗಿಗಳು ಏನ್ ಮಾಡ್ತಾರೆ, ಸರ್ಕಾರ 6 ಕಿಲೋ 5 ಕಿಲೋ ಗೋಧಿ ಕೊಡ್ತಾರ. ತಿನ್ರಿಪ್ಪ ತಿಂದ ಮತ್ತೆ ಏನ್ ಮಾಡೋ, ಸಾಲಿ ಕಲ್ತಿರಿ, ನೌಕರಿ ಕೊಡಾಕ ಆಗವಲ್ದು, ಉಪವಾಸ ಸಾಯ್ಬೇಡ್ರಿ, ಭೂಮಿ ಮ್ಯಾಗ ಹುಟ್ಟಿದ್ರ ಕಮ್ಸೆ ಕಮ್ ಜೀವನ ಮಾಡಿದ್ರೆ ಸಾಯ್ರಿ ಅಂತ ಹೇಳ್ತಾರೆ. ವಿದ್ಯಾವಂತರ ನಿರುದ್ಯೋಗಿಗಳ ಸಂಘ ಮಾಡಿದಾಗ ಅವ್ರಿಗೆ ಏನ್ ಮಾಡ್ತಾರ, ದುಡ್ಡು ಕೊಡಾಕ್ತಾರ. ಸರ್ ನಮ್ಮ ಇವ್ರು ಎಲ್ಲಪ್ಪ ಸರ್ ಇಲ್ಲಿ ಹೋದ್ರಿ, ನರ್ಗುಂದ್ ಎಲ್ಲಪ್ಪ ಸರ್ ಅದ್ರಿ. ಅದೇನ್ರಿ ಸರ್. ಓಕೆ, ಸ್ನೇಹಿತರೆ ಯಾಕೆ ಇದನ್ನ ಅರ್ಥ ಮಾಡ್ಕೋಬೇಕಂದ್ರೆ ಸರ್ ನೋಡ್ರಿ, ಇದನ್ನ ಸಾಲಿ ಒಳಗ ಕಲಿಸೋದ್ರಿ. ನೀವ್ ಯಾರನ್ನ ಜಾಯಿನ್ ಮಾಡಿದ್ರಿ ಇದನ್ನೇ ಹೇಳುದ್ರಿ. ಮುಂಬರುವಂತ ದಿನಕ್ಕೆ ಕರೆಕ್ಟ್ ಇರ್ತಪ್ರಿ ಸರ್. ನಾ ಹೇಳುದ್ರಿ, ನಾ ಹೇಳುದ್ರ ಸತ್ಯತೆ ಏನ್ ಸುಳ್ಳು ಐತ್ರಿ ಸರ್? ಇದ ಕರೆಕ್ಟ್ ಐತ್ರಿ ಸರ್, ಕರೆಕ್ಟ್ ಐತ್ರಿ. ಎಸ್. ಸೊ ಭಾರತಾದ್ಯಂತ ನಿರುದ್ಯೋಗಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಎಲ್ಲರೂ ಶಾಲಿ ಕಲಿತ್ ಕುಂತಾರ, ಎಲ್ಲರಿಗೆ ನೌಕರಿ ಬೇಕು, ಸರ್ಕಾರ ಯಾರಿಗ್ ಕೊಡ್ಬೇಕು? ಒಳ್ಳೆ ಡಿಪ್ಲೊಮಾ ಎಲ್ಲಾ ಕಲಿತಂತ ವ್ಯಕ್ತಿಗೆ ಇವತ್ತು ನಮ್ಮ ಯಲ್ಲಪ್ಪ ಸರ್ ಆಲ್ರೆಡಿ ಪ್ರೈವೇಟ್ ಕ್ಷೇತ್ರದಲ್ಲಿ ಹೋಗ್ತಾ ಇದಾರೆ. ಸೊ ಅವರ ಶಿಕ್ಷಣಕ್ಕೆ ತಕ್ಕಂತೆ ತಂದೆ ತಾಯಿಗಳು ಸಾಕಷ್ಟು ಕಷ್ಟಪಟ್ಟು ಶಾಲಿ ಕಲಿಸಿದ್ರು. ಆದ್ರೆ ಅವರ ಶಿಕ್ಷಣಕ್ಕೆ ತಕ್ಕಂತೆ ಸರ್ಕಾರ ಏನ್ ಕೊಡ್ತಾ ಇಲ್ಲ, ಸಂಬಳ ಕೊಡ್ತಾ ಇಲ್ಲ ಸ್ನೇಹಿತರೆ. ತದನಂತರ ಇನ್ನೊಂದೇನ್ ಬರ್ತೈತಿ ನೋಡಿ, ಬ್ರಹ್ಮಾಸ್ತ್ರ. 2030ರಿಂದ 2040ವರೆಗೆ ಎಲ್ಲಾ ಕ್ಷೇತ್ರಗಳ ರೋಬೋಟ್ಗಳ ಪ್ರವೇಶ ಆಗಕ್ ಪ್ರಾರಂಭ ಆಗತ್ತೆ. ಇನ್ನೆಷ್ಟ್ರಿ 6 ವರ್ಷ ಉಳಿತ್ರಿ. 2024 ಇನ್ 6 ವರ್ಷದ ನಂತರ ತನ್ನಂಗ್ ಧೀರೆ 35 ಭವಿಷ್ಯವಾಣಿ ಕೊಟ್ಟಾರ. ನಾ 30 ಕೊಟ್ಟಿನಿ. ಭವಿಷ್ಯವಾಣಿ 2035ರಿಂದ 45 ಲಗ್ಭಗ್ 65% ಕೊಟ್ಟಾರ್ರಿ. ಆದ್ರ ಎಂಟ್ರಿ ಕೊಡೋದಲ್ಲಿ ಈಗ ಶುರು ಆಗೈತ್ರಿ.
2030 6 ವರ್ಷದ ನಂತರ 100% ಏನಾಗತ್ತ ಸ್ನೇಹಿತರೆ ರೋಬೋಟ್ ಗಳ ಪ್ರವೇಶ ಆಗ್ತಾ ಇದೆ. ಸೊ ರೋಬೋಟ್ ಗಳ ಪ್ರವೇಶ ಆಯ್ತು ಅಂತಂದ್ರೆ ನಮಗ್ ನೌಕರಿ ಸರ್ಕಾರ ಎಲ್ಲಿ ಕೊಡ್ಬೇಕು ಇದನ್ನ ಅವ್ರು ಕ್ಲಿಯರ್ ಮಾಡಿ. ತದನಂತರ ಯಾವ್ಯಾವ ಕ್ಷೇತ್ರದೊಳಗ ಆಲ್ರೆಡಿ ಬಂದಾಗೈತ್ರಿ ಬರ್ಲಾಕತ್ತೈತ್ರಿ ಈಗ ಶಿಕ್ಷಣ ಕ್ಷೇತ್ರಗಳಲ್ಲಿ ಶಾಲು ಅಂತ ಮೇಡಮ್ ಬಂದಾಳ್ರಿ. ರೈತಕಿ ಕ್ಷೇತ್ರ ಒಳಗಡೆ ಎಲ್ಲಾ ಔಷಧ ಮಷಿನ್ ಹೊಡ್ಯಾಕೆಲ್ಲ ಬಂದ್ರಿ ಎಲ್ಲಾ ಅವಾಗ ಮೊದಲ್ರಿ ಜೋಡಿ ಎತ್ತ ಇಟ್ಟವಂಗ ಏನ್ ಮಾಡ್ತಾರ ಸರ್. ಥ್ಯಾಂಕ್ ಯು ಸರ್. ಎಲ್ಲರೂ ಗಮನ ಕೊಡಿ ಪ್ಲೀಸ್. ಮಕ್ಕಳ ದಯವಿಟ್ಟು ಕೂಡ್ರಿ. ನಮ್ಮ ಲೀಲಾವತಿ ಸರ್ ಮೇಡಮ್ ಮತ್ತು ಸರ್ ಏನ್ ಕೂತಾರಲ್ರಿ ನಮ್ ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ. ಜಬರ್ದಸ್ತ್. ಇದನ್ನೇ ಹೇಳುದ್ರಿ ಈ ಸ್ಲೈಡ್ ಯಾವ ರೀತಿ ಹೇಳ್ಬೇಕ್ರಿ. ರೈತಕಿ ಕ್ಷೇತ್ರದಲ್ಲಿ ಮೊದಲು ಜೋಡಿ ಎತ್ತ ಕಟ್ಟಿದವ್ರಿಗೆ ಏನಾಗತ್ತೆ ಬಾಡಿಗೆ ಸಿಕ್ಕಿದೆ. ಈಗ ಜೋಡಿ ಎತ್ತ ಕಟ್ಟಿದ್ರೆ ಏನ್ ಮಾಡ್ಬೇಕ್ರಿ ಬಾಡಿಗೆ ಯಾರು ಎಲ್ಲಾರ ಟ್ರ್ಯಾಕ್ಟರ್ ಬಂದಾವ. ಹೆಂಗ್ ಬರುವಂತ ಏನ್ ಪತನ ಟ್ರ್ಯಾಕ್ಟರ್ ಹೊಡ್ಯಾಕು ರೋಬೋಟ್ ಬಂದ್ ಬಿಡ್ತೈತ್ರಿ. ಬಿಸಿಲಾಗ್ಬೋದು ಟ್ರ್ಯಾಕ್ಟರ್ ಹೊಡ್ಯಾಂಗಿಲ್ರಿ. ಅದನ್ನು ಹೊಡ್ಯಾಕ್ ಹೊಡೆದ್ ಮಾಡ್ತೈತ್ರಿ. ಗಿಡದ ಬಡ್ಯಾಗ ಒಂದ್ ಟೆಂಟ್ ಹಾಕೊಂಡ್ ಕುತ್ಕೊಂಡ್ ಆಪರೇಟ್ ಮಾಡ್ಕೊತ ಕೂತ್ಬಿಟ್ರೆ ಸಾಕು ರೋಬೋಟ್ ಎಲ್ಲ ಏನ್ ಮಾಡ್ತೈತ್ರಿ ಟ್ರ್ಯಾಕ್ಟರ್ ಹೊಡಿತೈತಿ. ತದನಂತರ ವೈದ್ಯಕೀಯ ಕ್ಷೇತ್ರ ಒಳಗಡೆ ಎಲ್ಲಾ ಆಪರೇಷನ್ 25 ಸರ್ಜರಿ ಮಾಡುವಂತ ರೋಬೋಟ್ ಬಂದೈತ್ರಿ. ಈಗ ಆಲ್ರೆಡಿ 25 ಸರ್ಜರಿ ಮಾಡುವಂತ ರೋಬೋಟ್ ಬಂದೈತ್ರಿ. ಈಗ ನಮ್ದು ತಲಿ ಆಪರೇಷನ್ ಎಲ್ಲ ಹರಿದ್ರಿ ರೇವಪ್ ಸರ್ ನೋಡ್ಯಾರ. ಆಮೇಲೆ ನಮ್ಮ ಗಂಗಾವಕ್ಕ ಆಮೇಲೆ ನಮ್ಮ ಭಾರತಿ ಮೇಡಮ್ ಮಾಯಾ ಮೇಡಮ್ ಅವ್ರೆಲ್ಲಾ ತನಾರೆ ನೋಡ್ಯಾರ. ಉಪ್ಪಿಕ್ಕೂದ್ ಒಳಗ್ ಹಕ್ಕು ಹರಿದಿದ್ರಿ ನಮ್ ಆಪರೇಷನ್ ಮಾಡ್ಬೇಕಾದ್ರ. ಆದ್ರೆ ರೋಬೋಟ್ ಹೆಂಗ್ ಮಾಡ್ತೈತಿ ಗೊತ್ತೇನ್ರಿ ಒಟ್ಟ 3 ದಿವ್ಸನಾಗ ಆರಾಮರಿ ಅದೇನ್ ಮಾಡ್ತೈತಿ 3 ದಿವ್ಸನಾಗ ಆರಾಮ್ ಮಾಡ್ರಿ. ಸೂಜಿಲಿ ಚುಚ್ಚಿ ಏನ್ ಮಾಡ್ತೈತ್ರಿ ಆಪರೇಷನ್ ಮಾಡಿಬಿಡ್ತೈತಿ. ಇವ್ ನಮ್ ಡಾಕ್ಟರ್ಗಳು ಏನ್ ಮಾಡ್ತಾರ ಚಾಕುಲಿ ಪೋದ್ ಮಾಡ್ತಾರ. ಹೌದ್ರಿ ಮತ್ ಯಾರು ಹೋಗ್ತಾರಿ ಡಾಕ್ಟರ್ಗಳ MBBS ಕೋಟಿ ಅಟ್ಲೆ ಕಲತ್ ಕೂತಂತ MBBS ಅವ್ರ ಹತ್ತಕ್ ಯಾರು ಹೋಗಂಗಿಲ್ಲ. ರೋಬೋಟ್ ಹತ್ತಕ್ ಹೋಗ್ತಾರಿ. ತಂಗಿಲ್ಲದಾಳ್ರಿ ಭಾರತಿ ಮೇಡಮ್ ಯಾಕೆ ತಂಗಿ ಸೌಂಡ್ ಪೋಸತೈತಿ. ಓಕೆ. ತದನಂತರ ವೈದ್ಯಕೀಯ ಕ್ಷೇತ್ರ ಆಮೇಲೆ ಸಾರಿಗೆ ಸಂಸ್ಥೆಗಳಲ್ಲಿ ಬಸ್ಗಳಲ್ಲಿ ಕಾರ್ಗಳಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಏನಾಗತ್ರಿ ರೋಬೋಟ್ ಎಂಟ್ರಿ ಕೊಡ್ತಾವ. ಇಂಡಿಯನ್ ಆರ್ಮಿಯಲ್ಲೂ ಸಹ ಏನ್ ಬರೈತ್ರಿ ರೋಬೋಟ್. ಮೆಟ್ರೋಗಳಲ್ಲಿ ಏನ್ ಬರತ್ರಿ ರೋಬೋಟ್. ಹಂಗಾದ್ರೆ ಮೆಟ್ರೋದಾಗ ನಾನು ಟಿಟಿ ಆಗ್ಬೇಕು ಕಂಡಕ್ಟರ್ ಆಗ್ಬೇಕು ಏನಂತಾರ ಡ್ರೈವರ್ ಆಗ್ಬೇಕು ಪೈಲಟ್ ಆಗ್ಬೇಕಂದ್ರೆ ಏನೋ ಇಲ್ಲ ಸರ್. ಏನಾಗಲ್ರಿ ಡೈರೆಕ್ಟ್ ಏನಿದ್ರಿ ರೋಬೋಟ್ ಬರ್ತದೆ. ಆಧುನಿಕ ಹೋಟೆಲ್ಗಳಲ್ಲಿ ರೋಬೋಟ್. ಹಂಗಾದ್ರೆ ಸ್ನೇಹಿತರೆ ಎಲ್ಲಾ ಕ್ಷೇತ್ರಗಳಲ್ಲಿ ರೋಬೋಟ್ ಬರ್ತಾರ. ನಮಗೇನು ಉದ್ಯೋಗ ಹೆಂಗ್ರಿ ಇದು ಯಾರಿಗಿನ ಗೊತ್ತಿಲ್ರಿ. ಅದಕ್ಕೆ ಏನಂತಾರಿ ನಮ್ಮ ಮಕ್ಳ ಸಾಲಿ ಕಲ್ತ ನೌಕರಿ ಹಿಡಿಲಿ. ನಮ್ಮ ಮಕ್ಳ ಸಾಲಿ ಕಲ್ತ ನೌಕರಿ ಹಿಡಿಲಿ. ನಮ್ಮ ಮಕ್ಳ ಸಾಲಿ ಕಲ್ತ ಮೊದಲು ಹಿಡ್ಕೋತ್ ಬಂದಾರ. ಎಲ್ಲಾರ ತಲೆಯಾಗ ಅದ ಕೂತ್ ಬಿಟ್ಟೈತ್ರಿ. ಸೊ ಎಲ್ಲಾರ ತಲೆಯಾಗ ಅದ ಕೂತೈತಿ ಅಂದ್ರೆ ಮುಂದೆ ಹೆಂಗ್ರಿ ಅವ್ರಿಗೆ ನೌಕರಿ ಸಿಗೋದು ಹೆಂಗ್ರಿ ಹೊಟ್ಟಿ ಉದ್ಯೋಗ ಹೆಂಗ್ ಆಗುತ್ ಮುಂದ. ಅದಕ್ಕಾಗಿ ಸ್ನೇಹಿತರೆ ಎಲ್ಲಾ ಕ್ಷೇತ್ರಗಳಲ್ಲಿ ಏನ್ ಬರೋದವ್ರಿನ್ನ ರೋಬೋಟ್ ಬರೋದವ. ನೆಟ್ವರ್ಕ್ ಮಾರ್ಕೆಟಿಂಗ್ ಯಾಕೆ ಮಾಡ್ಬೇಕು ಮ್ಯಾಲ್ ಬರೈತ್ ನೋಡ್ರಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಯಾಕೆ ನಮ್ ನೆಟ್ವರ್ಕ್ ಮಾರ್ಕೆಟಿಂಗ್ ಯಾಕೆ ಬೇಕು ಇದು ಉತ್ತರ ಬಿಡ್ತೈತ್ರಿ. ಶಿಕ್ಷಣ ಕ್ಷೇತ್ರ ಒಳಗೆ ರೋಬೋಟ್ ಬರ್ತಾ ಇದೆ. ಸೊ ಸ್ನೇಹಿತರೆ ನೋಡ್ರಿ ಮುಂಬೈ ಕೆ ಸ್ಕೂಲ್ ಮೇ ರೋಬೋಟ್ ಟೀಚರ್ ಮುಂಬೈ ಒಳಗ ಆಲ್ರೆಡಿ ರೋಬೋಟ್ ಎಂಟ್ರಿ ಕೊಟ್ಟಾಗಿದೆ. 2 ಮಹಿನೆ ಸೆ ಪಡಾ ರಹಿ ಹೈ ಶಾಲು ರೋಬೋಟ್ ನೋಡ್ರಿ. ಇನ್ನ 2030 ನಾ ನಿಮ್ಗೆ ಹೇಳಿನ್ರಿ. ಆಲ್ರೆಡಿ ಅಲ್ಲಿ ಕೆಳಗಡೆ ಬರ್ದಾರ ನೋಡ್ರಿ. 2 ತಿಂಗಳಿಂದ ಶಾಲು ಅನ್ನುವಂತ ಮೇಡಮ್ ಏನ್ತಡ್ರಿ ಮುಂಬೈ ಸ್ಕೂಲ್ ಒಳಗ ಎಂಟ್ರಿ ಕೊಟ್ಟಾಳ. ಬರೀ 50,000 ರೂಪಾಯಿ ಪಗಾರ ರೀಕಿಗೆ 50,000 ಪಗಾರ ಏಟ್ರಿ. 1 ವರ್ಷ ತನ ವರ್ಷ 2 ವರ್ಷ ಬಟ್ 50,000 ರೂಪಾಯಿ ರೆಡಿ ಆಗೈತ್ರಿ ಅದ. ಹೌದ್ರಿ ಖರಾಬ್ ಆಗುತ್ತನ ಅದ ಆರಾಮ್ ಸರಿ ಕಲಿಸ್ತೈತ್ರಿ. ಹೌದ್ರಿ 8-10 ಭಾಷೆ ಒಳಗ್ ಕಲಿಸ್ತೈತ್ರಿ. ಒಂದ ಭಾಷೆ ಅಲ್ರಿ. 2 ಮಾಸ 2 ಭಾಷೆ ಬರ್ಬೇಕಾದ್ರ ನಾವ್ ಬಾರಿ ಅಂತ ನಾವ್ ಕುಣಿದಾಡ್ತೀವಿ. 8ರಿಂದ 10 ಭಾಷೆ ಒಳಗ ಕಲಿಸ್ತೈತ್ರಿ ರೋಬೋಟ್. ಹೌದ್ರಿ ಸ್ನೇಹಿತರೆ ಆಲ್ರೆಡಿ ಬಂದಾಗ್ಯದ. ಮತ್ತಿನ್ ಮುಂದ್ ಬತ್ತಂದ್ರ ನಮ್ಮ ಮಕ್ಕಳ ಸಾಲಿ ಕಲಿಸಿದ ಮಾಸ್ತರ್ನೇ ನಾವ್ ಯಾವಾಗ್ ಮಾಡೋದು ನಮಗ್ ಯಾವಾಗ್ ಮಾಡಕ್ಕಾಗತ್ತೆ. ಸೊ ಬಸವನ್ ಮೇಡಮ್ ಪ್ಲೀಸ್ ಇವತ್ತಿನ ಇಂಪಾರ್ಟೆಂಟ್ ಇದರಿ. ದಯವಿಟ್ಟು ಹಂಗ ಮಾಡ್ತಾ ಕೇಳ್ತಾ ಇರಿ ಅಕ್ಕ. ಹೊರಗಿನ ಸೌಂಡ್ ಇಡ್ರಿ. ನಿಮ್ ಕೆಲ್ಸ ಮಾಡ್ರಿ. ಆದ್ರ ಕೇಳ್ಕೊತೀರಿ. ಇವತ್ ಎಲ್ಲಾರು ನೋಡಾಕತ್ತೀನ್ರಿ. ಯಾರ ಇದ್ರ ಕಡೆ ಲಕ್ಷ ಕೊಟ್ಟಿರಿ ಯಾರ ಲಕ್ಷ ಕೊಡಾಕತ್ತಿಲ್ಲ. ಹೌದ್ರಿ ನೇತ್ರಾವತಿ ಮೇಡಮ್ ತಂಗಿ ನೋಡ್ಬಾರ ಬಹಳ ಅದ್ಭುತ ಇದೆ. ನಮ್ಗೆ ಗೊತ್ತಾಗಬೇಕು ಮೇನ್ ನಮ್ಮ ಉಜ್ವಲ ಭವಿಷ್ಯಕ್ಕೋಸ್ಕರ ಜಬರ್ದಸ್ತ್. ತದನಂತರ ಸ್ನೇಹಿತರೆ ನೋಡಿ ಆಲ್ರೆಡಿ ನ್ಯೂಸ್ ಚಾನಲ್ ದಲ್ಲಿ ಕೂಡ ಬಂದಾಗ್ಯದ. ಪ್ರತಿಯೊಂದು ವಾರ್ತೆಗಳಲ್ಲಿ ಬಂದಾಗ್ಯದ. ಬಚ್ಚು ರೋಬೋಟ್ ಟೀಚರ್ ನೋಟ್ ಆಲ್ರೆಡಿ ಅಲ್ಲಿ ಹಿಂದೊಳಗೆ ಬರ್ತಾರೆ. ಹೌದ್ರಿ ಅದನ್ನ ಯಾವ ರೀತಿ ಆಪರೇಟ್ ಮಾಡ್ಬೇಕು ಒಬ್ಬ ಟೀಚರ್ ಇರ್ತಾನೆ. 8ರಿಂದ 10 ರೋಬೋಟ್ ಗಳನ್ನ ಆಪರೇಟ್ ಮಾಡಬೇಕು ಟೀಚರ್ ಆದ್ರೆ ಸಾಕು. ರೋಬೋಟ್ ಕಚರೇಶ ಇದು ಬಹಳ ಕಾಸ್ಟ್ ಕೂಡ ಆಗಿಲ್ರಿ. 2 ಮಹಿನೆ ಸೆ ಪಡಾ ರಹಿ ರೋಬೋಟ್ ನೋಡ್ರಿ. ಶುರು ಹೋಗಿ ಸ್ಕೂಲ್ ಸವಾಲು ಕಾ ಜವಾಬ್ ದೇ ಸಕ್ತಿ ಹೈ ಶಾಲು. ನೀವೇನ್ ಸವಾಲ್ ಕೇಳ್ತಿರಲ್ಲ ಅದ್ರ ಜವಾಬ್ ಅದ್ ಕೊಡುತ್ತೆ. ರಾಬರ್ಟ್ ಬನಾನೆ ಮೇ 50,000 ಕಾ ಖರ್ಚಾ ನೋಡ್ರಿ ನಿಮ್ ಕಣ್ ಮುಂದೆ ಇದೆ. ಕೇವಲ 50,000 ರೂಪಾಯಿ 50,000 ರೂಪಾಯಿ ಒಳಗೆ ರೋಬೋಟ್ ತಯಾರಾಗಿದೆ. ಸ್ನೇಹಿತರೆ ಒಬ್ಬ ಟೀಚರ್ಗ 50,000 ರೂಪಾಯಿ ಕೊಟ್ಟು ಒಂದ್ ವರ್ಷ ತನಕ ಕಲಿಸ್ಬೇಕಾರೆ ಏಟಾತ್ರಿ. ಒಂದ್ ವರ್ಷಕ್ಕೆ ಏಟಾಗತ್ತೆ ಸರ್. 50,000 ರೂಪಾಯಿ ಪಗಾರ ಐತಿ ಅಂದ್ರೆ ಒಂದ್ ವರ್ಷಕ್ಕೆ ಏಟಾತ್ರಿ 6 ಲಕ್ಷ ರೂಪಾಯಿ ಆಗತ್ರಿ ಸರ್. 6 ಲಕ್ಷ ರೂಪಾಯಿ ಆತ್ರಿ ಸರ್. ಬರೀ 1 ವರ್ಷಕ್ಕೆ. 10 ವರ್ಷಕ್ರಿ
60 ಲಕ್ಷ ರೂಪಾಯಿ ಆತ್ರಿ. 60 ಲಕ್ಷ. ಮತ್ತ 60 ಲಕ್ಷ ರೂಪಾಯಿ ಆದ್ರ ಮತ್ತ ಅವ್ರ 60 ವರ್ಷ ತನ ಅವ್ರಿಗೆ ಲಾಟ್ ರೊಕ್ಕ ಕೊಟ್ಟ ಸರ್ಕಾರ ಯಾಕೆ ಮಾಡ್ತೈತ್ರಿ? 50-60 ರೂಪಾಯಿ ಕೊಟ್ರ ನಾವ್ ನೋಡಿ 2-3 ವರ್ಷ ಕೆಲ್ಸ ಅಂತ ಬರ್ತೈತಿ. ಮತ್ತ ಆರಾಮ್ ಏನಾರ ಅಂಗಟ್ಟಿಂಗ ರಿಪೇರ್ ಮಾಡಿಬಿಟ್ರ 5-6 ವರ್ಷ ಆರಾಮ್ ಜಗ್ತೈತಿ. ಮತ್ತೊಂದ್ ರೋಬೋಟ್ ಹೊಸ ತರ್ತಾರ. ಸ್ನೇಹಿತರೆ, ಶಿಕ್ಷಣ ಕ್ಷೇತ್ರ ಒಳಗೂ ಕೂಡ ರೋಬೋಟ್ ಬಂದ್ಮೇಲೆ ಏನಾಕೈತ್ರಿ? ಟೀಚರ್ ಪೋಸ್ಟ್ ಹೋಗಿ ಬಿಡ್ತ್ರಿ ಸರ್. ಹಾಗಾದ್ರ ನಮ್ಮ ಮಕ್ಳು ಸಾಲಿ ಕಲ್ತ ಟೀಚರ್ ಆಗ್ತಾರ, ಕಾಲೇಜ್ ಪ್ರಿನ್ಸಿಪಲ್ ಆಕಾರ ಅನ್ನುವಂತ ತಲಿ ಒಳಗಿತ್ತು ಅಂದ್ರ ತೆಗದ್ ಹಾಕ್ರಿ. ಸ್ಕೂಲ್ ಬಚ್ಚೋಕು ರೋಬೋಟ್ ಟೀಚರ್ ರೋಬೋಟ್ ಕಚರೇಶ ಬನಾಗಯ ಅಂದ್ರ ಕಚರೇದಿಂದ ತಯಾರು ಮಾಡ್ಯಾರಿ. ಬಾಳ ಖರ್ಚಾಗಿಲ್ಲ, ಬರೀ 50,000 ರೂಪಾಯಿ ರೋಬೋಟ್ ತಯಾರಾಗ್ಯ ಸ್ನೇಹಿತರೆ. ಬಹಳ ಅದ್ಭುತ, ಹೌದ್ರಿ? ತದನಂತರ ನೆಕ್ಸ್ಟ್ ರೈತಕೀಯ ಕ್ಷೇತ್ರದಲ್ಲಿ ರೋಬೋಟ್ ನೋಡ್ರಿ. ನಾವ್ ಒಬ್ರು ಹೆಣ್ಮಕ್ಳ ಕಸ ಪಗಾರ ಹಚ್ಬೇಕಾರ 300 ರೂಪಾಯಿ ಕೇಳ್ತಾರ ಚಂತನ ಕೆಲಸ ಮಾಡಾಕ. ಗಂಡ ಮಕ್ಳು ಐತ್ರಿ 600 ರೂಪಾಯಿ ಐತ್ರಿ. ಇಲ್ಲ ಸಾರಿ, ಹೆಣ್ಮಕ್ಳಿಗೆ 400 ಐತ್ರಿ, ಗಂಡ ಮಕ್ಳಿಗೆ 600 ಐತ್ರಿ. ಹೌದ್ರಿ? ಹಾಗಾದ್ರೆ ರೋಬೋಟ್ ಬಂತಾರ ಏನ್ ಮಾಡ್ತೈತ್ರಿ? ಬರೀ 150 ರೂಪಾಯಿ ಚಂತನ ಕೆಲಸ ಮಾಡೋದು. ಬಿಸ್ಲಾಗ ಏನ್ ಬೇಕಾದ ಅದಕ್ಕೆ ನೀರ್ ಕುಡಿಯಂಗಿಲ್ಲ, ಅದೇನ್ ಬಗ್ರಿನೂ ಇಲ್ಲ. ಉಳೋರ್ ತಂಬಾಕ್ ತಿನ್ನಕ್ರಿ ಕುಂದಿರ್ತಾರ, ಅದು ಎಲ್ಲಿ ಕುಂದ್ರಂಗಿಲ್ಲ. ಯಾಕೆ ಕಳಿಸ್ತೀರಿ ಅಂತ ಕೆಲಸ ಶುರು ರೀ. ಬ್ಯಾಟ್ರಿ ತೆಗೆದು ಒಂದ್ ಪಟಕ್ನ ಬ್ಯಾಟ್ರಿ ತೆಗೆದ್ಬಿಟ್ರೆ ಮುಗಿದ್ ತಾನು ಕೆಲಸ ಮಾಡಕ್ ಹಾಕ್ಬಿಡುತ್ತೆ. ಎಲ್ಲ ಟಮಾಟೆ ಎಲ್ಲ ಹುಡುಕ್ಯಾಡಿ ತೆಗೆದು ನೀವು ಹರಿದ್ ಕೊಡ್ತೈತಿ. ಹೌದ್ರಿ? ಸೊ ಸ್ನೇಹಿತರೆ, ಇಷ್ಟೇ ಅಲ್ದೆ ನಿಮ್ಗೆ ಎಲ್ಲಿ ಕೈಯಾಗ ಪಂಪ್ ಹಿಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಎಲ್ಲಾ ಕ್ಷೇತ್ರ ಒಳಗೆ ಏನಂತ ರೈತ ಕ್ಷೇತ್ರ ಒಳಗ ಅಲ್ಲೇ ಒಂದ್ ದಂಡಿ ಕುತ್ಕೊಂಡು ಆಪರೇಟ್ ಮಾಡಿದ್ರ ಸಾಕ್ರಿ. ಎಷ್ಟ್ ಸ್ಪೀಡ್ ಹೋಗ್ಬೇಕು, ಎಷ್ಟ್ ಸಾವಕಾಶ ಹೋಗ್ಬೇಕು, ಹೆಂಗ್ ಮಾಡ್ಬೇಕು ಎಲ್ಲ ಮನುಷ್ಯರ್ ಸುದ ಹೊಡ್ಯಾಕ್ ಆಗೋದಿಲ್ಲ. ಅಷ್ಟು ಭಾರಿ ಕಡಿಮೆ ಸಮಯ ಒಳಗಡೆ ಅಷ್ಟೆಲ್ಲಾ ಕ್ಷೇತ್ರದ ಹೊಲವನ್ನ ಔಷಧ ಹೊಡಿತೈತಿ ಏನ್ರಿ ಒಂದ್ ಮಷಿನ್. ಸೊ ಹಾಗಾದ್ರೆ ಸ್ನೇಹಿತರೆ, ರೈತ ಕ್ಷೇತ್ರದೊಳಗ ಮಷಿನ್ ಬಂತು ನೋಡ್ರಿ. ದೇಶಕ್ಕೆ ಆಸ್ಪತ್ರೆ अब रोबोट करेंगे सर्जरी. ನಿಮ್ ಕಣ್ ಮುಂದಿದೆ ನೋಡಿ ಸದಸ್ಯರೇ, ಡಾಕ್ಟರ್ ಬರ್ತಾರ ಅಂತ ಹೇಳಿನಲ್ರಿ. ಹಾಗಾದ್ರೆ ಮುಂಬರುವಂತ ದಿನಕ್ಕೆ ಏನಾಗ್ತೈತ್ರಿ? ಈ ತರ ರೋಬೋಟ್ ಭಾರತ್ का पहला सर्जरी रोबोट सिस्टम तैयार ನೋಡ್ರಿ. ಭಾರತದೊಳಗೂ ಕೂಡ ತಯಾರ್ ಬಂತ್ರಿ. ಭಾರತ್ का पहला सर्जरी रोबोट सिस्टम तैयार. ಹೌದ್ರಿ? ತಯಾರ ಆತ್ರಿ. ರೋಬೋಟ್ ಸರ್ಜರಿ 25 ಸರ್ಜರಿ ಮಾಡುತ್ತೆ. ದೇಶದ ಆಸ್ಪತ್ರೆ अब रोबोट करेंगे सर्जरी. ರೋಬೋಟ್ ಸರ್ಜರಿ ಮಾಡುತ್ತೆ. ರೋಬೋಟ್ ಏನ್ ಮಾಡ್ತೇವೆ? ಆಪರೇಷನ್ ಮಾಡುತ್ತೆ. ಏನು ತ್ರಾಸ ಆಪರೇಷನ್ ಮಾಡುತ್ತೆ. 25 ಸರ್ಜರಿ ಮಾಡುತ್ತೆ. ಹೌದ್ರಿ? रोबोट सर्जरी के क्षेत्र में भारत का रचा दिया इतिहास. ಭಾರತ ಒಳಗೆ ಏನಾದ್ರಿ? ಇತಿಹಾಸವನ್ನ ರಚನೆ ಮಾಡ್ತಾ ಇದೆ. ಅಷ್ಟೇನಾಗೈತ್ರಿ, ಇನ್ನ ರೋಬೋಟ್ ಎಂಟ್ರಿ ಕೊಡ್ತಾ. ಹಾಗಾದ್ರೆ ನಮ್ಮ ಮಕ್ಕಳನ್ನ 90 ಲಕ್ಷ 80 ಲಕ್ಷ ಕೊಟ್ಟ MBBS ಮಾಡಿ ಏನ್ ಮಾಡೋದು ಹೇಳ್ರಿ? ಸೊ ಹಾಗಾದ್ರೆ ಇನ್ನೊಂದು ಪೀಳಿಗೆ ನಡಿಬಹುದು. ಮುಂಬರುವಂತ ದಿನಕ್ಕೆ ಏನಾಗ್ತೈತ್ರಿ? ಎಲ್ಲಾ ಡೂರ್ಗಯ. ಸೊ ಹಾಗಾದ್ರೆ ಸ್ನೇಹಿತರೆ, ಅವರು ಕೂಡ ನಿರುದ್ಯೋಗಿಗಳ ಸಂಘಟನೆ ಒಳಗೆ, ವಿದ್ಯಾವಂತರ ನಿರುದ್ಯೋಗ ಸಂಘಟನೆ ಒಳಗೆ ಬಂದ ಬಾಳೆ ಹಚ್ಕೊಂಡ್ ಕುಂದಿರ್ಬೇಕಾಗತ್ತಾರೆ. ತದನಂತರ ನೋಡಿ, ಸಾರಿಗೆ ಸಂಸ್ಥೆಗಳಲ್ಲಿ ಎಲ್ಲ ಬಸ್ನಾಗ ಕಾರ್ ಒಳಗ ಡ್ರೈವರ್ ಗಳ ಕಂಡಕ್ಟರ್ ಓಡಾಡ್ತಾರೆ. ಮುಂಬರುವಂತ ದಿನಕ್ಕೆ ಡ್ರೈವರ್ ಇಲ್ಲ, ಕಂಡಕ್ಟರ್ ಇಲ್ಲ. ನೀವ್ ಆಲ್ರೆಡಿ ಒಂದ್ ಇದ್ದಂತ ಕಾರ್ಡ್ ತೊಳೆದು ಮೆಟ್ರೋದಾಗ ಹೋಗ್ಬೇಕಾದ್ರೆ ಒಂದು ಪಟ್ನೆ ಟಿಕೆಟ್ ಹಚ್ಚಿದ್ರೆ ಹೆಂಗ್ ಒಳಗ್ ಹೋಗ್ತೈತಲ್ರಿ, ಹಂಗ್ ಬಸ್ನಾಗ ಒಳಗ್ ಹೋಗ್ಬೇಕನ್ನಂಗ ಆದ್ರನ ಏನ್ ಮಾಡ್ಬೇಕ್ರಿ? ಅದ್ರ ಮೇಲೆ ಅಲ್ಲಿ ಹಚ್ಚಿದ್ರಿ ಅಂದ್ರ ಬಸ್ ಒಳಗ್ ತಗೋತೈತಿ. ಹೌದ್ರಿ? ವಾಪಸ್ ನೀವ್ ಎಲ್ಲಿಂದ ಎಲ್ಲಿ ಹೋಗ್ಬೇಕು ಅಲ್ಲಿ ಬಟನ್ ನೋಡಿದ್ರಿ ಅಂದ್ರ ಅಲ್ಲಿ ಹೋಗಿ ಅಲ್ಲಿ ನೆನ್ಸ್ ಬಿಡ್ತೈತ್ರಿ. ಮುಗಿ ಅಲ್ಲಿ ಹೋಗಿ ನೀವು ಅದು ಕಾರು ಬಂತು, ಅದ್ರೊಳಗಿನ ರೋಬೋಟ್ ಇಳಿತು, ಅವನ್ನೆಲ್ಲಾ ಕೆಲ್ಸಾನು ಮಾಡತೈತಿ. ಎಲ್ಲಾ A to Z ಅವ್ರು ಹೇಳುವಂತದೆಲ್ಲ ಪ್ರತಿಯೊಂದು ಕೂಡ ಏನ್ ಮಾಡೈತ್ರಿ? ನಾ ಬಂದಿನಿ, ನಾ ಇದನ್ ಮಾಡಿನಿ, ಏನಾದ್ರು ರಚಕ ಎಲ್ಲ ಟೋಟಲಿ ಎಲ್ಲ ಏನ್ ಮಾಡೈತಿ? ರೋಬೋಟ್ ಮಾಡ್ತಾ ಇದೆ. ಸೊ ಇಂಡಿಯನ್ ಆರ್ಮಿಯಲ್ಲಿ ಸಹ ರೋಬೋಟ್ ಬಂತ್ ನೋಡ್ರಿ. ಎಲ್ಲರಿಗೂ ಕಣ್ ಮುಂದೆ ಹೇಳಕತ್ತೀನಿ. ಏನಿದ್ರ ಬೇಲ್ ಇಲ್ಲ, ಬೇಕ್ ಇಲ್ಲ, ಪ್ರೌಡ್ ಇಲ್ಲ. ಯಾಕ್ರಿ 4 ವರ್ಷದ ಮಾಡಿದ್ರು ಇಲ್ಲೆಲ್ಲ ಲಗ್ಬಾಗ್ರಿ. ನನ್ನ ಮಗ ಸತ್ತ, ನಮ್ಮ ಅಣ್ಣ ಸತ್ತ, ನಮ್ ತಮ್ಮ ಸತ್ತ, ಬಾರ್ಡರ್ ಹೋಗಿ ಸತ್ತ, ಹಿಂಗೆಲ್ಲ ಒಳಗ ಟೆನ್ಷನ್ ತಗೊಂಡ್ ಯಾರೋ ಕಷ್ಟ ಪಡ್ಸತ್ತ ಅವ್ರ ದುಡ್ಲಿ ಎಲ್ಲಾರು ಮಜಾ ಮಾಡ್ಕೊತಿಲ್ಲ, ಗುದ್ದಾಡ್ ನಡೆದೈತ್ರಿ. ಹೌದ್ರಿ? ಸೊ ಹಾಗಾದ್ರೆ ಸೈನಿಕರು ಏನ್ ಮಾಡಕತ್ರಿ? ಯಾರು ಸಾಯ್ದ್ ಬೇಡ, ಯಾರು ಮಾಡ, ದೇಶದ ಸುರಕ್ಷತೆಗಾಗಿ ಏನ್ ಬೇಕ್ರಿ? ರೋಬೋಟ್. ಇದಕ್ಕೆ ಕಪ್ಲೆ ಹೊಡ್ರಿ, ಕಲ್ಲಿಲಿ ಬಿಡ್ರಿ, ಕೆಬ್ಬನ್ಲೆ ಕಟ್ರಿ, ಏನ್ ಬೇಕಾದ್ ಮಾಡ್ರಿ, ಅಂಜಂಗ್ಲ ಅಳಕಂಗಿಲ್ಲ ನೋಡ್ರಿ. ಸೊ ಈ ರೀತಿ ಬಾರ್ಡರ್ ಒಳಗ ಫಸ್ಟ್ ಕ್ಲಾಸ್ ಮಾಡ್ತೈತಿ. ಎಷ್ಟ್ ಸಿಟ್ಟು ಬರ್ತೈತಿ, ಹೆಂಗ್ ಮಾಡ್ಬೇಕು ಏನೆಲ್ಲ ಅಲ್ಲೋಲ ಕಲ್ಲೋಲ್ದರಿ. ಹೌದ್ರಿ? ಹೆಂಗ್ ಮಾಡ್ಬೇಕು ಹಂಗೆಲ್ಲ ಒಬ್ಬ ಯಾವ ರೀತಿ ಒಬ್ಬ ಸೈನಿಕನ ಒಳಗಡೆ ಏನ್ ಭಾವನೆಗಳಿರ್ಬೇಕು, ಸೈನಿಕ ಒಳಗಡೆ ಏನ್ ಬೇಕಲ್ಲ ಅದೆಲ್ಲ ಟೋಟಲಿ ಹುಡುಕ್ಯಾಡಿ ಹೊಡಿತೈತ್ರಿ. ಈಗ ಸೈನಿಕ ಕಂಟ್ಯಾಗ ಯಾರು ಡಕೊಂಡ್ ಕೂತ್ರ ಕಾಣಂಗಿಲ್ಲ ನೋಡ್ರಿ. ಅಲ್ಲಿ ಸೈನಿಕ ಕಂಟ್ಯಾಗ ಕೂತ್ರ ಡಕೊಂಡ್ ಕೂತ್ರ ಕಾಣಂಗಿಲ್ಲ. ಆದ್ರ ಸೈನಿಕರು ಒಬ್ಬ ಮನುಷ್ಯನ ಇಲ್ಲಿ ಜೀವ ಐತಿ ಅಂತ ಗೊತ್ತಾಗ್ತದ್ರಿ. ಈ ಏರಿಯಾ ಒಳಗ ಅಲ್ಲಿ ಕಂಟ್ಯಾಗ ಒಳಗ್ ಹೊಕ್ಕ ಹೊಡೆದ್ ಬರ್ತೈತ್ರಿ. ನಾವು ಕಣ್ಣಿಗ್ ಕಂಡ್ರ ಆಟ ಹೊಡಿತೀವಿ, ಕಣ್ಣಿಗೆ ಡಕೊಂಡ್ ಕೂತವ್ರನ್ನ ಬಿಟ್ಟು ಹೋಗ್ತೀವಿ. ಆದ್ರೆ ಇದು ರೋಬೋಟ್ ಏನ್ ಮಾಡುದಿಲ್ರಿ, ಡಕೊಂಡ್ ಕೂತವ್ರ ಬಿಡಂಗಿಲ್ರಿ. ಇಲ್ಲಿ ಮನುಷ್ಯನ ಜೀವ ಕಾಣತೈತಿ ಅಂತ ಗೊತ್ತಾಗಿ ಅದ್ ಎಲ್ಲಿ ಹೋಗಿ ಅಲ್ಲೇ ಒಳಗ್ ಹೊಕ್ಕ ಹೊಡಿತೈತಿ. ಹಾಗಾದ್ರೆ ಸ್ನೇಹಿತರೆ, ಒಬ್ಬ ಮನುಷ್ಯನ ಕಿತ್ತನು, ಒಬ್ಬ ಸೈನಿಕನ ಕಿತ್ತನು ಜಬರ್ದಸ್ತ್ ಕೆಲಸ ಏನ್ ಮಾಡೈತ್ರಿ? ರೋಬೋಟ್ ಮಾಡೈತಿ. ಸೊ ಹಂಗಾದ್ರ ಆರ್ಮಿ ಒಳಗ ಮನುಷ್ಯರನ್ನ ಭರ್ತಿ ಮಾಡ್ಕೋತಾರ, ರೋಬೋಟ್ ಅಂತ ತೋತಾರ. ಸೊ ಈ ರೋಬೋಟ್ ಒಂದ್ ಖರಾಬ್ ಆದ್ರೂ ತೊಂದ್ರೆ ಇಲ್ಲ, ಒಂದು ಹೊಡೆದ್ರು ತೊಂದ್ರೆ ಇಲ್ಲ, ಒಂದ್ ಮುರಿದ್ರು ತೊಂದ್ರೆ ಇಲ್ಲ, ಏನ್ ತೊಂದ್ರೆ ಇಲ್ಲ. ಮತ್ತೊಂದ್ ಹೊಸ ರೋಬೋಟ್ ತರಕ್ ಬರುತ್ತೆ. ಅದು ಮನುಷ್ಯ ಸತ್ತಂದ್ರ ಎಷ್ಟೆಲ್ಲ ತೊಂದ್ರೆ ಆಗತ್ತ. ಹೆಣ ಪ್ಯಾಕ್ ಮಾಡ್ಬೇಕು, ವಿಮಾನ ಕಳಿಸ್ಬೇಕು, ಅದಕ್ಕ ಅವ್ರ ಮನ್ ಮಾಡಕ್ ಮತ್ತ 5 ಮಂದಿ ಸೈನಿಕರನ್ನ ಕೊಟ್ಟು ಕಳಿಸ್ಬೇಕು, ಗಾಡಿ ಕೊಟ್ಟು ಕಳಿಸ್ಬೇಕು.
ಬಹಳಷ್ಟು ಸ್ನೇಹಿತರೆ ತೊಂದರೆ ಇದೆ. ಸೊ ಹಾಗಾದ್ರೆ ರೋಬೋಟ್ ಕ್ಷೇತ್ರದಲ್ಲಿ ಕೂಡ ಏನಾಗಿದೆ ಹಿಂಗ ಓಕೆ. ತದನಂತರ ಗೌಂಡ್ಯಾರ್ರಿ ಮನಿ ಕೆಲಸ ಮಾಡಕ್ ನೋಡ್ರಿ ಒಬ್ಬ ಮನಿ ಗೌಂಡ್ಯಾರು ಕೆಲಸ ಇಲ್ಲ, ಎಲ್ಲಾ ಕೆಲಸ ಏನ್ ಮಾಡಕೈತ್ರಿ ಮಷಿನ್ ಮಾಡೈತಿ ನೋಡ್ರಿ. ಗಾಡಿ ನೋಡಿತೈತಿ ಅವ್ ರೋಬೋಟ್ ಸೇ ಕಾಮ್ ಹೋಗ ನೋಡ್ರಿ. ಸಿಮೆಂಟ್ ಚೀಲ ತರಬೇಕಾದ್ರೆ ನಾವು ಅಡ್ಡಾಡ್ತಿರೋ 3-4 ಸಿಮೆಂಟ್ ಚೀಲ ಹೊತ್ಕೊಂಡ್ ಬರ್ತೈತ್ರಿ. ಹೌದ್ರಿ. ಎಲ್ಲಾ ಮ್ಯಾಲ ಎಲ್ಲಾ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಪ್ಲಂಬರ್ ಎಲ್ಲಾ ಉಸುಕ ಕಡ್ಲಿ ಎಲ್ಲಾ ತಂದ್ ಪ್ಲಾಸ್ಟರ್ ಪ್ಲೋಸ್ಟರ್ ಎಲ್ಲಾ ಏನ್ ಮಾಡೈತ್ರಿ. ಬಾಳಪ್ಪ ಸರ್ ಕೂಡ ಒಂದ್ 2 ವಿಡಿಯೋ ಮಾಡಿ ಗ್ರೂಪಿಗೆ ಹಾಕಿದ್ರ ನೋಡ್ರಿ. ಹೌದ್ರಿ. ಸೊ ಸ್ನೇಹಿತರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ರೋಬೋಟ್ ಬರ್ತೈತಿ. ಇವೆಲ್ಲಾ ನೋಡ್ರಿ ಇಲ್ಲಿ ಏನ್ ಮಾಡೈತ್ರಿ ಇದ ಎಲ್ಲ ನೋಡಿ ಆಲ್ರೆಡಿ ಎಲ್ಲ ಭತ್ತ ಕೊಯ್ದು ಗೋಧಿ ಕೊಯ್ದು ಎಲ್ಲ ಕಬ್ಬು ಕಡಿದು ಎಲ್ಲ ಟೋಟಲಿ ಎಲ್ಲ ರೋಬೋಟ್ ಗಳು ಬಂದು. ಸೊ ಹಾಗಾದ್ರೆ ಸ್ನೇಹಿತರೆ ನಾವೆಲ್ಲ ಏನ್ ಮಾಡೋಣ, ನಮ್ಮ ಮಕ್ಕಳನ್ನ ಏನ್ ಮಾಡಕ್ ಹಚ್ಚೋಣ. ಸೊ ಮುಂಬರುವಂತ ದಿನಕ್ಕೆ ರೋಬೋಟ್ ಗಳು ಬಂತು ಅಂತಂದ್ರೆ ನಮ್ಮ ಮಕ್ಳು ಏನಾಗ್ತಾರ್ರಿ ನಿರುದ್ಯೋಗಿಗಳಾಗ್ತಾರೆ. ಇದನ್ನ ವಿಶೇಷವಾಗಿ ನೀವು ಅವ್ರಿಗೆ ಕಲಿಸ್ಕೊಟ್ರಿ ಅಂದ್ರೆ ಎಸ್ ನೋಡೋಣಪ್ಪ ಬೆಳೆದಿರ್ತೀನಿ ಕಮ್ಸೆ ಕಮ್ ಇಲ್ಲಪ್ಪ ಅಂತಂದ್ರೆ ನೋಡೋಣ ನಮ್ಮ ಮಕ್ಕಳಿಗೆ ಒಳ್ಳೇದಾಗುತ್ತಲ್ಲ ಅಂತ ತಿಳ್ಕೊಂಡು ಏನಾಗ್ತಾರೆ ಜಾಯಿನ್ ಆಗ್ತಾರೆ. ಜಾಯಿನ್ ಆದ್ಮೇಲೆ ನಿಮ್ಮ ಮಾತಿಗೆ ನಿಮ್ಮ ಒಳಗಿರುವಂತ ಇನ್ಸ್ಪಿರೇಷನ್ ಗೆ ನಿಮ್ಮ ಇರುವಂತ ಪವರ್ ನೋಡಿ ಕೆಲಸ ಮಾಡಕತ್ತಾರ, ಪಗಾರ ಬರ್ಲಾಕತ್ತೈತಿ. ಆಮೇಲೆ ಏನ್ ಮಾಡ್ತಾರೆ ಅವರು ಕೂಡ ಒಬ್ಬ ಡೈಮಂಡ್ ಆಗ್ಬೇಕು, ಸನ್ಮಾನ ಸತ್ಕಾರ ತಗೋಬೇಕಂತ ಅವ್ರ ಏನ್ ಮಾಡ್ತಾರೆ ಅವರು ಕೂಡ ನಿಷ್ಠೆಯಿಂದ ಕೆಲಸ ಮಾಡಿ ಶುರು ಮಾಡ್ತಾರೆ. ಅವ್ರು ವಿನ್ ಆಗ್ತಾರೆ. ಅವ್ರು ವಿನ್ ಆದ ಸತ್ ಮೇಲೆ ಮತ್ತವ್ರಿಗೆ ಡಿಪೆನ್ಷನ್ಸ್ ಐತಿ. ಇದು ನಮ್ ತಲೆ ಆಗೈತ್ರಿ. ಹಂಗಾಗಿ ನಾವ್ ಏನ್ ಮಾಡತ್ತೀವಿ ನಾವು ಕೂಡ ಅದ ಮಾಡತ್ತೀವಿ, ನಮ್ಮ ಮಕ್ಕಳಿಗೆ ಅದ ಮಾಡತ್ತೀವಿ, ನಮ್ಮ ಮೊಮ್ಮಕ್ಕಳು ಅದ ಮಾಡಾಕ್ತಾರೆ. ಸೊ ಹಾಗಾದ್ರೆ ಅದನ್ನ ತಲೆ ಒಳಗೆ ತೆಗೆದಾಕ್ತಿ ಜಮಾನ ಚೇಂಜ್ ಆಯ್ತು. ಇದಕ್ಕಿಂತ ಮೊದಲು ರೋಬೋಟ್ ಇದ್ದಿರ್ಲಿಲ್ಲ, ಇದೆಲ್ಲ ನಡೀತ್ರಿ. ಈಗ ಏನಾಯ್ತು ರೋಬೋಟ್ ಎಂಟ್ರಿ ಕೊಟ್ಟ ಮೇಲೆ ಇವೇನು ನಡೆಯಂಗಿಲ್ಲ. ಯಾಕಂದ್ರೆ ಎಲ್ಲಿ ನೌಕರಿ ಹಚ್ತಾರ, ಎಲ್ಲಿ ಮನಿ ಕಟ್ಟೋರು, ಯಾಕಡೆ ಕಾರ್ ಬಗ್ರಿ ತೊಳೋರ್ನು ರೊಕ್ಕಿದ್ರೆ ತೊಳೋರಲ್ರಿ. ಹೌದ್ರಿ. ಒಂದ್ ಪೆಟ್ರೋಲ್ ಪಂಪ್ನ್ಯಾಗ ಪೆಟ್ರೋಲ್ ಹಾಕುವಂತ ಮಷಿನ್ ಕೂಡ ರೋಬೋಟ್ ಬಂದೈತಿ ಅಂತಂದ್ರೆ ನಮ್ಮ ಮಕ್ಕಳ ಎಲ್ಲಿ ನೌಕರಿ ಹಚ್ಚೋರು. ಸ್ವಂತಕ್ಕಾಗಿ ಸ್ನೇಹಿತರೆ ಬಹಳ ಅದ್ಭುತವಾಗಿ ನಾ ಹೇಳಕತ್ತೀನಿ. ಇದನ್ನ ವಿಶೇಷವಾಗಿ ಎಲ್ಲರೂ ಅರ್ಥ ಮಾಡ್ಕೊಳ್ಳುವಂತದ್ದಿದೆ. ಹಾಗಾದ್ರೆ ಸ್ನೇಹಿತರೆ ಸಮಯ ಚೇಂಜ್ ಆದಂಗ ನಾವು ಚೇಂಜ್ ಆಗ್ಲೇಬೇಕು, ಸಮಯದ ಜೊತೆ ಬದಲಾವಣೆ ಆಗ್ಲೇಬೇಕು. ಇಲ್ಲಪ್ಪ ಅಂತಂದ್ರೆ ನಾವು ಹಂಗ ಕೂತೀವಿ ಅಂತಂದ್ರೆ ಆಗೋದಿಲ್ಲ. ಯಾವ ರೀತಿ ಒಬ್ಬ ನಾವಿಕ ಮೊದಲೊಬ್ಬ ಊರಾಗ ಅಂಬಿಗೆ ಇದ್ದ ಅಂತಂದ್ರೆ ಲಕ್ಷಾಂತರ ರೂಪಾಯಿ ಹಣ ಗಳಿಸ್ತಾ. ಯಾಕಂದ್ರ ಅವಾಗ ಸೇತುವೆ ಇದ್ದಿರ್ಲಿಲ್ರಿ, ಬ್ರಿಡ್ಜ್ ಇರ್ಲಿಲ್ಲ, ಪೂಲ್ ಇರ್ಲಿಲ್ಲ. ಅವಾಗ ಏನಿದ್ದುರಿ ನಾವುಗಳಿದ್ದು ಬೋಟ್ಗಳಿದ್ದು. ಬರೀ ಒಂದು ನಾವು ಖರೀದಿ ಮಾಡಿದ್ರು ಕೂಡ ಅದ್ರೊಳಗ 20-10 ಮಂದಿನ ಈದಿಂದ ಆಚೆ ಕಡೆ ದಡದಿಂದ ಪಾರ್ ಮಾಡ್ತಿದ್ದ ಅಂತಂದ್ರೆ ಲಕ್ಷಾಂತರ ಹಣವನ್ನ ಸಂಪಾದಿಸ್ತಿದ್ದ. ನೀನ ದೇವ್ರಪ್ಪ ಅಂತ ಎಲ್ಲರೂ ಹೋಗಿ ಕಾಲ್ ಬೀಳ್ತಿದ್ರು. ಈಗ ಯಾರೇ ಹೋಗಿ ನಾನೇ ನದಿ ಪಾರ್ ಆಗ್ತಾರ್ರಿ ಕುಮಾರ್ ಸರ್? ಎಲ್ಲಾ ಹೊಳಿ ಏನಾಗ್ರಿ ಎಲ್ಲಾ ಸೇತುವೆ ಆಗ್ಯಾವ, ಯಾರು ಹೋಗುದಿಲ್ರಿ. ಈಗ ನಾವ್ನೇ ಹಂಗಾದ್ರೆ ಸ್ನೇಹಿತರೆ ನಾನು ಕೂಡ ಅಂಬಿಗ್ಯಾರ ಜಾತಿ ಹೋದನು ಹೊಸದು ನಾವು ಆರಾಮ್ ನೆತಿ ನಡಿತೈತಿ ಫಸ್ಟ್ ಕ್ಲಾಸ್. ನಾನು ಒಬ್ಬ ನಾವಿಕ ಆಗ್ಬೇಕಂತ ಅಂಬಿಗೆ ಆಗ್ಬೇಕಂತ ಹೇಳಿ ನಾವು ತೊಗೊಂಬಂದ್ ನಾವು ಹೊಳಿ ದಂಡಿ ಕೂತಂದ್ರ ಹೊಟ್ಟೆ ತುಂಬತೈತ್ರಿ? ಇಲ್ಲ. ಯಾಕಿಲ್ಲಪ್ಪ ಅಂದ್ರ ಆಲ್ರೆಡಿ ಎಲ್ಲಾ ಸೇತುವೆ ಆಗ್ಯಾವ. ಆ ಸೇತುವೆ ಮ್ಯಾಗ ನಡ್ಕೋತ ಹೋಗ್ಬೋದು, ಬೈಕ್ ತಗೊಂಡ್ ಹೋಗ್ಬೋದು, ಕಾರ್ ತಗೊಂಡ್ ಹೋಗ್ಬೋದು, ಬಸ್ನ್ಯಾಗ ಹೋಗ್ಬೋದು, ಹೆಂಗ್ ಬೇಕಾದಂಗ ಎಂಜಾಯ್ ಮಾಡ್ಕೋತ ಹಾಡ್ಕೋತ. ಆದ್ರ ನಾವ್ನೇ ಹೋಗಕ್ಕಾಗ್ತಿಲ್ಲ. ಸೊ ನಾವು ತಗೊಂಡ್ರೆ ನಾವಿನ ಮ್ಯಾಗ ನಾವು ತಪ್ಪ ಇಟ್ಕೊಂಡ್ ಕೂತಂತ ವ್ಯಕ್ತಿ ಸಕ್ಸಸ್ ಆಗೋದಿಲ್ಲ. ಹಂಗ ಸಮಯದ ಜೊತೆ ಬದಲಾವಣೆ ಆಗ್ಲೇಬೇಕು. ಮೊದಲು STD ಪಿಶು ಬೋತಿದ್ರಿ. ಅವಾಗ ಏನ್ ಮಾಡ್ತೀರಿ, 1 ರೂಪಾಯಿ ಕಾಯಿನ್ ಹಾಕೊಂಡ್ ಅಲ್ಲಿ ಪಾಳಿ ಹಚ್ಕೊಂಡ್ ಇರ್ತಿದ್ವಿ. ಈಗ ಯಾರಲ್ಲಿ ಸಮಯಕ್ಕೆ ಹೋಗ್ತಾರ್ರಿ? ಇಲ್ಲ. ಯಾರತ್ತೆ STD ಪಿಶು ಇತ್ತಲ್ಲ ಅವ್ನು ದೊಡ್ಡ ಶ್ರೀಮಂತ ಇದ್ದ. ಈಗ ಹಿರಿಯರಿಗೆಲ್ಲ ಗೊತ್ತೈತಿ ನೋಡಿ, ದೊಡ್ಡವ್ರಿಗೆ. ಸಣ್ಣವ್ರಿಗೆ ಗೊತ್ತಿರಕಿಲ್ಲ, ದೊಡ್ಡವ್ರು STD ಪಿಶು ಒಳಗ ಮಾತಾಡಿದಂತ ವ್ಯಕ್ತಿಗಳಿಗೆ ಗೊತ್ತಿರ್ಬೇಕು. ಒಬ್ಬ STD ಪಿಶು ಹಾಕಿದ್ರೆ ಅಲ್ಲಿ ತಾಸ್ಗಾತ ಏನಾಗ್ತೈತಿ ಪಾಳಿ ಹಚ್ಕೊಂಡ್ ನಿಲ್ಬೇಕಾಗಿತ್ತು. ಅವಾಗ ನಮಗ್ ಏನ್ ಸಿಗ್ತೈತ್ರಿ, ನಂಬರ್ ಸಿಗ್ತಿತ್ತು. ಇವಾಗಿಲ್ರಿ. ಈಗ ಎಲ್ಲಾರ ಕೈಯಾಗ ಮೊಬೈಲ್ ಬಂದವ್ರಿ. ಹಂಗ ತಳಗ್ ಏನ್ ತಳಗ್ ಬಿದ್ದೈತಿ ಗೊತ್ತಿಲ್ಲ. ಎಲ್ಲಾರ ಹಂಗ ಪತ್ತಡ್ ಹೆಚ್ಕಾಡ್ಕೋತ ಹಂಗ ನಡ್ಕೋತ ಹೋಗೋ ಫೋನ್, ಬಸ್ನ್ಯಾಗು ಫೋನ್, ಬೈಕ್ನಾಗು ಫೋನ್, ಕಾರ್ನ್ಯಾಗು ಫೋನ್. ನೀವ್ ಎಲ್ಲಿ ಹೊಲದಾಗ ಕುಂದ್ರಿ ಅಲ್ಲೇ ಮಾತಾಗವ. ಮೊದ್ಲೇನಾಕಿತ್ರಿ ಹೊಲ್ದಾನ್ ಜಳಕ ಮಾಡಿ ಹೊಸ ರೀತಿ ಹಾಕೊಂಡ್ ಫೋನ್ ಹಚ್ಚಕ್ ಹೋಗ್ಬೇಕಪ್ಪ ಅಂತ ಊರಾಗ ಹೋಗ್ತಿದ್ರು. STD ಬೂತ್ ಹೋಗಿರು. ಈಗ ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ನೀವ್ ಎಲ್ಲಿ ಇರ್ತೀರಿ ಅಲ್ಲೇ. ಹಾಗಾದ್ರೆ ಸ್ನೇಹಿತರೆ ಈಗ STD ಪಿಶು ಹಾಕ್ತಾನ ಅಂತೇಳಿ ಹಾಕೊಂಡ್ ಕೂತ್ರ ಒಳಗ ಹಾಡ್ಗಳು ಕಟ್ಕೊಂಡ್ ಕುಂದ್ರದಾಕತ್ತಿನ ಅಲ್ಲಿ ಯಾರು ಸನ್ಯಾಕ ಆಯ್ದಿಲ್ಲ. STD ಪಿಶುಕ ಸನ್ಯಾಕ ಆಗೋದಿಲ್ಲ. ಹಾಗಾದ್ರೆ ಸ್ನೇಹಿತರೆ ಮುಂದೊಂದು ದಿನ ನಾ ನೌಕರಿ ಮಾಡ್ಬೇಕು, ನಾ ಸಾಲಿ ಕಲಿಬೇಕು, ಹಂಗ ಅಂತೇಳಿ ಫಸ್ಟ್ ಕ್ಲಾಸಿಗೆ ಎಲ್ಲಾ ಗುದ್ದಾಡಿ ಮಾಡಿ ಸಾಕಷ್ಟು ನಾವು ಡೊನೇಷನ್ ಕಟ್ಕೊಂಡು ಸಾಕಷ್ಟು ದುಡ್ಡು ಇಸ್ಕೊಂಡ್ ಹೋಗಿ ನಾನು 10ನೇ ಕಲಿತೀನಿ, 12ನೇ ಕಲಿತೀನಿ, ಡಿಗ್ರಿ ಕಲಿತೀನಿ, ಡಿಪ್ಲೊಮಾ ಕಲಿತೀನಿ, ಇಂಜಿನಿಯರ್ ಕಲಿತೀನಿ ಅಂತ ಹೇಳ್ಕೊಂಡ್ ಹೋಗಿ ರೊಕ್ಕ ಹೋಗಿ ಅಲ್ಲಿ ಶಾಲೆ ಬಡ ಕಲಿತ್ಕೊಂಡಿರ್ತಲ್ಲ
ಹೋಗ್ತಂತ ವ್ಯಕ್ತಿಗಳಿಗೆ ನೌಕರಿ ಸಿಗೋದಿಲ್ಲ. ನೌಕರಿ ಸಿಕ್ಕರೂ ಕೂಡ ಮುಂದಿನ ಉಜ್ವಲ ಭವಿಷ್ಯಕ್ಕಿಲ್ಲ, ಮತ್ತೆ ತಂದೆ ತಾಯಿಗಳಿಗೆನೆ ಡಿಪೆಂಡ್ ಆಗ್ಬೇಕಾಗತ್ತೆ. ನೋಡ್ರಿ ಸ್ನೇಹಿತರೆ, ಅಷ್ಟೆಲ್ಲ ಕಲಿತು ಮಾಡಿ ತಲೆ ಕೆಚ್ಕೊಂಡ್ ಕೂತ್ಬಿಟ್ಟಾನ, ಎಲ್ಲಾ ಶಾಲಿ ಕಲಿತ, ಎಲ್ಲಾ ಪರ್ಫೆಕ್ಟ್, ಎಲ್ಲಾ ಫಸ್ಟ್ ಕ್ಲಾಸ್ ಆದ್ರೆ ನಾ ಏನ್ ಮಾಡ್ಲು ಯಪ್ಪ ಅಂತ ಗದ್ದ ತೆಚ್ಕೊಂಡ್ ಚಿಂತೆ ಮಾಡತ್ತ. ನೋಡ್ರಿ ಏನ್ ಹಾಕಿವಲ್, ಈ ಕಡೆ ಹೋಗ್ಲು ಏನ್ ಈ ಕಡೆ ಹೋಗ್ಲು ಏನ್ ಯಾಕಡೆ ಹೋಗ್ಲಿ ಹೋಗ್ಲು ನಾನು ತಲೆ ಹಚ್ಕೊಂಡ್ ಕುಂದ್ರಲ್ಲ, ಏನು ತಿಳಿದ್ರೆ ನೋಡ್ರಿ ಏನ್ ಯಾವ ರೀತಿ ವಿಚಾರ ಮಾಡ್ತಾ ಇದ್ದಾನೆ, ಏನ್ ದಿಗ್ಗ ತಿಳಿವಲ್ದಾತ, ಅವ್ರಿಗೆ ದಿಗ್ಗ ತಿಳಿವಲ್ದಾತು. ಹಂಗಾಗ್ಬಿಡುತ್ತೆ ನೌಕರಿ ಮಾಡೋರು. ಅದೇ ಬಿಸ್ನೆಸ್ ಮಾಡುವಂತ ವ್ಯಕ್ತಿ, ಶೇಪ್ ಶಾಪ್ ಮಾಡುವಂತ ವ್ಯಕ್ತಿ ಇವತ್ತಿನ ಕಾರ್ಯದ ಜೊತೆ ಮಾಡ್ತಾ ಹೋದ್ರೆ ಅವ್ರ ಮುಂದಿರುವಂತ ಜೀವನ ತಲೆ ಕೈ ಹಚ್ಕೊಳ್ಕೊಂಡ್ರ ಅವಶ್ಯಕತೆ ಇಲ್ಲ, ಟೆನ್ಷನ್ ತಗೊಳ್ಳುವಂತ ಅವಶ್ಯಕತೆ ಇಲ್ಲ. ಇದಕ್ಕಿಂತ ಮುಂಚೆ ಒಬ್ಬ ಸೈನಿಕ, ನಂದೇ ಹೇಳ್ತೀನಿ ತೋರಿ, ಇದಕ್ಕಿಂತ ಮುಂಚೆ ಒಬ್ಬ ಸೈನಿಕ ನೌಕರಿ ಮಾಡ್ತಿದ್ದ, ರಿಟೈರ್ಡ್ ಆಗಿ ಬಂದ್ಮೇಲೆ ಮತ್ತೊಂದು ನೌಕರಿ ಮಾಡ್ತಿದ್ದ, ಪೊಲೀಸ್ ನೌಕರಿ ಆಗ್ತಿದ್ದ, ಇಲ್ಲ ಅಂತಂದ್ರೆ ಬ್ಯಾಂಕ್ ನಾಗ ಹೋಗ್ತಿದ್ದ, ಇಲ್ಲ ಸೆಕ್ಯೂರಿಟಿ ಗಾರ್ಡ್ ಆಗ್ತಿದ್ದ, ಏನಾರ ಒಂದ್ ನೌಕರಿ ಮಾಡ್ತಿದ್ದ, PSI ಹಾಕಿದ್ ಏನಾರ ಆಗ್ತಿದ್. ಆದ್ರೆ ಮುಂಬರುವಂತ ಸೈನಿಕರಿಗೆ ನೌಕರಿ ಇಲ್ಲ ಅಂತ ಇದ್ದವ್ರಿಗೆ ಸಿಗೋಲ್ದಿನ ಸೈನಿಕರಿಗೆ ಏನ್ ಮಾಡ್ತಾರೆ, ಹಿರಿಯ ಕಟ್ ಮಾಡಕ್ ಹತ್ತಿ ಬಿಡ್ತಾರ, ಅವ್ರ ಹಡತಾಲ ಮಾಡ್ಬಿಡ್ತಾರೆ. ಇವ್ರಿಗೇನ್ ಮಕ್ಳಿಗೆ ಆಲ್ರೆಡಿ ನೌಕರಿ ಮಾಡಿ ಬಂದಾರ, ಇನ್ ಮಾತು ಬಂದ್ ಇವ್ರನ್ನ ತೊಂದ್ರೆ ನಾವೇನು ಗೊಬ್ಬಿ ಕೊಟ್ಟು ನೋಡ ಏನ್ ಮಾಡ್ತಿದ್ರಿ ಜನ, ಹಡತಾಲಕ್ ನಿಂತು ಬಿಡುತ್ತೆ. ಅದಕ್ಕಾಗಿ ಸ್ನೇಹಿತರೆ, ಎಕ್ಸ್ ಸರ್ವಿಸ್ ಮ್ಯಾನ್ ಆಲ್ರೆಡಿ ಪೆನ್ಷನ್ ಸಿಗಾಕತ್ತೈತಿ, ಇಲ್ಲಿಕಂದ್ರೆ ಕಂಡೀಷನ್ ಮಾಡ್ತಾರೆ, ಪೆನ್ಷನ್ ತಗೋ ಒಂದ್ ನೌಕರಿ ಮಾಡುವಂದ, ಮತ್ ಏನ್ ಮಾಡ್ತಾರೆ, ಬ್ರಾಡ್ ಬಿಡಪ್ಪ ಸುಮ್ ಕೂತ್ರ ಆರಾಮ್ಸಿ ಪೆನ್ಷನ್ ಸಿಗಾತೈತಿ, ಇದ್ನೇನ್ ಮಾಡೋದು ಅಂತ ಹೇಳಿ ಮುಂದೆ ಸೈನಿಕರಿಗೆ ಏನಾಗುದಿಲ್ಲ, ಸಿಗುವುದಿಲ್ಲ, ನೌಕರಿ ಸಿಗೋದಿಲ್ಲ. ಸೊ ಹಾಗಾದ್ರೆ ಸ್ನೇಹಿತರೆ, ಸೈನಿಕರ ಜೊತೆ ಕೆಲಸ ಮಾಡ್ತಾ ಇವತ್ತು ಏನಾದ್ರು ಟೀಮ್ ಕಟ್ಟಿದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ಬೇಡ್ರಿ ಇಲ್ಲ. ಸೊ ಅದೇ ಸ್ನೇಹಿತರೆ, ಇವತ್ತು ಆಲ್ರೆಡಿ 3-3 ಸಾವಿರ ಟೀಮ್ ಆಗಿದೆ. ನಾನು ಬಂದ ಮೇಲೆ ಇದೇ ಟೀಮ್ ಅನ್ನ ದಿನದಿಂದ ದಿನಕ್ಕೆ ಬೆಳೆಸಿದ್ರೆ ಕೋಟ್ಯಾಧೀಶ್ವರ ಆಗ್ಬೋದು, ಮತ್ತವ್ರ ಕೈ ಚಾಚುವಂತ ಅವಶ್ಯಕತೆ ಇಲ್ಲ. ಸೇಮ್ ನಂದ್ ಹೆಂಗಾಗಿತ್ತಲ್ಲ ಹಂಗ ನಿಮ್ದು ಕೂಡ. ಇವತ್ ಮಕ್ಳು ಸಾಲಿ ಕಲಿಯತ್ತವ್ ಮಾಡತ್ತವ್, ಡಿಗ್ರಿ ಡಿಪ್ಲೊಮಾ ಕಲಿತ 18-20 ವರ್ಷ ಆಗ್ಲಿ, 20-25 ವರ್ಷ ಆಗ್ಲಿ, ಅವ್ರ ಆಗೋದ್ರೊಳಗಾಗಿ ಆಲ್ರೆಡಿ ಟೀಮ್ ಆಗಿರ್ತದ. ಆ ಟೀಮ್ ಅನ್ನ ಚಲಾಯಿಸ್ಕೊಂಡು ಹೊಂಟ್ರು ಅಂತಂದ್ರ ಲಕ್ಷಾಂತರ ರೂಪಾಯಿ ಹಣವನ್ನ ಸಂಪಾದನೆ ಮಾಡಬಹುದು. ಕ್ಲಿಯರ್ ಆತ್ರಿ? ಎಲ್ಲರಿಗೂ ಕ್ಲಿಯರ್ ಆತ್ರಿ? ಇದನ್ನ ನಾವು ಅವ್ರಿಗೆ ಕ್ಲಿಯರ್ ಮಾಡಿಸ್ಬಿಟ್ಟಿವಿ ಅಂತಂದ್ರೆ ಆ ವ್ಯಕ್ತಿ ಅಂತಾರ, ಹೌದಲ್ಲ ರೀ ಸರ್, ಇಲ್ಲೇ ಹೇಳತ್ತಾರ ಸತ್ಯ ಐತಿ, ಸುಮಾರನ ಹೇಳತ್ತಾರಲ್ಲ ಸತ್ಯ ಐತಲ್ಲ, ಹೌದಲ್ಲ ಅಂತ ನಿಮ್ ವಿಶ್ವಾಸ ಮಾಡಕ ಪ್ರಾರಂಭ ಮಾಡ್ತಾರೆ. ಸರ್ ನಮಗ್ ಇದ ಗೊತ್ತಿಲ್ಲ ಅಂತಂದ್ರ ನಾವ್ ಯಾರಿಗಂತ ಹೇಳಾಕ್ತೈತಿ, ನಮ್ಮ ಮಾತ್ ಯಾಕೆ ಕೇಳ್ಬೇಕ್ರಿ? ಅವ್ರು ಕೇಳಂಗಿಲ್ಲ, ನಮ್ಮ ಮಾತ್ ಕೇಳಂಗಿಲ್ಲ. ನಾವ್ ಹೋಗ್ಬಿಡ ಸುಮ್ಮ ತನಗ್ ಲಾಭ ಐತಿ ಅಂತ ಶೇಪ್ ಶಾಪ್ ಜಾಯಿನ್ ಆಗನಾಗ್ತಾನ. ಆದ್ರೆ ನಿಮಗ್ ಲಾಭ ಐತಿ, ನಾಳೆ ಮುಂದಿನ ಜೀವನಕ್ಕ ಅಂತ ನಾವ್ ಅಂದಿವಿ ಅಂತಂದ್ರೆ ಹಂಗ ಒಂದ್ ಐಡಿ ಕೊಡಪ್ಪ ನೋಡ್ ಮಾಡೋನು, ಈ ಹುಡುಗರು ಸುಮ್ಮ ಕೂತಾರ ಸ್ವಲ್ಪ ನಿಮ್ ಸಂಘಟ ಅಂದ್ಬಿಡ್ತಾರ. ಹೌದ್ರಿ? ಸೊ ಅದಕ್ಕಾಗಿ ಸ್ನೇಹಿತರೆ, ಜವಾಬ್ದಾರಿನ ತಗೊಂಡಿವಿ ಅಂತಂದ್ರೆ ಏನಾಗತ್ತ, 100% ಆಗತ್ತ. ಸೊ ಶೇಪ್ ಶಾಪ್ ಯಾಕೆ ಮಾಡ್ಬೇಕು ನೋಡ್ರಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಯಾಕೆ ಅಂತ ತಿದ್ದಿತನ ಲಾಭ ಅಂತ ಗೊತ್ತಾಯ್ತು. ಇದನ್ನ ಯಾಕೆ ಮಾಡ್ಬೇಕು, ಶೇಪ್ ಶಾಪ್ ಯಾಕೆ ಮಾಡ್ಬೇಕು ನೋಡಿ. ಸಿಗ್ನಿಫಿಕೇಶನ್ ಆಫ್ ಲೈಫ್ ಆಫ್ ಸಿಗ್ನಿಫಿಕೇಶನ್, ಅಂಧಕಾರದಲ್ಲಿ ದೀಪ ನೀನಾಗುವ ಅವಕಾಶ. ನೋಡ್ರಿ ಎಷ್ಟು ಅದ್ಭುತವಾದಂತ ಲೈನ್ ಇದೆ ನೋಡ್ರಿ. ಕತ್ತಲಿಯಲ್ಲಿ ಬೆಳಕಿಗೆ ಎಷ್ಟೊಂದು ಮೌಲ್ಯ ಇದೆ ನೋಡ್ರಿ. ಅದೇ ನೋಡ್ರಿ, ಕತ್ತಲಿತ್ತು ಅಂತಂದ್ರ ಆ ಮನೆಯೊಳಗೆ ಲೈಟ್ ಐತ್ರ ಏನಂತಾರೆ, ಶಿವ ಶಿವ ಪಾಂಡುರಂಗ, ಶಿವ ಶಿವ, ಓಂ ನಮ ಶಿವ, ಓಂ ನಮ ಶಿವ, ಓ ಬಸವಣ್ಣ, ಎಲ್ಲ ತುರಂತ ದೇವ್ರ ನೆನಸ್ಕೊತಾರ. ಯಾಕ್ರಿ? ಒಂದು ದೇವರಂತೆ ಬೆಳಕು ನೀಡಿದ್ರಂತ. ಹಂಗ ಯಾವ ಮನೆಯಲ್ಲಿ ಬಡತನ ಇದೆಯೋ, ಯಾವ ಮನೆಯಲ್ಲಿ ನಿರುದ್ಯೋಗಿಯಿಂದ ಅಲದಾಡ್ತಿದ್ದಾರೋ, ಯಾವ ಮನೆಯಲ್ಲಿ ಧರ್ಮದಿಂದ ಅಂಧಕಾರದಲ್ಲಿ ಇದ್ದಾರೋ ಅಂತವ್ರ ಮನೆಯಲ್ಲಿ ನೀವೇನಾದ್ರೂ ಭಗವದ್ಗೀತೆ, ರಾಮಾಯಣ, ಹನುಮಾನ ಚಾಲಿಸ ಸ್ಥಾಪನೆ ಮಾಡಿ ಅವರ ಮನೆಗೆ ಒಂದು ಉದ್ಯೋಗ ಸೃಷ್ಟಿ ಮಾಡಿ, ಹುಡುಗ ನೌಕರಿ ವಯಸ್ಸಿಗೆ ಬಂದಾಗ ದಾರು ಕುಡಿಯಾಕ, ಗುಟ್ಕಾ ತಿನ್ನಾಕ, ಮಟಕ ಆಡಾಕ, ಫಾಲ್ತು ಚಟಕ್ ಬಿತ್ತಿದ್ದ ಅಂತವ್ರನ್ನ ಶೇಪ್ ಶಾಪ್ದೊಳಗ ಹಾಕಿ ಸತ್ಯದ ಮಾರ್ಗದಲ್ಲಿ ತಗೊಂಡು ಹೊರಟ್ರಿ ಅಂತಂದ್ರ ಅಂಧಕಾರದಲ್ಲಿ ದೀಪ ನೀನಾಗುವ ಅವಕಾಶ ಇದೆ ಸ್ನೇಹಿತರೆ. ಅಂಧಕಾರದಲ್ಲಿ ದೀಪ ನೀನಾಗುವ ಅವಕಾಶ ಅಂತಂದ್ರೆ ಇವತ್ತು ನಮ್ಮ ಮಂಜುವನ್ನ ಹೇಳ್ಬೇಕು. ನಂಗಾದ್ರೆ ನನಗೆ ಏನಾದ್ರಿ ಭಾವುಕನಾದೆ, ಅಲ್ಲಪ್ಪ ನಾನು ಕೂಡ ಇಂಥ ಒಬ್ಬ ವ್ಯಕ್ತಿ ಆದನ, ಎಲ್ಲರ ಮನಸ್ಸೊಳಗೆ ಈ ರೀತಿ ನನ್ನ ಮೇಲೆ ವಿಶ್ವಾಸ ಭಾವನೆ ಬರಾಕತ್ತುವ. ಹಾಗಾದ್ರೆ ಸ್ನೇಹಿತರೆ, ನಾನು ಕೂಡ ಒಬ್ಬ ಅದ್ಭುತ ತಾಯಿಯ ಅದ್ಭುತ ಮಗ ಆದ್ನಲ್ಲ ಅಂತ ನನ್ನ ಒಳಗಡೆ ನನಗೇನಾಯ್ತು, ಫೀಲಿಂಗ್ ಶುರುವಾಯ್ತು. ನಾನೇನ್ ಅವ್ರಿಗೇನ್ ಹೇಳಿಲ್ರಿ, ನೀವ್ ನನ್ ಜೋಡಿ ಹೆಂಗ್ ಹೋಗಲ್ರಿ ಅಂತ. ರಾಜಕಾರಣಿಗತೆ ನಾಯನ ರೊಕ್ಕ ಕೊಟ್ಟಿಲ್ಲ, ರೂಪಾಯಿ ಕೊಟ್ಟಿಲ್ಲ, ಆದ್ರೆ ಪ್ರೀತಿಯಿಂದ ಅವರು ಬರುವಂತ ಬಾಯಿ ನುಡಿ ಮುತ್ತಿನಿಂದ ಏನಾಯ್ತು, ಇದು ಆಕ್ಚುಲಿ ಸಿದ್ಧತೆ ಇದೆಯಲ್ಲ ಅಂತ ನಾನು ಇವತ್ತು ಈ ಒಂದು ಲೈನ್ ಇದೆಯಲ್ಲ ನಿಮ್ಮೆಲ್ಲರೂ ಕೂಡ ಅನ್ಸಿರ್ಬಹುದು. ಅಂಧಕಾರದಲ್ಲಿ ದೀಪ ನೀನಾಗುವ ಅವಕಾಶ. ಇವತ್ ನೋಡ್ರಿ, ಮಂಜು ಸರ್ಗ ನಮಗ ಪೆನಲ್ದಾಗ ಇದ್ದವ್ರು ಯಾರಿಗೆ ಸಂಬಂಧ ಸೂತ್ರಗಳು ಇದ್ದಿದ್ದಿಲ್ಲ, ಆದ್ರೆ ಇವತ್ತು ನನ್ನದಿಂದ ಓಕೆ ಸಂಗೀತ ಮೇಡಮ್ ಅಂತ. ಸೊ ಹಾಗಾಗಿ ಸ್ನೇಹಿತರೆ, ಇದು ಬಂದಿದೆ ಅಂತಂದ್ರೆ ಬಹಳ ಅದ್ಭುತ. ತದನಂತರ ಫ್ರೀಡಮ್ ಲೈಫ್ ಕಾಂಪ್ರಮೈಸ್, ಹೊಂದಾಣಿಕೆ ಜೀವನದಿಂದ ಸ್ವತಂತ್ರ ಜೀವನ. ಹೊಂದಾಣಿಕೆ ನಾವ್ ಏನ್ ಮಾಡಕತ್ತೀವ್ರಿ, ರೊಕ್ಕಿಲ್ಲ ರೀ, ರೊಕ್ಕಿಲ್ಲ ಮತ್ತೆ ರೊಕ್ಕಿಲ್ಲ ಅಂತಂದ್ರೆ ಏನ್ ಮಾಡ್ತೀವ್ರಿ, ಹೊಂದಾಣಿಕೆ ಜೀವನ. ಹಾಸಿಗಿದ್ದಷ್ಟು ಕಾಲು ಚಾಚು, ಇದರಿಂದ ಏನಾಗ್ತೀವಿ ನಾವ ಹೊರಗಡೆ ಬರ್ತೀವಿ. ಇಲ್ಲಿ ತನಕ ಏನ್ ಮಾಡ್ತಿದ್ರಿ, ನಾನು ಏನೋ ಮಾರ್ಕೆಟಿಂಗ್ ಮಾಡ್ಬೇಕಾಗಿತ್ತು ಅಂತಂದ್ರೆ
ರಸ್ತೆ ಮೇಲೆ ಇರುವಂತ ಫುಟ್ಪಾತ್ ಮ್ಯಾಗ ಇರುವಂತ ವಸ್ತುಗಳನ್ನ ಹಾಕೋತಿದ್ರಿ. ನಾನು ದೇವರಾಣಿ ಮಾಡಿ ಹೇಳ್ತೀನ್ರಿ, ಸಣ್ಣಾಗಿದ್ದಾಗ ನನಗೆ ಬೂಟ್ ತೊಗೊಳಕ್ ರೊಕ್ಕಿದ್ದಿಲ್ಲ. ಒಂದು ತೆವದಲ್ಲಿ ಹೋಗಿ 40 ರೂಪಾಯಿ ಕೊಟ್ಟು ಜಂಪಂಡ ಬೂಟ್ ತಗೊಂಡಿವಿ. ಎಷ್ಟ್ರಿ? ಅವಾಗ 40 ರೂಪಾಯಿ ಹೊಸ ಬೂಟ್ ಸಿಕ್ತಿದ್ರಿ. 40 ರೂಪಾಯಿ ಕೊಟ್ಟು ಹೊಸ ಬೂಟ್ ತಗೊಂಡ ಏನ್ ಮಾಡ್ತೇನ್ರಿ, ರುಮಾಲ್ ಇಟ್ಟಿಂದ ಬೂಟ್ ವರ್ಷಾಕ್ ಹೊಲಸಾಕಾವ್ ಅಂತೇಳಿ ಒಂದ್ ಮೋತಿ ವರ್ಷಳಕ್ ರುಮಾಲ, ಒಂದ್ ಬೂಟ್ ವರ್ಷಾಕ್ ರುಮಾಲ. ನನ್ ಜೀವನದಾಗ ಫಸ್ಟಿಗೆ ನಾನು ಬೂಟ್ ತಗೊಂಡದ ಎಷ್ಟ್ರಿ? ಜಮಖಂಡ್ಯಾಗ ಫುಟ್ಪಾತ್ನಾಗ ಇದ್ದು ಬೂಟ್ ತಗೊಂಡಿರಿ, 40 ರೂಪಾಯಿ ಕೊಟ್ಟು ನನಗೆ ಏನಾದ್ರು ಗೊತ್ತೈತಿ. ಮುಕ್ತಾಬಾಯಿ ಸಾಳುಕ್ಯ ಅಂತನ್ನುವಂತ ಒಬ್ಬ ನನ್ನ ಅಜ್ಜಿ ಕೊಡ್ಸಿದ್ರು. ಇಲ್ಲಪ್ಪ ಸಂತೋಷ, ನೀನು ಹಾಕುವಂತ RSS ತಂಡಕ್ಕ ಹೋಗ್ಬೇಕಾದ್ರೆ ವೈಟ್ ಚಡ್ಡಿ, ವೈಟ್ ಅಂಗಿ, ವೈಟ್ ಬೂಟ್ ಬೇಕಾಗಿತ್ರಿ. ನನ್ 40 ರೂಪಾಯಿ ಕೊಟ್ಟ ಬೂಟ್ ತೊಗೊಳಕ್ ರೊಕ್ಕಿರ್ಲಿಲ್ಲ. ಅವಾಗ ನಮಗೊಬ್ಬ ಅಜ್ಜಿ ಕೊಡಿಸಿದ್ರು. ನನಗೇನಾದ್ರೂ ನೆನಪಿದೆ, ನನ್ನ ಜೀವನದಾಗ ಮೊದಲಿಗೆ ಏನಾಯ್ತ್ರಿ, 40 ರೂಪಾಯಿ ಕೊಟ್ಟ ಬೂಟ್ ತಗೊಳಕ್ಕೂ ನನ್ ರೊಕ್ಕಿದ್ದಿಲ್ಲ. ಆದ್ರೆ ಇವತ್ತು ಸ್ನೇಹಿತರೆ 12,400 ರೂಪಾಯಿ ಕೊಟ್ಟ ಶೂ ಹಾಕೋತೇನೆ. 12,400 ಕೊಟ್ಟು ಬರೀ ಒಂದು ಶೂಸ್ ರೇಟ್ ಇದೆ 12,400. ಮುಂದಿನ ದಿವಸ ಟ್ಯಾಗ್ ಮಾಡಿ ನಾ ಮಾಯ ಮೇಡಮ್ ನೋಡ್ರಿ ಇದ್ರ ಹಿಂಗೈತಿ. ಅದ್ರ ಮಂದಿಗೆ ಹೇಳಿದ್ರೆ ಏನಕ್ಕಾರ ಅಹಂಕಾರ ಅಂತ ತಿಳ್ಕೊತಾರೆ. ಆದ್ರೆ ಒಂದಿನ ಹಿಂಗ ಇನ್ನೊಂದಿನ ಹೊಂದಾಣಿಕೆ ಜೀವನದಿಂದ ನಾನು ಎಂತ ಜೀವನ ಕಳಿಬೇಕಲ್ಲ ಹಂಗ ಆರಾಮ್ ಸರಿ ಕಳಿಬಹುದು ಸ್ನೇಹಿತರೆ. ಫ್ರೀಡಮ್ ಫ್ರಮ್ ಲೈಫ್ ಕಾಂಪ್ರಮೈಸ್. ನಾನು ಅಹಂಕಾರದಿಂದ ಹೇಳ್ತಾ ಇರ್ಲಿಲ್ಲ ಪ್ರತಿಯೊಬ್ಬರಿಗೂ ಕೂಡ. ದುಡ್ಡು ಬರ್ತಿತ್ತು ಅಂತಂದ್ರೆ ಮನುಷ್ಯ ಖರ್ಚು ಮಾಡಕ್ ಇನ್ ಸರಿಯಂಗಿಲ್ಲ. ದುಡ್ಡು ಬರ್ಲಿಲ್ಲ ಅಂತಂದ್ರೆ ಏನ್ ಮಾಡ್ತಾರ್ರಿ, ಕಾಂಪ್ರಮೈಸ್ ಮಾಡ್ತಾರೆ. ಸಿಕ್ಕಿದ್ದಷ್ಟು ಆಲೋಚನೆ ಮಾಡ್ತಾರೆ. ಅದೇ ದುಡ್ಡು ಇತ್ತು ಅಂತಂದ್ರೆ ಮನುಷ್ಯ ಏನಾಗೋದಿಲ್ಲ, ಹೊಂದಾಣಿಕೆಯಿಂದ ದೂರ ಆಗ್ಬಿಡ್ತಾರೆ. ಹೌದ್ರಿ? ತದನಂತರ ನೋಡ್ರಿ, ಎಲ್ಲಿ ಹೋಟೆಲ್ದಾಗ ಹೋಗ್ತೀವಿ, ಹೋಟೆಲ್ದಾಗ ಹೋದಿವಿ ಅಂದ್ರೆ ಏನ್ ಮಾಡ್ತೀವಿ ನಾವು, ಇದಕ್ ಚಾ ಕೆಟ್ ರೊಕ್ಕ, ಊಟಕ್ಕೆ ಎಟ್ ರೊಕ್ಕ, ಒಣಗಿಗೆ ಎಟ್ ರೊಕ್ಕ, ರೊಟ್ಟಿಗೆ ಎಟ್ ರೊಕ್ಕ, ಮೊದಲ ರೊಕ್ಕ ನೋಡಕತ್ತೀವಿ. ಅದನ್ನ ಮತ್ತೆ ದುಡ್ಡು ಇತ್ತಂದ್ರ ಯಾವ್ದು ತಿನ್ಬೇಕಂತ ಮೆನು ಚೆಕ್ ಮಾಡಕತ್ತೀವಿ. ಯಾವ್ದು ಬೆಸ್ಟ್ ಐತಿ, ಯಾವ್ದು ಟೇಸ್ಟ್ ಇದೆ, ಹೋಗಿ ಬಿಡಪ್ಪ ಮೊದಲ ಟೇಸ್ಟ್ ಯಾವ್ದೈತಿ ನೋಡೋಣ ಅಂತೀವಿ. ಕಿಶಾಗ ದುಡ್ಡು ಇರ್ಲಿಕ್ಕಂದ್ರೆ ಏನ್ ಮಾಡ್ತೀವ್ರಿ, ಎಲ್ಲಕ್ಕಿಂತ ಸ್ವಸ್ಥ ಯಾವ್ದೈತಿ ಅದನ್ನ ತೊಗೊಳಕ್ ರೊಕ್ಕ ನೋಡ್ತೀವಿ. ಮೊದಲಲ್ಲಿ ಊಟ ನೋಡಂಗಿಲ್ಲ, ರೊಕ್ಕದ ಲಿಸ್ಟ್ ನೋಡ್ತೀವಿ. ಕಿಶಾಗ ಹೆಚ್ಚಿತ್ತಂತಂದ್ರ ಟೇಸ್ಟ್ ಇದ್ರ ಲಿಸ್ಟ್ ನೋಡ್ತೀವಿ. ಸ್ನೇಹಿತರೆ, ಹೊಂದಾಣಿಕೆ ಜೀವನದಿಂದ ದೂರ ಆಗುವಂತ ಒಂದು ಸುವರ್ಣ ಅವಕಾಶ ಶೇಪ್ ಶಬ್ದ ಸಿಗುತ್ತೆ, ಅದಕ್ಕಾಗಿ ಮಾಡ್ಬೇಕು. ನೇಮ್ ಅಂಡ್ ಫ್ರೇಮ್ ನೋಡ್ರಿ, ಇವತ್ತು ಭಾರತದಲ್ಲಿ ಇತಿಹಾಸದಲ್ಲಿ ನಿಮ್ಮ ಹಾಗೂ ನಿಮ್ಮ ವಂಶದ ಹೆಸರನ್ನ ರಚಿಸುವಷ್ಟು ಸುವರ್ಣ ಅವಕಾಶ ಇಲ್ಲಿ ಸಿಗುತ್ತೆ 100%. ಸೊ ಅದಕ್ಕಾಗಿ ನೋಡ್ರಿ, ಇವತ್ತು ನಮ್ಮ ಸಂಜಯ್ ಜೈನ್ ಸರ್, ನಿತಿನ್ ಗಡ್ಕರಿ ಸರ್ ಜೊತೆ ಕೂಡ್ಕೊಂಡು, ಇದೇ ಸಂಜಯ್ ಜೈನ್ ಸರ್ ನಿತಿನ್ ಗಡ್ಕರಿ ಸರ್ ಜೊತೆ ಕೂಡ್ಕೊಂಡು ರಾಮಾಯಣ ಕೂಡ ಲಾಂಚ್ ಮಾಡಿದ್ದಾರೆ. ಈ ಮೇಡಮ್ ಅವ್ರ ಬಾಜು ಅದಾರಲ್ರಿ, ಅವರೇ ಸಂಜಯ್ ಜೈನ್ ಸರ್ ಅಂತ. ಇವತ್ತು ಸ್ಲೈಡ್ ಕೂಡ ನಡೀತಾ ಇದೆ ಅಲ್ರಿ, ಇದನ್ನ ನಿರೂಪಣೆ ಮಾಡಿದಂತ ವ್ಯಕ್ತಿನೂ ಇವರೇ. ಹೌದ್ರಿ, ಸಂಜಯ್ ಜೈನ್ ಸರ್. ತದನಂತರ ಜೀರೋ ಇನ್ವೆಸ್ಟ್ಮೆಂಟ್ ಇಲ್ಲಿ ದುಡ್ಡು ಹಾಕುವಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಶೂನ್ಯ ಬಂಡವಾಳದಿಂದ ಪ್ರಾರಂಭ ಮಾಡಬಹುದು. ಯಾವುದೇ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಲಕ್ಷಗಟ್ಟಲೆ ನಾವು ಪಗಾರ ತಗೊಳ್ಳೋರು ಇದೀವಿ ಅಂತಂದ್ರೆ ಕೋಟಿಗಟ್ಟಲೆ ದುಡ್ಡು ಹಾಕ್ಬೇಕು. ಮುಂದ್ ಬರ್ತೈತಿ ಇಲ್ಲೋ ಗೊತ್ತಿಲ್ಲ, ಆದ್ರೆ ಇಲ್ಲಿ ದುಡ್ಡು ಹಾಕೋ ಅವಶ್ಯಕತೆ ಇಲ್ಲ. ನಿಮ್ ಮ್ಯಾಲೆ ಯಾರು ಇಲ್ರಿ. ನೋಡ್ರಿ ಹೆಂಗ್ ಚೀರಾಡತ್ತಾರ್ರಿ ಪಾಪ. ಅದ್ರ ತಾಯಿ ಹಾರಿ ಹೋಗೈತ್ರಿ ಅವ್ರ ಚೀರು ಬಡ್ತಿಗೆ. ಚಿತ್ರ ನೋಡ್ರಿ, ಒಂದ್ ಜೂಮ್ ಮಾಡಿ ನೋಡ್ರಿಲ್ಲ ಅಂದ್ರ ನೋ ಬಾಸ್. ನಿಮ್ಮ ಮೇಲೆ ಯಾವ ಬಾಸ್ ಅಥವಾ ಮೇಲಾಧಿಕಾರಿ ಇಲ್ಲ. ಮ್ಯಾಗ ಬಾಸ್ ಇದ್ದವ್ರು ಎಷ್ಟು ಸೀಟಿಗೆ ಇರ್ತಾರ. ನೌಕರಿ ಮಾಡಕ್ ಹೋದವ್ರು ನಮಗ್ ಗೊತ್ತೈತಿ, ಮನ್ಯಾಗಿದ್ದ ಹೆಣ್ಮಕ್ಳಿಗೆ ಗೊತ್ತಿರಂಗಿಲ್ಲ. ಯಾಕಂದ್ರ ನೌಕರಿ ಮಾಡೋರ್ಗೆ ಗೊತ್ತಿರೋರು ಯಾವ ರೀತಿ ದಬ್ಬಾಳಿ ಕೊಡ್ತಾರೆ. ಎಲ್ಲ ಅಣ್ಣ ತಮ್ಮ ಮೇಡಮ್ ಸರ್ ಅಂತ ಕೆಲಸ ಮಾಡ್ತಾರೆ. ಯಾವುದೇ ರೀತಿಯ ಅಪಾಯವಿಲ್ಲ ಇಲ್ಲಿ. 100% ನೋ ರಿಸ್ಕ್. ನೋಡ್ರಿ, 100% ನೋ ರಿಸ್ಕ್ ಐತಿ ಇಲ್ಲಿ. ಯಾವ ರೀತಿಯಿಂದ ಇಲ್ಲ. ಉಳಿದ ಕಂಪ್ನಿ ಒಳಗೆ ಹೆಂಗೈತ್ರಿ, ದುಡ್ಡು ತಗೊಂಡಿರ್ತೀರಿ, ಅವ್ರು ರಿಟರ್ನ್ ಕೊಡ್ಬೇಕು. ಇಲ್ಲಪ್ಪ ಅಂತಂದ್ರ ಸಿಕ್ಕೊಂಡ್ ಒದ್ದಾಡೋದಾಗ್ತೈತಿ ಒಂದ. ಹೌದಿಲ್ರಿ? ಅಲ್ಲಿ ರಿಸ್ಕ್ ಐತಿ. ಇಲ್ಲಿ ಏನೈತ್ರಿ, ಇಲ್ಲಿ ಏನು ರಿಸ್ಕ್ ಇಲ್ಲ ರೀ, ಏನು ರಿಸ್ಕ್ ಇಲ್ಲ. 100% ದುಡ್ಡು ಕೊಟ್ಟಿರ್ತೀರಿ, ಅವ್ರು ಪ್ರೌಡ್ ಮಾಡಿ ಹೋಗಿರ್ತೈತಿ. ಫ್ಲೆಕ್ಸಿಬಿಲಿಟಿ, ನಿಮಗೆ ಯಾವಾಗ ಸಮಯ ಸಿಗುತ್ತೆ ನೋಡ್ರಿ. ಅದು ಸ್ಪ್ರಿಂಗ್ ಹೆಂಗೈತಿ, ಯಾಕಡೆ ಮಾಡಿಸ್ತೀರಿ ಆಕಡೆ ಮಾಡ್ತೈತಿ. ಅದು ಯಾಕಡೆ ಮಾಡಿಸ್ತೀರಿ ಆಕಡೆ ಮಾಡ್ತೀವಿ. ಮುಂಜಾನೆ ಬೇಕಾದ್ರೆ ಇದನ್ನ ಮುಂಜಾನೆ ಇಟ್ಕೊಳ್ಳು, ಸಂಜೆಗೆ ಬೇಕಾದ್ರೆ ಸಂಜೆಗೆ ಇಟ್ಕೊಳ್ಳು. ಫುಲ್ ಟೈಮ್ ಹಾಗೂ ಪಾರ್ಟ್ ಟೈಮ್ ಮಾಡ್ಬೋದು. ಆರಾಮ್ ಸರಿ ನೀವ್ ಏನ್ ಮಾಡ್ಬೋದ್ರಿ, ಫುಲ್ ಟೈಮ್ ಮಾಡ್ರಿಲ್ಲ ಅಂದ್ರ ಪಾರ್ಟ್ ಟೈಮ್ ಕೂಡ ಮಾಡ್ಬೋದು. ನೋ ಕ್ರೆಡಿಟ್. ನೋಡ್ರಿ, ಇಲ್ಲಿ ಏನಿಲ್ರಿ, ಈ ವ್ಯವಸಾಯದಲ್ಲಿ ಉದ್ರಿ ವ್ಯವಹಾರ ಇಲ್ಲ. ಉದ್ರಿ ವ್ಯವಹಾರ ಇಲ್ರಿ. ಇದ್ರೊಳಗ ದುಡ್ಡು ಕೊಟ್ಟ ಮೇಲೆ ನಮ್ಗೆ ಏನ್ ಮಾಡ್ತಾರೆ, ಪ್ರಾಡಕ್ಟ್ ಕೊಡ್ತಾರ. ಮತ್ ಅದ ಒಂದ್ ಅಂಗಡಿ ಹಾಕಿ ನೋಡ್ರಿ, ಒಂದ್ 10 ಮಂದಿಗೆ ಉಳ್ದ್ರಿ ಕೊಡ್ರಿ, ಅವ್ರ ಹಗಲೆಲ್ಲ ರೊಕ್ಕ ಕೇಳ್ರಿ, ಅವ್ರು ಕೊಡಂಗಿಲ್ಲ. ಮತ್ ಈ ವ್ಯವಸಾಯದಲ್ಲಿ ಕೂಡ ಯಾವ ವ್ಯಕ್ತಿ ದುಡ್ಡಿನ ವ್ಯವಹಾರದಲ್ಲಿ ಕೆಲಸ ಮಾಡ್ತಾನ ವ್ಯಕ್ತಿ ಸಂಸ್ಥೆ ಒಳಗೆ ಕೆಲಸ ಮಾಡಂಗಿಲ್ಲ. ಬಹು ಬೇಗನೆ ಔಟ್ ಆಗ್ಬಿಡ್ತಾನೆ. ಬಹು ಬೇಗನೆ. ಅಪ್ಲೈನ್ ಇಂದ ಡೌನ್ಲೈನ್ ದುಡ್ಡು ಇಟ್ಕೋಬೇಡ್ರಿ, ಡೌನ್ಲೈನ್ ಇಂದ ಅಪ್ಲೈನ್ ದುಡ್ಡು ಇಟ್ಕೋಬೇಡ್ರಿ. ದುಡ್ಡಿನ ವ್ಯವಹಾರ ಬಂತು ಅಂತಂದ್ರೆ ಬಹು ಬೇಗನೆ ಔಟ್ ಆಗ್ತಾರೆ. ಸಾಕಷ್ಟು ಜನ ಇದ್ರೊಳಗೆ ಆಲ್ರೆಡಿ ಇದಾರೆ. ಸಾಕಷ್ಟು ಗಣಪತಿ ಜಾಧವ್ ಸರ್ ಜಾಯಿನ್ ಆಗಿದ್ದು ಇನ್ನೂ 4,200 ರೂಪಾಯಿ ಕೊಡ್ಬೇಕು. ಇನ್ನೂ ತನ ಕೊಡಕ್ಕೂ ಆಗಿಲ್ಲ. ಕ್ಲಾಸ್ನಾಗ ಕುಂದ್ರೋಡ್ರಿ 4,200 ರೂಪಾಯಿ ಸಿಗೊಂಡು ಹೊರಕ್ಕೆ 2 ಲಕ್ಷ ರೂಪಾಯಿ ಸಿಗುವಂತ ಮಹಾನ್ ತಂಡವನ್ನ ಬಿಟ್ಟು ಹೊಂಟಾರ. ಕಾರಣ ನೀವು 4,200. ಇಲ್ಲಿ ದುಡ್ಡಿನ ವ್ಯವಹಾರಗಳನ್ನ ಇಟ್ಕೋಬೇಡ್ರಿ. ಎಷ್ಟು ಜನ ದುಡ್ಡಿನ ಮಾಡ್ಯಾರಲ್ಲ ಅವ್ರು ಯಾರು ಕೂಡ ನಿಲ್ಲಕ್ಕ ಸಾಧ್ಯನಿಲ್ಲ. ಅದಕ್ಕೆ ನಮ್ ಸಂಸ್ಥೆ ಮೊದಲ ಉದ್ರಿ ವ್ಯವಹಾರ ಇಲ್ಲ. ಉಳಿದ ಕಂಪ್ನಿ ಒಳಗೆ ಏನ್ ಮಾಡ್ತಾರೆ, ಹೋಮ್ ಡೆಲಿವರಿ, ಕ್ಯಾಶ್ ಆನ್ ಡೆಲಿವರಿ ಆಗೋಣ ರೊಕ್ಕ ಕೊಡ್ತೀವಿ. ಅದೇನು ಕಿರಿಕಿರಿನೂ ಇಲ್ಲ. ಸೀದಾ ಏನ್ ಮಾಡ್ತಾರೆ, ಸೀದಾ ದುಡ್ಡು ತಗೊಂತಾರೆ, ಆಮೇಲೆ 4-5 ದಿವಸನೂ ಪ್ರಾಡಕ್ಟ್ ಕೊಡ್ತಾರೆ. ನಮ್ ಸಂಸ್ಥೆಯಲ್ಲಿ ಎಲ್ಲಿ ಉದ್ರಿ ವ್ಯವಹಾರ ಇಲ್ಲ ಅಂದ್ರೆ ನಮ್ ಸಂಸ್ಥೆಗೆ ಯಾವ್ದೇ ರೀತಿಯಿಂದ ತೊಂದ್ರೆನೂ ಇಲ್ಲ.
ಈಗ ಯಾವ್ದಾದ್ರೆ ಕಿರಾಣಿ ಅಂಗಡಿ ನೋಡ್ರಿ ಒಂದ್ 10-12 ಸರಿ ನೀವ್ ಇದ್ರಿ ವ್ಯವಹಾರ ಮಾಡ್ರಿ ಹೊರಮಳೆ ಆ ಕಡೆ ಹೋಗಂಗಿಲ್ಲ ನಾವ್ ಮತ್ತೊಂದ್ ಅಂಗಡಿ ಹುಡುಕ್ತಾನ ಸಾವಕಾಶ ಹೌದ್ರಿ ಮತ್ತೊಂದ್ ಅಂಗಡಿ ಹುಡುಕ್ತಾರ ನೋಡ್ತಾನ ಉದ್ರಿ ಮಾಡತ್ರಿ ನನ್ನ ಅಂಗಡಿ ಬರ್ತಿ ರೋಗ್ ಕೊಟ್ಟು ತೊಳಕ್ ಅವ್ರ ಅಂಗಡಿ ಹೋಗಿ ಮೊದಲ ನಾನ್ ರೊಕ್ಕ ಕೊಡೋ ಮಗನ ಅನ್ಬಿಡ್ತಾನ್ರಿ ಅಲ್ಲಿ ಹಿಡಿತಾರಿ ಗಾದ್ಲ ಮಾತನು ಆಗಂಗಿಲ್ಲ ವಾಪಸ್ ಜಗಳು ಆತ್ ವಾಪಸ್ ಅಂಗಡಿ ಹೊರಮಳೆ ಪರ್ಮನೆಂಟ್ ಗಿರಾಕಿ ಕೆಟ್ಟು ಹೌದ್ರಿ ಸ್ನೇಹಿತರೆ ಉದ್ರಿ ವ್ಯವಹಾರ ಎಲ್ಲಿ ಬರುತ್ತೆ ಅಲ್ಲಿ ವ್ಯವಹಾರ ಕೂಡ ಔಟ್ ಆಗ್ತದ ನ್ಯಾಚುರಲ್ ವರ್ಕ್ ಸ್ವಾಭಾವಿಕ ನಾವು ಮಾಡುತ್ತಿರುವಂತ ಸ್ವಾಭಾವಿಕ ಕಾರ್ಯ ಇಲ್ಲಿ ತನ ನಮ್ಮ ಮುತ್ಯಾನು ಮಾಡ್ಯಾನ ನಮ್ಮ ಅಪ್ಪನು ಮಾಡ್ಯಾನು ನಾವು ಮಾಡತ್ತೀವಿ ಏನ್ ಮಾಡತ್ತೀರಿ ಸ್ವಾಭಾವಿಕ ಕಾರ್ಯ ಫ್ರೀ ಏಕ್ದಮ್ ಫ್ರೀ ಆಗಿ ಕೆಲಸ ಮಾಡ್ಕೊತ ಬಂದಿವ್ರಿ ಏನ್ರಿ ಈಗ ಸದ್ದ ಭಾರತಿ ಮೇಡಮ್ ಅಲ್ಲಿ ನಿಮ್ಮ ಕ್ಷೇತ್ರ ಒಳಗಡೆ ಸಾಲ ಯಾವ್ದು ಚಲೋ ಐತ್ರಿ ಅಕ್ಕುಳ ಆಸ್ಪಾಸ್ ಊರಾಗ ಸಾಲ ಯಾವ್ದು ಚಲೋ ಐತ್ರಿ ಸಂಗೊಳ್ಳಿ ರಾಯ ಮನೆಗಿದ್ದಿಲ್ಲ ಸರ್ ಅವ್ರು ದೇಸಾಯಿ ಸರ್ ಅಂತ 2-3 ಸರ್ ಚುಚ್ಕೊಂಡಿರಿ ಗೊತ್ತೈತಿಲ್ರಿ ಹಾ ಸರ್ ಪವಾಡಿ ಸರ್ ಅಂತ ಕೇಳೋಂಗ್ರಿ ಪವಾಡಿ ಸರ್ ಯಾರ್ರಿ ಆರ್ಕೆ ಭಾಗ್ಯ ಅಂತೀರಿ ಸರ್ ಹಾ ನೋಡ್ರಿ ಪಟಕ್ರಿ ಬಾಯಿಗೆ ಬಂದ್ಬಿಡ್ತೈತಿ ರಗಡ ನಾನು ಸರಿ 2-3 ಸರಿ ಸೂಚಿ ಮಾಡ್ಕೊಂಡ್ ಬಂದಾರ ನನಗೂ ಆರಾಮ್ ತಪ್ಪಾಗ ಅಲ್ಲೇ ಸೂಚಿ ಮಾಡ್ಕೊಂಡ್ ಬಂದಾರ ಹೌದ್ರಿ ಹಂಗ 10 ಮಂದಿನ ಕರ್ಕೊಂಡ್ ಹೋಗ್ರಿ ನೀವ್ ಒಂದ್ಸರಿ ಹೋರಿ ಸರ್ ನನಗೆ ಆರಾಮ್ ಇಲ್ರಿ ನನಗ್ 2 ಇಂಜೆಕ್ಷನ್ ಫ್ರೀ ಮಾಡ್ರಿ ಮನೆ ಮೀಶವ್ರ 4 ಸರಿ ಕರ್ಕೊಂಡ್ ಬಂದೇನ್ರಿ ಶಿಸ್ತ ಲಾಭ ಹೊಡೆದ್ರಿ ನನಗ್ 2 ಇಂಜೆಕ್ಷನ್ ಫ್ರೀ ಮಾಡಿ ಅಂದ್ರ ಮಾಡ್ತಾರ್ರಿ ಇಲ್ಲ ಹೌದಿಲ್ರಿ ಈಗ ಸದ್ ನಾ ರೇವಪ್ ಸರ್ ಕೇಳ್ತ ಸರ್ ರೇವಪ್ ಸರ್ ವಕೀಲ್ ಯಾರು ಬಾರಿ ಅದಾರ್ರಿ ವಕೀಲ್ರಿ ಅದಾರಲ್ರಿ ಸರ್ ಚೌಗ್ಲಾ ಸರ್ ಮತ್ತೆ ಈ ರೀತಿ ಅದಾರ್ರಿ ಒಂದ್ 2-3 ಮಂದಿ ವಕೀಲ್ರಿ ಅಗದಿ ಹೈಯೆಸ್ಟ್ ಅದಾರ ಜಬರ್ದಸ್ತ್ ವಾಪಸ್ ರೀ ಯಾರ್ ಬೇಕಾದವ್ರ ಕೇಳ್ರಿ ಸಾಲ ಯಾವ ಚಲೋ ಕೇಳ್ರಿ ಡಾಕ್ಟರ್ ಕೇಳ್ರಿ ಕಟಿಂಗ್ ಅಂಗಡಿ ಯಾವ್ದು ಬಾರಿ ಅಂತ ಕೇಳ್ರಿ ಮಂಜು ಸರ್ ಹೇಳ್ತಾರ ಅವನ ಬಾರಿ ಕಟಿಂಗ್ ಮಾಡ್ತಾನ ಕಟಿಂಗ್ ಚಲೋ ಮಾಡ್ತಾನ ತಲಿ ತಿಕ್ಕಿ ಕಳಿಸಿದಂದ್ರ ವಾ ಮನಗಂಡ್ ಮಜಾ ಬರ್ತೈತಿ ನೀವ್ ಅಲ್ಲಿ ಹೋಗಿ 10 ಮಂದಿನ ಕಳಿಸ್ರಿ 11 ನೀವು ಹೋರಿ ನೀನ್ 10 ಗಿರಾಕಿ ಕಳಿಸಿನಿ ನಾನು ತಲಿ ಕಟಿಂಗ್ ಫ್ರೀ ಮಳೆ ಯಾವ್ದು ಹೋಗ ಅಂದ್ಬಿಡ್ತಾನ ಬಾಳೆ ಹಚ್ಕೊಂಡ್ರು ಹಿಂದಡಿ ಬಾ ಅಂದ್ಬಿಡ್ತಾನ ಅದ ₹5 ಹೆಚ್ಚು ಕೊಟ್ರ ಮಾಡ್ತಾನ ಕಡಿಮೆ ಕೊಟ್ರ ಮಾಡೋದಿಲ್ಲ ಸ್ನೇಹಿತರೆ ಸ್ವಾಭಾವಿಕ ಕೆಲಸ ಇಲ್ಲಿ ತರ ನಮ್ಗೆ ಹೆಣ್ಮಕ್ಳು ಸೀರೆ ತಗೊಂಡ್ರಂದ್ರ ಏನಾಗ್ತಾರ ಅವ್ನ ಉಟ್ಕೊಂಡು ಓನ್ಯಾಗ ಅಡ್ಡಾಡ್ತಾನ ಸಮಾಧಾನ ಇಲ್ರಿ ಸೀರೆ ಚಲೋ ಒಂದ್ ತವ್ರ ಮನಿಯಿಂದ ಅಗದಿ ಫಸ್ಟ್ ಕ್ಲಾಸ್ ಕೊಡಿಸ್ಕೊಟ್ರಂದ್ರ ಅದನ್ನ ಉಟ್ಕೊಂಡ್ ಕಲಿ ದೇವ್ರಿಗೆ ಹೋಗಿ ಬಂದ್ಬಿಡ್ತಾರ ಒಂದ್ ಪುತ್ರ ಹಾಕಿ ಬರ್ತಾರ ಯಾಕಂದ್ರ 4 ಮಂದಿ ಆ ಸೀರೆ ನೋಡ್ಬೇಕಾಗೈತಿ ಅಂದಾಗ ಅವ್ರ ಮನಸ್ಸಿಗೆ ಅವತ್ ಊಟ ಬಿಡ್ತಾರ ಕರೆ ಮೊದಲು ಉಟ್ಕೊಂಡ್ ಹೋಗಿ ಬರ್ತಾರ ಯಾರ ಕೇಳ್ತಾರ ಅಪ್ಪ ಏನ್ ಚಂದ ಐತಿ ಸೀರಿನಿಂದ ಎಲ್ಲಿ ತಂದಿ ಏನ್ ಭಾರಿ ಐತಿ ಅದ್ನೇನ್ ಹೇಳಂಗಿಲ್ಲ ನನಗ ಏನ್ ಬಿಸಿಲಾಗ ತಂಪಾಕತಿ ಕಂಪನ್ಯಾಗ ಕಾವ್ ಆಕತಿ ಮತ್ ಮಿಂಚತೈತಿ ಬಾಳ ಚಂದ ನೀರಾಗ ಹಾಯ್ತು ಕೂಡ ಒಟ್ಟ ಕಲರ್ ಹೋಗುದಿಲ್ಲ ಬಾಳ ಚಂದ ಐತಿ ಎಲ್ಲಿ ತಂದಿ ಚಿಕ್ಕೋಡ್ಯಾಗ ತಂದ ಯಾ ಅಂಗಡಿಯಾಗ ಸಂತೋಷ್ ಸರ್ ಅಂಗಡಿಯಾಗ ಸಂತೋಷ್ ಸರ್ ಅಡ್ರೆಸ್ ಕೊಟ್ರ ಅಲ್ಲಿ ಹೋಗಿ ಸಂತೋಷ್ ಸರ್ ಅಂಗಡಿಯಾಗ ಸೋನಾಕ್ಷಿ ಮೇಡಮ್ ಬಂದ್ರು ರೇವಪ್ ಸರ್ ಬಂದ್ರು ವಿದ್ಯಾಶ್ರೀ ಮೇಡಮ್ ನಮ್ಮ ನಾಗಾನಂದ್ ಸರ್ ಎಲ್ಲಾರು ಬಂದ್ ಒಂದ್ 10 ಸೀರೆ ಖರೀದಿ ಮಾಡಿದ್ರು ತಮ್ ಹೆಂಡ್ರಿಗೆ ತಮ್ಮ ಎಲ್ಲರಿಗೂ ಮಾಡಿದ್ರು ಆದ್ರ ಸಂತೋಷ್ ಸರ್ ಏನ್ರಿ ಒಂದ್ ಸೀರೆ ಫ್ರೀ ಕೊಡ್ತಾರೇನ್ರಿ ನಮ್ಮ ಭಾರತಿ ಮೇಡಮ್ ಅವ್ರಿಗೆ ಇಲ್ಲ ಸೊ ಅದಕ್ಕೆ ಸ್ನೇಹಿತರೆ ನಿಮ್ಮ ಮನೆಗೆ ಬಂದಂತ ಹನುಮಾನ ಗ್ರಂಥ ಬಹಳ ಜಬರ್ದಸ್ತ್ ಅನಿಸ್ತು ಅದನ್ನ 10 ಜನರಿಗೆ ರಿಕಮೆಂಡೇಶನ್ ಮಾಡ್ರಿ ತಗೊಳ್ಳೋರು ತಗೋತಾರ ಇಲ್ಲಾದ್ರೂ ಬಿಡ್ತಾರೆ ರಾಮಾಯಣ ಯಾರಾದ್ರೂ ಕೇಳ್ತಾರೆ ಏನ್ರಿ ಎಷ್ಟು ಭಾರಿ ಐತ್ರಿ ನಿಮ್ದು ರಾಮಾಯಣ ಅಂತ ಕೇಳ್ತಾರೆ ಮಕ್ಳು ಬಡ ಸಣ್ಣ ಸ್ಮಾರ್ಟ್ ಸ್ಟಾರ್ ನೀವು ಸ್ಟೇಟಸ್ ಇಡ್ರಿ ಎಲ್ಲರೂ ಕೇಳ್ತಾರೆ ಏನ್ ಭಾರಿ ಐತ್ರಿ ಸ್ಟೇಟಸ್ ಅಂತ ಕೇಳ್ತಾರ ಅವಾಗ ನೀವು ಕೇವಲ ಸ್ಟೇಟಸ್ ನೋಡಿ ಐತ್ರಿ ಅಂತ ನೀವು ಪ್ಲಾನ್ ಪ್ರೆಸೆಂಟೇಶನ್ ಒಂದ್ 10 ಮಂದಿಗೆ ಹೇಳ್ರಿ ಬರೀ ಇಬ್ರು ಆದ್ರ ಡೈಮಂಡ್ ಆದ್ರೆ ₹2 ಕೋಟಿ ಮನೆಗೆ ಬರ್ತಾರೆ ಎಟ್ರಿ 2 ಕೋಟಿ ಬರೀ ಎಡಕ್ಕೊಬ್ಬ ಬಲಕ್ಕೊಬ್ಬ ಬರೀ ಇಬ್ಬರ ಡೈಮಂಡ್ ಆದ್ರ 2 ಕೋಟಿ ಬತ್ರಿ ಸೊ ಸ್ವಾಭಾವಿಕ ಮಾಡುತ್ತಿರುವಂತ ಕೆಲಸದಿಂದ ನೀವ್ ಎಲ್ಲಿ ಯಾರತ್ತೆ ತ್ರಾಸ್ ಕೊಡ್ಕೋ ಅವಶ್ಯಕತೆ ಇಲ್ಲ ನಾವು ಪ್ರಯತ್ನ ಮಾಡಕತ್ತಿಲ್ಲ ಅಷ್ಟೇ ಮೊದಲು ಕಲೀರಿ ಮೊದಲು ಕಲಿತ ಮೇಲೆ ಅವ್ರು ಕೇಳ್ತಾರ ಬರೀ ಸ್ಟೇಟಸ್ ಇಟ್ಕೋರಿ ಸ್ಟೇಟಸ್ ಇಟ್ಕೊಂಡು ಅವ್ರಾಗೆ ಕೇಳ್ತಾರ ಅವ್ರು ಕೇಳಿದಂತ ವ್ಯಕ್ತಿಗೆ ನೀವು ಸರಿಯಾಗಿ ತಿಳಿಸಿ ಹೇಳ್ಬಿಟ್ಟು ಅವ್ರನ್ನ ಡೈಮಂಡ್ ಮಾಡ್ಬಿಟ್ರಿ ಅಂದ್ರ ಮುಗದ ಹೋತ್ರಿ ನಾವ್ ಕಲಿಯಂಗಿಲ್ಲ ಅವ್ರು ಕೇಳ್ತಾರ ಏನೈತ್ರಿ ಇದ ಇಂಥದೊಂದ್ ಶೇಪ್ ಶಾಪ್ ಐತಿ ಒಂದ್ ಜಾಯಿನ್ ಆಗು ಇಬ್ರನ್ನ ಜಾಯಿನ್ ಮಾಡ್ಸು ಮತ್ತೆ ಇಬ್ರು ಜಾಯಿನ್ ಮಾಡ್ರಿ ವಾರ ಪಗಾರ ಬರ್ತೈತಿ ಹಂಗಾರ ಚೈನ್ ಸಿಸ್ಟಮ್ ಐತೆ ಚೈನ್ ಸಿಸ್ಟಮ್ ಐತೆ ಹಂಗಾರ ನಡಿ ಅವ್ರು ಜಾಯಿನ್ ಆಗುದು ಜೀವನದಾಗ ಜಾಯಿನ್ ಆಗುದು ಅದಕ್ಕೆ ನಾವ್ ಮೊದಲು ಕಲ್ತೀವಿ ಅಂತಂದ್ರ ಪ್ರಾಪರ್ ಅವ್ರು ಹೇಳಿದ್ವಿ ಅಂದ್ರೆ 100% ಏನಾಗ್ತಾರೆ ಸ್ನೇಹಿತರೆ ಜಾಯಿನ್ ಆಗ್ತಾರ ಜಾಯಿನ್ ಆಗಿ ಕೆಲಸ ಮಾಡಿದ್ರೆ ₹2 ಕೋಟಿ ಬರುತ್ತೆ ಅದಕ್ಕಾಗಿ ಬಹಳ ಅದ್ಭುತ ವರ್ಕ್ ಫ್ರಮ್ ಹೋಮ್ ಬೇಸ್ ನೀವು ಇದಕ್ಕೆ ಯಾವುದೇ ಕಚೇರಿ ಅವಶ್ಯಕತೆ ಇಲ್ಲ ಕಚೇರಿ ಅಂದ್ರೆ ಆಫೀಸ್ ಅವಶ್ಯಕತೆ ಇಲ್ಲ ಮನೆಯಿಂದಲೇ ಫ್ರೀ ಮಾಡ್ಬೋದ್ರಿ ಈಗ ನಮ್ಮಲ್ಲಿ ಇದೆಲ್ಲ ಕೂತ್ ಮಾಡಕ್ ಎಲ್ಲರ ನಾವು ಆಫೀಸ್ ಮಾಡಿವ್ರಿ ಅಂದ ಏನ್ ಮನಿ ಕಟ್ಟಿವ್ರಿ ಏನ್ ಆಫೀಸ್ ಕಟ್ಟಿವ್ರಿ ಏನ್ ಮಾಡಿವ್ರಿ ಏನೇ ಇಲ್ಲ ಉಳಿದೆಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಒಳಗೆ ಏನ್ ಮಾಡ್ಬೇಕ್ರಿ ನಿಮಗ DP ಒಂದ್ ಇದನ್ನ ತಗೋಬೇಕು ಅಲ್ಲಿ ರೊಕ್ಕ ಅವ್ಲಿ ತಂದ ಕಿಶನ್ ಲಕ್ಷಾಂತರ ರೂಪಾಯಿ ರೊಕ್ಕ ಹಾಕಿ ಆಲ್ರೆಡಿ ತಮ್ಮ ಸಾಮಾನ್ ಇಟ್ಕೋಬೇಕ್ರಿ ಹೌದ್ರಿ ಈ ಮೊನ್ನೆ ಮಾಯ ಮೇಡಮ್ ಹೇಳತ್ತಿರು ಒಬ್ರು ಯಾರು ಮಾಜಿ ಸೈನಿಕರಿದ್ರು ₹5 ಲಕ್ಷ ಕೊಟ್ಟು DP ಹಾಕಕ್ ತಯಾರಾಗಿದ್ರು ತಂದಿದ್ರು ಎಷ್ಟೋ ಜನ ಹಾಕ್ಯಾರ ಅರ್ಧ ಎಕರೆ ಹೊಲ ಮಾರ್ಯಾರ
ಮಾಯ ಮೇಡಮ್ ಹೇಳತ್ರಿ ಇಷ್ಟೆಲ್ಲಾ ಖರ್ಚು ಮಾಡಿದ್ರಿ ಇದೇ ನಮ್ ಸತೀಶ್ ಅಣ್ಣ ಅದಾರ್ರಿ ಈ ಅದಾರ್ರಿ ಸತೀಶ್ ಅದಾರ್ರಿ ಸತೀಶ್ ಸರ್ ಅವರು ಕೂಡ ಆಲ್ರೆಡಿ ಇದ್ರೊಳಗಡೆ ಇದ್ದಾರೆ ನಾ ಹೇಳುವ ಉದ್ದೇಶ ಏನಪ್ಪಾ ಅಂತ ಅಂದ್ರೆ ಏನ್ರಿ ವರ್ಕ್ ಮಾಡ್ಬೋದು ಹೆಣ್ಮಗಳು ಏನು ಟೆನ್ಷನ್ ಅವ್ರಿಗೆ ಅಮೌಂಟ್ ಕೂಡ ಕೊಡ್ಕೊಳ್ಳೋದಿಲ್ಲ ಆ ಪ್ಲಾನ್ ಹೇಳ್ತಾನೆ ಕೇಳಿ ನಕಲಿ ಆದೇಶ ಏನು ನೀವು ಅಸಲಿ आवाज आयत्रे सर सर आवाज बरा आयत्रे ओके सर सर ओके ಬತ್ತೋರಿ ಇದು ನೆಟ್ವರ್ಕ್ ಹೋಗಿತ್ರಿ ಇದು ಓಕೆ ಅಪ್ಲಿಕೇಶನ್ ಬೇಸ್ಡ್ ಎಲ್ಲ ಬರಾಯ್ತಲ್ರಿ ಸ್ಕ್ರೀನ್ ಬರಾಯ್ತಲ್ರಿ ಸರ್ ಎಸ್ ಸರ್ ಬರ್ತಾ ಇದೆ ಓಕೆ ಸರ್ ಬರಾಯ್ತು ಆಲ್ರೆಡಿ ಮಾರ್ಗ ಹಾಕೊಟ್ಟಾರ ದಾರಿ ಹಾಕೊಟ್ಟಾರ ನಿಮ್ ತಲೆ ಓಡಿಸೋಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಇದ್ರೊಳಗಡೆ ಹೌದ್ರಿ ವಾಪಸ್ ಮಂಗ್ಯಾಟ ಅನ್ಕ ನಿಮ್ಮೆಲ್ಲರಿಗೂ ಕೂಡ ಕತ್ತಿ ಗೊತ್ತೈತಿ ಈಕ್ವಲ್ ಆಪರ್ಚುನಿಟಿ ಎಲ್ಲರಿಗೂ ಸೇಮ್ ಐತ್ರಿ ಇಲ್ಲಿ ಎಲ್ಲಾ ಜಾತಿ ಧರ್ಮದವರಿಗೂ ಕೂಡ ಹಾಗೂ ಜೋಗಿ ಜಂಗಮಗಳಿಗೂ ಕೂಡ ಅವಕಾಶ ಯಾವ್ದು ನೆಟ್ವರ್ಕ್ ಮಾರ್ಕೆಟಿಂಗ್ ಒಳಗಿಲ್ರಿ ಎಲ್ಲರೇ ಜೋಗಿ ಜಂಗಮರು ಸಾಧು ಸಪುಷರು ಅಥವಾ ಸ್ವಾಮಿಗಳು ಅದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಕತ್ರ ಏನು ನೋಡ್ತಾರೆ ನಗ್ತಾರೆ ಸುಮ್ ಪ್ರವಚನ ಹೇಳಿ ಮಠದಾಗ ಸುಮ್ ಆರಾಮ್ ಕರಿ ಮಮದಿಂದ ಮತ್ತವ್ರ ನೆಡಪ ಇದ್ನೇನ್ ಮಾಡತ್ತೆ ಅಂತಾರ ಅದನ್ನ ಭಗವದ್ಗೀತಾ ಪ್ರಚಾರ ಮಾಡಕತ್ರ ಯಾರ ಸ್ವಾಮಿಗಳು ಕೂಡ ಅನ್ನಂಗಿಲ್ಲ ನೀ ಯಾಕೆ ಭಗವದ್ಗೀತಾ ಕೊಡತ್ತೀಪ ಹನುಮಾನ್ ಚಾಲಿಸ ಯಾಕೆ ಕೊಡತ್ತೀಪ ರಾಮಾಯಣ ಯಾಕೆ ಕೊಡತ್ತೀಪ ಅಂತ ಯಾರು ಕೇಳಂಗಿಲ್ಲ ಸ್ನೇಹಿತರೆ ಏನ್ ಮಾಡ್ಬೋದು ಸಾಧು ಸತ್ಪುರುಷರು ಕೂಡ ಮಾಡ್ಬೋದು ಇಲ್ಲಿ ಎಲ್ಲ ಜಾತಿ ಧರ್ಮ ಹಾಗೂ ಜೋಗಿ ಜಂಗಮಗಳಿಗೂ ಕೂಡ ಸುವರ್ಣ ಅವಕಾಶ ಇದೆ ಇವರ ಮಾಡ್ಬೇಕಂತಿಲ್ಲ ಎಲ್ಲಾ ಜಾತಿ ಧರ್ಮದವರು ಕೂಡ ಎಲ್ಲ ಈಕ್ವಲ್ ಆಪರ್ಚುನಿಟಿ ಇದೆ ಹೌದ್ರಿ ಇವತ್ ನೋಡ್ರಿ 1400 ಬಲಕ್ 2400 400 ಬಿವಿ ಆದ್ರೆ ಒನ್ನೇರೆ ಅವ ಸ್ವಾಮಿಗಳದಾನ ಅಂತೇಳಿ ಒಮ್ಮೆ ಪ್ಲಾಟಿನಮ್ ಕೊಡ್ತಾರನ್ರಿ 400 ಬಿವಿಗೆ ಕುಮಾರ್ ಸರ್ ಇಲ್ಲ ಸರ್ ಕೊಡಂಗ್ರಿ ಸರ್ ಅವ್ರಿಗೆ ಲೀಡರ್ ಅಂತಾರ್ರಿ ಹೌದ್ರಿ ಇಲ್ಪ ನಾ ಆರ್ಮಿ ಒಳಗದೀನಿ ನಂದು 4 ಬಿವಿ ಆದ್ರೆ ನಾನು ಒಮ್ಮೆ ಡೈಮಂಡ್ ಮಾಡ್ತಾರ್ರಿ ಇಲ್ಲ ಸರ್ ಇಲ್ಲ ಮಾಡಂಗಿಲ್ಲ ಹಲೋ ಸರ್ ವಾಯ್ಸ್ ಬರ್ತಾ ಇಲ್ಲ ಸರ್ ಓಕೆ ಅದು ಕೈ ಕ್ವಾಲಿಟಿ ಅದ ಓಕೆ ಪರವಾಗಿಲ್ಲ ಸೊ ನೀವು ಮೇಂಟೈನ್ ಮಾಡ್ರಿ ಎಲ್ಲ ಜೋಗಿ ಜಂಗಮಗಳಿಗೂ ಕೂಡ ಇದೆ ಸ್ನೇಹಿತರೆ ಬಹಳ ಅದ್ಭುತ ಟೈಮ್ ಫ್ರೀಡಮ್ ಸಮಯ ಸ್ವಾತಂತ್ರ್ಯ ಸಿಗುತ್ತೆ ಇಲ್ಲಿ ನೋಡ್ರಿ ನಾನೀಗ ಆಲ್ರೆಡಿ ದಿಲ್ಲಿ ಒಳಗದೀನಿ ಆದ್ರೂ ಕೂಡ ಟೀಮ್ ಕೆಲಸ ಅದ್ರದ 100% ನನಗ್ ಸಿಗುತ್ತೆ ನಮ್ ಟೀಮ್ ದಾಗ ಎಷ್ಟು ಕೆಲಸ ಮಾಡುತ್ತ ಅಷ್ಟ ನಮ್ಮ ಮೇಗಿನವ್ರು ಸಿಗುತ್ತ ಇವತ್ತು ನಮ್ಮ ಮಹಾರಾಷ್ಟ್ರದಿಂದ ಸುನಿಲ್ ಮಹಾಗುರುಜಿ ಅವ್ರ ತಳಗಡಿ ಸಾಕಷ್ಟು ಸಾವಿರಾರು ತಂಡದ ಆ ಟೀಮ್ ಕೆಲಸ ಮಾಡುತ್ತ ಸುನಿಲ್ ಮಹಾಗುರುಗಳಿಗೆ ಸರಿ ಕೂತಲ್ಲೇನ ಏನ್ ಸಿಗತ್ರಿ ಟೈಮ್ ಕೌಂಟ್ ಆಗತ್ತ ಸೇಮ್ ಟು ಸೇಮ್ ನೋಡ್ರಿ ಇವತ್ತು ಫಾರ್ ಎಕ್ಸಾಂಪಲ್ ನಾವ್ ಒಬ್ಬ ದುಡಿದ್ರೆ ಮಣ್ಣಿನ ವಿಷಯ ಟೈಮ್ ಫ್ರೀಡಮ್ ಹೆಂಗ್ ಸಿಗುತ್ತೆ ಅಂತಂದ್ರೆ ಒಂದು ಮೊಬೈಲ್ ಅನ್ಮಿಟ್ ಮಾಡ್ರಿ ಸರ್ ಒಂದು ಮೊಬೈಲ್ ಅನ್ಮಿಟ್ ಮಾಡ್ರಿ ಸುರೇಖಾ ಮೇಡಮ್ ಒಂದ್ ಮೊಬೈಲ್ ಅನ್ಮಿಟ್ ಮಾಡಲ್ಲ ಅದನ್ನ ಹಿಡ್ಕೊಂಡ್ ಕೂತೀರಿ ಒಂದ್ ಮ್ಯಾಲಿಂದ ಅನ್ಮಿಟ್ ಮಾಡ್ರಿ ಅದನ್ನ ಅದ್ ಔಟ್ ಆಯ್ತ್ರಿ ನೆಟ್ವರ್ಕ್ ಇಲ್ಲ ಸುರೇಖಾ ಮೇಡಮ್ ವರ್ಕ್ ಆಗೈತ್ರಿ ಅದ ಬಂತಂದ್ರ ಮಾಡ್ತಾರೆ ಓಕೆ ಓಕೆ ಸರ್ ಸ್ನೇಹಿತರೆ ನೋಡ್ರಿ ಇವತ್ತು ಫಾರ್ ಎಕ್ಸಾಂಪಲ್ ಎಲ್ಲಾ ಲಿಂಕ್ ಸರ್ ಎಲ್ಲ ನರ್ಗುಲ್ ಸರ್ ಅದಾರೇನ್ರಿ
ಸರಿ ಇಲ್ಲ ಇಲ್ರಿ ಔಟ್ ಆದ್ರಿ ಅವ್ರ ನೆಟ್ವರ್ಕ್ ಇಶ್ಯೂ ಇದ್ರೆ ಅವಾಗ ಕಟ್ಟ ಹೋಗೋದು ಬಳಗ ಆಗೈತ್ರಿ. ಓಕೆ ಕುಮಾರ್ ಸರ್ ಕ್ಯಾಲ್ಕುಲೇಷನ್ ಓಪನ್ ಮಾಡಿ ನನಗಟ್ ಹೇಳ್ರಿ. ಒಬ್ಬ ವ್ಯಕ್ತಿ ಒಂದು ದಿನಕ್ಕ 8 ತಾಸು ದುಡಿತಾನ. ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ 8 ತಾಸು ದುಡಿತಾನ. 10 ದಿನಕ್ಕೆ ಎಷ್ಟ್ ಆತ್ರಿ? 80 ತಾಸು ಆಗತ್ರಿ ಸರ್. ಓರಿ 80 ತಾಸು 80 ತಾಸು. ಆಮೇಲೆ 20 ದಿನಕ್ಕೆ ರೀ 160 ರೀ. 30 ದಿನಕ್ಕೆ ರೀ 220 ಸರ್. ಓರಿ 220 220. ಇಲ್ಲ 20 ಅಲ್ರಿ 240 ಸರ್. 240 ರೀ. 240 ಆತ್ರಿ. ಒಂದ್ ದಿನಕ್ಕ ಒಬ್ಬ ವ್ಯಕ್ತಿ 8 ತಾಸು ದುಡಿತಾನ. ಒಂದ್ ದಿನಕ್ಕ ಒಬ್ಬ ವ್ಯಕ್ತಿ 8 ತಾಸು ದುಡಿತಾನ. ಒಂದ್ ತಿಂಗಳು ದುಡಿದ್ರೆ 240 ತಾಸು ಆತ್ರಿ. ಆದ್ರ ಡಬಲ್ ವರ್ಕ್ ಮಾಡ್ತಾನ ಅಂತ ತಿಳ್ಕೊಂಡ್ರಿ. ದೇವರ ಪಾಪ ಮನಿಗೋಸ್ಕರ ಹೆಂಡತಿ ಮಕ್ಕಳಿಗೋಸ್ಕರ ಹಾರ್ಡ್ ವರ್ಕಿಂಗ್ ವಾಪಸ್ ಅವನ ಫುಲ್ ಟೈಮ್ ಮಾಡತಾನ ಅಂತ ತಿಳ್ಕೊರಿ. ಓವರ್ ಟೈಮ್ ಮಾಡತಾನ ಅಂತ ತಿಳ್ಕೊರಿ. 8 ತಾಸು ಹಿಡ್ಕೊಂಡ್ ಎಷ್ಟ್ರಿ 10 ತಾಸು ದುಡಿಯತಾನ ಅಂತ ತಿಳ್ಕೊಳ್ಳೋಣ. 2 ತಾಸು ದಿವಸ 10 ತಾಸು ದುಡಿಯತಾನ ಅಂತ ತಿಳ್ಕೊರಿ. ಹೌದ್ರಿ 10 ತಾಸು ಆದ್ರೆ 8 ತಾಸು ಆತ್ರಿ ಸರ? 300 ತಾಸು ಆತ್ರಿ ಸರ್ ಒಂದ್ ತಿಂಗಳಿಗೆ 30 ದಿವಸ. 300 ತಾಸು ಆತ್ರಿ. ಹೌದ್ರಿ 12 ತಾಸ್ನಾಗ ಆದ್ರಿ. ಮುಂಜಾನೆ 6ಕ್ಕೆ ಹೋಗಿ ಸಂಜೆ 6 ತನ 12 ತಾಸು 4 ತಾಸು ಎಕ್ಸ್ಟ್ರಾ ಡ್ಯೂಟಿ ಮಾಡತಾನ. ಏಟಾತ್ರಿ 12 ತಾಸು ಅದರ 360 ತಾಸು. 360 ತಾಸು ಆತ್ರಿ ಸರ್. ಒಬ್ಬ ವ್ಯಕ್ತಿ ಒಂದು ದಿವಸಕ್ಕೆ 12 ತಾಸು ಕಂಟಿನ್ಯೂ ಒಂದು ದಿನಾನು ಬಿಡ್ಲಾರ್ದ ಒಂದು ತಿಂಗಳು ದುಡ್ದ ಅಂದ್ರ ಅವನಿಗೆ ಪೇಮೆಂಟ್ ಸರ್. ಹೌದ್ರಿ ಕರೆಕ್ಟ್ ರೀ? ಎಟ್ ತಾಸು ದುಡ್ದಂಗ ಆತ್ರಿ? ಒಂದ್ ತಿಂಗಳಿಗೆ ಟೋಟಲ್ 8 ತಾಸು ದುಡ್ದಂಗ ಆತ್ರಿ? 360 ತಾಸು ಸರ್. 360 ತಾಸು ದುಡ್ದಂಗ ಆತ್ರಿ. ಆದ್ರೆ ನೀವು ನಿಮ್ಮ ಕೆಳಗಡೆ ಟೀಮ್ ಮಾಧ್ಯಮದಿಂದ ಈಗ ಸತ್ ನೀವು ಒಂದು ಫ್ಯಾಕ್ಟ್ರಿ ಇಟ್ರಿ ಅಂತ ತಿಳ್ಕೊರಿ. ನಿಮ್ ಕೆಳಗಡೆ ಒಂದು 100 ಜನ ಅದಾರ್ರಿ. ಲೇಬರ್ಸ್ ಅಂತ ತಿಳ್ಕೊರಿ ಅಥವಾ ಕಾರ್ಮಿಕರ ಅಂತ ತಿಳ್ಕೊರಿ, ಬಿಸ್ನೆಸ್ ಪಾರ್ಟ್ನರ್ ಅಂತ ತಿಳ್ಕೊರಿ. ಹೌದ್ರಿ 100 ಜನ ಅದಾರ ಅಂತ ತಿಳ್ಕೊರಿ. ಅವರು 10 ತಾಸು ಮಾಡತ್ತಾರ. ಬಾಳ ಇಲ್ರಿ 10 ತಾಸು ದುಡಿತಾರ. 8 ತಾಸು ದುಡಿಲ್ರಿ. ಇಲ್ಲಿ ನಮ್ಮ 12 ತಾಸು ಮಾಡತ್ತ. 12 ತಾಸು ಬೇಡ್ರಿ, ಇಲ್ಲಿ ಬರೀ 8 ತಾಸು ಮಾಡತ್ತಾರ್ರಿ. ಒಬ್ಬ ವ್ಯಕ್ತಿ ಅಟ್ರಿ 8 ತಾಸು. 8 ತಾಸು ಬೇಡ, ಬರೀ 4 ತಾಸು ಮಾಡತ್ತಾರ್ರಿ. ಇಲ್ಲಿ ಬಾಳ ಬೇಡ್ರಿ. ಎಟ್ರಿ 4 ತಾಸು. ಒಬ್ಬ ವ್ಯಕ್ತಿ ಅಟ್ರಿ 4 ತಾಸು. ಎಷ್ಟ್ ತಾಸ್ರಿ? 4 ತಾಸು. 100 ಮಂದಿ ಒಂದು ದಿನಕ್ಕೆ 4 ತಾಸು ಮಾಡ್ತಾರ್ರಿ. ಏಟಾತ್ರಿ ಒಂದ ದಿನಕ್ಕೆ? ಏಟಾತ್ರಿ 400 ತಾಸು ಆತ್ರಿ ಸರ್. ಒಂದ್ ದಿನಕ್ಕೆ 400 ತಾಸು. 10 ದಿನಕ್ಕೆ ರೀ 4,000 ತಾಸು ಸರ್. 4,000 ತಾಸು. 20 ದಿನಕ್ಕೆ ರೀ 8,000 ತಾಸು ರೀ. 8,000 30 ದಿನಕ್ಕೆ ರೀ 12,000 12,000 ತಾಸು ಆಯ್ತು ಸ್ನೇಹಿತರೆ. ಒಬ್ಬ ವ್ಯಕ್ತಿ ಕೇವಲ ಒಂದು ದಿನಕ್ಕೆ ಬರೀ 4 ತಾಸು ದುಡ್ದಾನಂದ್ರು ಕೂಡ ನಿಮ್ಮ ಟೀಮ್ ಮಾಧ್ಯಮದಿಂದ ಎಷ್ಟಾತ್ರಿ? 12,000 ತಾಸು ಆದ್ರಿ. ಸರ್ ನಾನು ಆವಾಜ್ ಬರೈತ್ರಿ ಕ್ಲಿಯರ್? ಎಸ್ ಸರ್ ಕ್ಲಿಯರ್ ಇದ್ರಿ ಸರ್. ಅವಾಜ್ ಕುಮಾರ್ ಸರ್ ನೆಟ್ವರ್ಕ್ ಇಶ್ಯೂ ಸರ್. ಉಳಿದವ್ರು ಪಟ್ಟಿ ಮಾತಾಡ್ತಿರೋ ಅಂತ ಅನ್ಮ್ಯೂಟ್ ಮಾಡ್ರಿ. ಸೊ ಸ್ನೇಹಿತರೇನ ಟೈಮ್ ಫ್ರೀಡಮ್ ಹೆಂಗ್ ಸಿಗುತ್ತೆ ಅಂತಂದ್ರೆ, ಒಬ್ಬ ವ್ಯಕ್ತಿ ಒಂದ್ ದಿನಕ್ಕ 12 ತಾಸು ದುಡಿಯತಾನ್ರಿ. 4 ತಾಸು ಓವರ್ ಮಾಡಿ 12 ತಾಸು ದುಡಿದಂತ ವ್ಯಕ್ತಿಗೆ ಎಷ್ಟ್ ಸಿಗಾಕತೈತ್ರಿ? 360 ತಾಸು ದುಡಿಯತಾನ್ರಿ. ಹಗಲ ರಾತ್ರಿ ಕೆಲಸ ಮಾಡಿದ್ರ. ಆದ್ರ ಕೇವಲ ಸ್ಮಾರ್ಟ್ ವರ್ಕ್ 100 ಮಂದಿ ಟೀಮ್ ಆತಂದ್ರ ಒಬ್ಬ ವ್ಯಕ್ತಿ ಬರೀ 4 ತಾಸು ದುಡಿಯತಾನ. ಒಂದ್ ದಿವ್ಸಕ್ಕೆ ಬಾಳ ಅಲ್ರಿ. ಒಂದ್ ದಿವ್ಸಕ್ಕೆ ಎಟ್ರಿ? ಬರೀ 4 ತಾಸು ಪ್ಲಾನ್ ಪ್ರೆಸೆಂಟೇಶನ್ ಫಾಲೋ ಅಪ್ ಮಾಡಿದಂದ್ರ 12,000 ತಾಸು ಆತ್ರಿ ಒಂದ್ ತಿಂಗಳಿಗೆ. ಶ್ರೀಮಂತ ಯಾರಾಗ್ತಾರಿ ಸರ್? ನೌಕರಿ ಹೋಗವ ಆಗ್ತಾನ್ರು ಅಥವಾ ಏನ್ ಇಲ್ಲಿ ಟೀಮ್ ಬಿಲ್ಡಪ್ ಮಾಡಿದವ ಆಗ್ತಾನ್ರಿ? ಫ್ಯಾಕ್ಟ್ರಿ ಹಾಕನ್ರಿ. ಎಸ್, ಒಬ್ಬ ಫ್ಯಾಕ್ಟ್ರಿ ಮಾಲಕ 100 ಮಂದಿನ ದುಡಿಸ್ಕೊಂಡ ಅಂದ್ರ ಏನಾಗತ್ರಿ? 100 ಮಂದಿ ಕೆಲ್ಸಕ್ಕೆ ಹಚ್ಕೊಂಡ ಅಂತಂದ್ರ 12,000 ತಾಸು ಆಗತ್ತೆ. ಅದಕ್ಕೆ ಫ್ಯಾಕ್ಟ್ರಿ ಇಟ್ಟವ್ರು ಬಿಸ್ನೆಸ್ ಮಾಡೋರು ಏನಾಗ್ತಾರ? ಬಹು ಬೇಗನೆ ಶ್ರೀಮಂತರಾಗ್ತಾರ. ಹಾಗಾದ್ರೆ ನಮಗ್ 100 ಮಂದಿನ ಪಗಾರ ಕೊಟ್ಟು ಇಟ್ಕೊಳಕ್ ತಾಕತ್ತಿಲ್ಲ. 100 ಮಂದಿನ ಪಗಾರ ಕೊಟ್ಟು ಇಟ್ಕೊಳಕ್ ತಾಕತ್ತಿಲ್ಲ. ಅಥವಾ ಸ್ನೇಹಿತರೆ ಶೇಪ್ ಶಾಪ್ ಮಾಧ್ಯಮದಿಂದ ಇಲ್ಲಿ 100 ಮಂದಿನ ಯಾರಿಗೂ ಪಗಾರ ಕೊಡೋ ಅವಶ್ಯಕತೆ ಇಲ್ಲ.
500 ಮಂದಿ 1000 ಮಂದಿ ಟೀಮ್ ಆತಂದ್ರ 1000 ಮಂದಿ ಒಳಗ 100 ಮಂದಿರೆ ಮಿನಿಮಮ್ 100% ಏನಾಗ್ತಾರೆ ನಿಮ್ಮ ಲೀಡರ್ ಒಳಗ್ತಾರೆ. ಅವ್ರು 100 ಮಂದಿ ಕೆಲಸ ಬರೀ ಒಂದು ದಿವಸಕ್ಕೆ 4 ತಾಸು ಮಾಡಿದ್ರೆ 12,000 ತಾಸು ಏನಾಗತ್ತ ನಿಮಗೋಸ್ಕರ ಕೆಲಸ ಆಗತ್ತ. ಅದಕ್ಕಾಗಿ ಸ್ನೇಹಿತರೆ ಇಲ್ಲಿ ಏನಾಗತ್ತ ಸಮಯದ ಸ್ವಾತಂತ್ರ್ಯ. ಇಲ್ಲಪ್ಪ ಅಂತಂದ್ರ ಆಳಾಗಿ ದುಡಿ 360 ತಾಸು ಮುಂಜಾನೆ 6ರಿಂದ ಸಂಜೆ 6 ತನ ಹಗಲ ರಾತ್ರಿ ದುಡಿದ್ರು ಕೂಡ ಬರೀ 360 ತಾಸು ಆತು. ಇಲ್ಲಿ ಕೇವಲ ಒಬ್ಬ ವ್ಯಕ್ತಿ ಬರೀ 4 ತಾಸು ದುಡ್ದಾನಂದ್ರು ಕೂಡ ಏಟಾದ್ರಿ ಒಂದ್ ತಿಂಗಳಿಗೆ 1200 ತಾಸು ಆತು. ಸೊ ಅದಕ್ಕಾಗಿ ಸ್ನೇಹಿತರೆ ಇಲ್ಲಿ ನಮಗ ಸಮಯದ ಸ್ವಾತಂತ್ರ್ಯ ಸಿಗತ್ತ. ಅಲ್ಲಿ ನೋಡ್ರಿ 12,000 ತಾಸು ಎಲ್ಲಿ 360 ತಾಸು ಎಲ್ಲಿ 360 ತಾಸು ಹಗಲ ರಾತ್ರಿ ಮಾಡಿದ್ರು ಅವ್ನ ಜೀವನ ಪರ್ಯಂತ ಮಾಡ್ಬೇಕ್ರಿ. ಇಲ್ಲೇನೈತ್ರಿ ಏನ್ ನೀವ್ ಮಾಡ್ರಿ ಸಕರ ಬಿಡ್ರಿ. ನೀವ್ ಮಾಡ್ರಿ ಸಕರ ಬಿಡಿದಾಗ 4 ಮಂದಿ ಬಿಟ್ರು ಕೂಡ 10,000 ತಾಸ್ರಿ ಆರಾಮ್ಸರಿ ಆತರಂದ ಏನು ಟೆನ್ಷನ್ ಇಲ್ಲ. 10,000 ತಾಸಲ್ಲಿ 360 ತಾಸಲ್ಲಿ ಸಮಯದ ಸ್ವತಂತ್ರ ಸಿಗುತ್ತೆ. ಅದಕ್ಕಾಗಿ ನಾವೇನ್ ಮಾಡ್ಬೇಕ್ರಿ ಸೇಫ್ ಶಾಪ್ ಮಾಡಬೇಕು. ಇಲ್ಲಿ ನಾವು ದುಡ್ಡು ಹಾಕಂಗಿಲ್ಲಲ್ರಿ. ಅದ ಫ್ಯಾಕ್ಟ್ರಿ ಕಟ್ಟಿ 100 ಮಂದಿನ ಇಟ್ಕೋಬೇಕಾದ್ರೆ ನಾವು ಲಕ್ಷಾಂತರ ಹಣವನ್ನು ಹಾಕ್ಬೇಕಾಗಿತ್ತು. ಇಲ್ಲಿ ಹಾಕುವಂತ ಅವಶ್ಯಕತೆ ಇಲ್ಲ. ತದನಂತರ ಭಾರತದ ನಂಬರ್ 1 ಇಲ್ಲಿ ಅಂಜು ಅವಶ್ಯಕತೆ ಇಲ್ಲ. ಭಾರತದ ನಂಬರ್ 1 ಸಂಸ್ಥೆ ಇದನ್ನೆಲ್ಲರೂ ತಿಳ್ಕೋರಿ. ಇಲ್ಲಿ ಹೆಚ್ಚು ಮಾತಾಡೋಕ್ಕಿಂತ ಮುಂಚೆ ಏನ್ ಮಾಡ್ಬೇಕ್ರಿ ನಾವ್ ಏನ್ ಮಾಡ್ಬೇಕ್ರಿ ಇಲ್ಲಿ ಮೊದಲು ನಾವು ಕಲ್ಕೋಬೇಕ್ರಿ. ನೀವ್ ಒಂದ್ಸರಿ ಕಲಿತ್ರಿ ಅಂತಂದ್ರ ನಿಮ್ಗೆ ಎಷ್ಟು ಬೇಕಾದಷ್ಟು ಮಾತಾಡಕ್ ಸುವರ್ಣ ಅವಕಾಶ. ಮಾತಾಡೋಕ್ಕಿಂತ ಮುಂಚೆ ಕಲಿಯೋಣರಿ. ಇದನ್ನ ನಮಗ್ ಜರ್ ಕಡತ್ ನೀವ್ ಅಲ್ಲಿ ಇದನ್ನ ತಿಳ್ಕೊಂಡ್ ಅವೆಲ್ಲ ಕುತ್ಕೊಂಡ ತಿಳಿಸಿ ಹೇಳಿದ್ರಿ ಅಂತಂದ್ರ ನಿಮ್ಗೆ ಸೆಲ್ಯೂಟ್ ಹೊಡೆದ್ ನಿಮ್ ಜೊತೆ ಜಾಯ್ನ್ ಆಗ್ತಾರೆ ಸ್ನೇಹಿತರೆ. ನೀವ್ ಇದನ್ನ ಹೇಳಿಲ್ಲ ಅಂತಂದ್ರೆ ನಿಮ್ಮಿಂದ ಏನಾಗತ್ತ ದೂರ ಆಗತ್ತ, ನಿಮ್ಮನ್ನ ಮಾತ ಕೇಳಂಗಿಲ್ಲ. ತದನಂತರ 23 ವರ್ಷದ ಅನುಭವ ಹೊಂದಿದಂತ ಕಂಪನಿ ಇದೆ. ಇದು ಇವತ್ತಿನ ದಿನದಲ್ಲ. ಇನ್ಫಾರ್ಮೇಶನ್ ಅಬೌಟ್ ದ ಸಂಸ್ಥೆ ನೋಡ್ರಿ. ಆ ಕಂಪನಿ ಬಗ್ಗೆನೂ ಕೂಡ ಹೇಳ್ರಿ. ಎಲ್ಲಾ ಕಂಪನಿಗಳಿಗಿಂತ ಇಲ್ಲಿ ಏನ್ ವಿಶೇಷ ಇದೆ, ಯಾಕೆ ಸೇಫ್ ಶಾಪ್ ಮಾಡ್ಬೇಕು ನಾವು? ಸೇಫ್ ಶಾಪ್ ಯಾಕೆ ಮಾಡ್ಬೇಕಂತಂದ್ರೆ ನಮ್ಮ ಸಂಸ್ಥೆ ಇವತ್ತಿಂದ ಮನೆದಲ್ಲ. ರಿಜಿಸ್ಟರ್ಡ್ ಇನ್ ಜನವರಿ 2001 ಅಂಡರ್ ಕಂಪ್ಯಾಕ್ಟ್ 1956 ಸ್ಥಾಪನೆ ಆಗಿದ್ದು ಜನವರಿ 2001ರಲ್ಲಿ 1956ರ ಕಾನೂನಿನ ಪ್ರಕಾರ ಕಾಯ್ದೆ ಪ್ರಕಾರ ಏನಾಗಿದೆ ರಿಜಿಸ್ಟ್ರೇಷನ್ ಆಗಿದೆ. ಯಾವ ಹಬ್ಬಗ ಅಂಜೋ ಅವಶ್ಯಕತೆ ಇಲ್ಲ. ತದನಂತರ ಈ ಸಂಸ್ಥೆಯಲ್ಲಿ ಡಿಸಿಜನ್ ISO ಅಂಡ್ MCO ಸರ್ಟಿಫಿಕೇಟ್ ಕಂಪನಿ ಹೆಂಗೈತ್ರಿ? ಕಂಪನಿ ISO ಮತ್ತು MCO ಸರ್ಟಿಫಿಕೇಟ್ ಹೊಂದಿದಂತ ಸಂಸ್ಥೆ ಆಗಿದೆ. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್ ಅಂಡ್ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಒಳಗಡೆ ಏನಾಗಿದ್ರೆ ಪ್ರಾಪರ್ ಇದ್ರ ಏನಾಗೈತ್ರಿ ರಿಜಿಸ್ಟರ್ಡ್ ಆದಂತ ಕಂಪನಿ ಇದೆ. ತದನಂತರ ದ ಫಾರ್ಮರ್ ಚೀಫ್ ಜಸ್ಟಿಸ್ ಮಿಸ್ಟರ್ AS ಆನಂದ್ ಗಿವ್ ದಿಸ್ ರಿಟರ್ನ್ ಒಪಿನಿಯನ್ ಟು ದಿಸ್ ಕಂಪನಿ. ನೋಡ್ರಿ ಅವತ್ತಿನ ಮುಖ್ಯ ಲೀಗಲ್ ರಿಟರ್ನ್ ಒಪಿನಿಯನ್ ಕೊಟ್ಟಿದ್ದಾರೆ. ರಿಟರ್ನ್ ಒಪಿನಿಯನ್ ಕೊಟ್ಟಿದ್ದಾರೆ, ಬರೆದು ಕೊಟ್ಟಾರೆ. ಈ ಸಂಸ್ಥೆ ಯಾವತ್ತೂ ಕೂಡ ಸಮಾಜ ಹಾಳು ಮಾಡುವಂತದಲ್ಲ. ಈ ಸಂಸ್ಥೆ ಫೇಕ್ ಅಲ್ಲ, ಫ್ರೌಡ್ ಅಲ್ಲ. ಸಮಾಜಕ್ಕೆ ಉಜ್ವಲ ಭವಿಷ್ಯಕ್ಕಾಗಿ ಜನ ನೀಡಿದಂತ ಒಂದು ಮಹಾನ್ ಸಂಸ್ಥೆ ಇದೆ ಅಂತ ಒಬ್ಬ ಮುಖ್ಯ ನ್ಯಾಯಾಧೀಶರು ಬರೆದು ಕೊಟ್ಟ ಮೇಲೆ ಮತ್ ಯಾಕ್ರಿ ನಾವು ವಿಚಾರ ಮಾಡ್ಬೇಕು? ಮತ್ ಯಾಕ್ರಿ ಹಿಂದ ಮುಂದೆ ತಿಳಿಬೇಕು? ಒಬ್ಬ ಸಾಲಿ ಕಲ್ತ್ ಮಾಸ್ತರ್ ಕೊಟ್ಟಿಲ್ಲ, ಒಬ್ಬ ಆರ್ಮಿ ನೌಕರಿ ಕೊಟ್ಟಿಲ್ಲ. ಯಾರು ಕೊಟ್ಟಾರೆ? ಮುಖ್ಯ ನ್ಯಾಯಾಧೀಶ ಒಂದು ಲೀಗಲ್ ರಿಟರ್ನ್ ಒಪಿನಿಯನ್ ಕೊಟ್ಟಾನ ಅಂತಂದ್ರೆ ಕಣ್ ಮುಚ್ಚಿ ಸಂಸ್ಥೆ ಒಳಗೆ ಕೆಲಸ ಮಾಡ್ಬೇಕು. ಅದಕ್ಕೆ ನಾವು ಶೇಪ್ ಶಾಪ್ ಒಳಗೆ ಮಾಡ್ಬೇಕು. ಇಲ್ಲಿವರೆಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗೂ ಕೂಡ ನ್ಯಾಯಾಧೀಶರು ಲೀಗಲ್ ರಿಟರ್ನ್ ಒಪಿನಿಯನ್ ಅನ್ನ ಕೊಟ್ಟಿಲ್ಲ. ಒಂದಕ್ಕೆ ಯಾವ್ದಾರ ಸೌಂಡ್ ಇಡ್ರಿ, ನನಗೆ ಗೊತ್ತಾಗಲ್ರಿ. ಒಂದಕ್ಕೆ ಯಾವ್ದಾರ ಒಂದ್ ಫೋನಿಂದ ಯಾವ್ದಾರ ಸೌಂಡ್ ಇಡ್ರಿ, ಎಲ್ಲಾನು ಬಂದಿಡ್ಬೇಡ್ರಿ. ಮತ್ತೆ ನಿಮ್ಗೆ ಏನ್ ಕೆಲಸ ಆಯ್ತು? ಓಕೆ. ಸೇಫ್ ಶಾಪ್ ಹ್ಯಾಸ್ ನೋ ಆಫೀಸ್ ಬ್ರಾಂಚಸ್ or respective offices anywhere in India. ಎಲ್ಲಿಯೂ ಕೂಡ ಇಲ್ಲ. ಕೇವಲ ಒಂದೇ ಒಂದು ಬ್ರಾಂಚ್ ಇದೆ, ಒಂದೇ ಒಂದು ಆಫೀಸ್ ಇದೆ. ಎಲ್ಲಿ? A3/24 ಜನಕಪುರಿ, ನ್ಯೂ ಡೆಲ್ಲಿ ಒಳಗಡೆ. ಕಂಪನಿ ಅಡ್ರೆಸ್, ತದನಂತರ ವೆಬ್ಸೈಟ್ ಸೇಫ್ ಅಂಡ್ ಸೆಕ್ಯೂರ್ ಆನ್ಲೈನ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಇದೆ. ಕಂಪನಿ ವೆಬ್ಸೈಟ್ ಇದೆ www.safeshopindia.com. ಕಂಪನಿಯ ಟೋಲ್ ಫ್ರೀ ನಂಬರ್ ಇದೆ 01145674444. ಈ ಒಂದು ಸಂಸ್ಥೆಗೆ ಮುಂಜಾನೆ 9:30ಯಿಂದ ಸಾಯಂಕಾಲ 6 ಗಂಟೆವರೆಗಡೆ ಯಾವಾಗಾದ್ರೂ ಫೋನ್ ಮಾಡಿ ನೀವೇನ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನ ತಗೋಬಹುದು. ಸ್ನೇಹಿತರೆ, ನಮ್ಮ ಸಂಸ್ಥೆಗೆ ಎಷ್ಟು ಜನ ನಿರ್ದೇಶಕರಿದ್ದಾರೆ? 5 ಜನ ನಿರ್ದೇಶಕರಿದ್ದಾರೆ. ನೋಡ್ರಿ ಎಷ್ಟು ಅದ್ಭುತ. ಡೈರೆಕ್ಟರ್ ಆಫ್ ಆಪರೇಷನ್ ಮಿಸ್ಟರ್ ರಜತ್ ವರ್ಮಾ ಸರ್, ಕಾರ್ಯಾಚರಣೆ ನಿರ್ದೇಶಕರು. ಯಾವ ರೀತಿ ನಮ್ಮ ಸಂಸ್ಥೆಯನ್ನ ವಿಶೇಷವಾಗಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದನ್ನ ವಿಚಾರ ಮಾಡುವಂತ ವ್ಯಕ್ತಿಗಳು ಯಾರ್ರಿ? ಮಿಸ್ಟರ್ ರಜತ್ ವರ್ಮಾ ಸರ್. ಡೈರೆಕ್ಟರ್ ಆಫ್ ಅಡ್ಮಿನಿಸ್ಟ್ರೇಷನ್ ಮಿಸ್ಟರ್ ರಾಜ್ಪಾಲ್ ಅರೋರಾ ಸರ್, ಆಡಳಿತ ನಿರ್ದೇಶಕರು. ಯಾವ ರೀತಿ ನಮ್ಮ ಸಂಸ್ಥೆಯನ್ನ ಆಡಳಿತ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಹೆಂಗ ನಮ್ಮನ್ನ ಭಾರತದ ಅತಿ ದೊಡ್ಡ ಕಂಪನಿಯನ್ನಾಗಿ ಮಾಡ್ಬೇಕಾದ್ರ ಎಲ್ಲೆಲ್ಲಿ ಏನೇನ್ ಮಾಡ್ಬೇಕು, ನಮ್ಮ ಸಂಸ್ಥೆಯಲ್ಲಿ ಎಷ್ಟು ಜನ ಬರಾಕ್ತಾರ, ಹೋಗಾಕ್ತಾರ, ಮಾಡಾಕ್ತಾರ, ಎಲ್ಲವನ್ನು ಕೂಡ ನೋಡುದು. ಎಲ್ಲ ಆಡಳಿತ ಬಗ್ಗೆ ವಿಶೇಷವಾದಂತ ಕಾರ್ಯಾಚರಣೆ ಮಾಡುವಂತ ವ್ಯಕ್ತಿ ಯಾರ್ರಿ? ರಾಜ್ಪಾಲ್ ಅರೋರಾ ಸರ್. ಡೈರೆಕ್ಟರ್ ಆಫ್ ಫೈನಾನ್ಸಿಯಲ್ ಹರೀಶ್ ಸೊಂದಿ ಸರ್, ಹಣಕಾಸು ನಿರ್ದೇಶಕರು. ನಮ್ಗೆ ಎಷ್ಟೆಷ್ಟು ಪೇಮೆಂಟ್ ಬತ್ತು, ಹೆಂಗ್ ಬತ್ತು, ಏನೇನಿಲ್ಲ, ಯಾವ ID ಗ್ರೀನ್ ಆಯ್ತು, ಯಾವ ID ಗ್ರೀನ್ ಆಗಿಲ್ಲ, ಯಾರಿಗ್ ಕಮಿಷನ್ ಹೋತು, ಯಾರಿಗ್ ಹೋಗಿಲ್ಲ, ಯಾರಿಗೆ ಬೋನಸ್ ಸಿಕ್ತು, ಯಾರಿಗೆ ಇಲ್ಲ, ಎಲ್ಲವನ್ನು ಸರಿ ಸಮಾನವಾಗಿ
ಅದ್ ಆಗಾಕತೈತಿ ಸಾಫ್ಟ್ವೇರ್ ಮುಖಾಂತರ ನಡೆದೈತಿ ಅಥವಾ ಇಲ್ಲ ನೋಡುವಂತ ವ್ಯಕ್ತಿ ಯಾರ್ರಿ? ನಾವೆಲ್ಲ ಮೇಲ್ ಹಾಕಿರ್ತೀವಿ, ಅದಾಗಿರ್ತೈತಿ, ಇದಾಗಿರ್ತೈತಿ, ಪೇಮೆಂಟ್ ಬಂದಿಲ್ಲ, ಶಿಕೊಂಡ್ ಕೂತೈತ್ರಿ, ರಿಫಂಡ್ ಹಾಕಿಲ್ಲ, ಯಾರು ನೋಡ್ತಾರ್ರಿ? ಹರೀಶ್ ಸಂಧಿ ಸರ್ ನೋಡ್ತಾರೆ. ಡೈರೆಕ್ಟರ್ ಆಫ್ ಮಾರ್ಕೆಟಿಂಗ್ ಆನಂದ್ ಸರ್, ಮಾರ್ಕೆಟಿಂಗ್ ನಿರ್ದೇಶಕರು. ನಮ್ಮ ಭಾರತದಲ್ಲಿ ಜಬರ್ದಸ್ತ್ ಇರುವಂತ ವಸ್ತುಗಳನ್ನ ತಂದು ನಮ್ಮ ಶೇಪ್ಶಾ ಸಂಸ್ಥೆ ಹಾಕುವಂತ ವ್ಯಕ್ತಿಗಳು ಯಾರ್ರಿ? ರಾಜ್ ಆನಂದ್ ಸಾಬ್ ಅವರು, ಡೈರೆಕ್ಟರ್ ಆಫ್ ಟೆಕ್ನಾಲಜಿ. ಸಿದ್ಧಾರ್ಥ್ ಶೇಗಲ್ ತಂತ್ರಜ್ಞಾನದ ನಿರ್ದೇಶಕರು. ನೋಡ್ರಿ ಎಷ್ಟು ಜಬರ್ದಸ್ತ್ 5 ಜನ ಪಂಚ ಪಾಂಡವರು ಕೊಡ್ಕೊಂಡು ಈ ಸಂಸ್ಥೆಯನ್ನ ಮುಂದಾಟ ಮಾಡ್ತಾ ಇದ್ದಾರೆ. ಸೊ ಸ್ನೇಹಿತರೆ, ಯಾವುದೇ ಒಂದು ಸಂಸ್ಥೆಯಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ನಿಪುಣತೆ ಹೊಂದಿದಂತ ವ್ಯಕ್ತಿಗಳಿದ್ರು ಅಂತಂದ್ರೆ ಆ ಸಂಸ್ಥೆ ಕೇವಲ ಸೇಮ್ ಹಂಗ ಡಾಕ್ಟರ್ ಒಬ್ಬದನ್ನ ತಿಳ್ಕೊರ್, ಊರಾಗ ಕಿಡ್ನಿನ ಅವನ ನೋಡ್ತಾನ, ಕಾಲು ಅವನ ನೋಡ್ತಾನ, ಗುಳಿಗಿನ ಅವನ ಕೊಡ್ತಾನ, ತೆಲಿನ ಅವನ ನೋಡ್ತಾನ, ಆಪರೇಷನ್ ಅವನ ಎಲ್ಲ ಅವನ ಮಾಡ್ತಾನ ಅಂದ್ರೆ ಆಗುದಿಲ್ಲ. ಅದೇ ಡಾಕ್ಟರ್ ಅಲ್ಲೇನೆ ಬೇರೆ ಬೇರೆ ಹತ್ರ ತಿಳ್ಕೊರಿ. ಮೆಡಿಕಲ್ ಡಾಕ್ಟರ್ ಬೇರೆ, ಹಾರ್ಟ್ ಪೇಷಂಟ್ ಬೇರೆ, ಕಣ್ಣಿನ ಬೇರೆ, ಹಲ್ಲಿನವು ಬೇರೆ, ಹೌದ್ರಿ, ಕಿಡ್ನಿ ಸ್ಪೆಷಲಿಸ್ಟ್ ಬೇರೆ, ಎಲ್ಲಾ ಸ್ಪೆಷಲಿಸ್ಟ್ ಬೇರೆ ಬೇರೆಗಳಿದ್ರು ಅಂದ್ರೆ ತನ್ನ ಕ್ಷೇತ್ರಗಳಲ್ಲಿ ನಿಪುಣತೆ ಹೊಂದಿರ್ತಾರ. ಏನಾಗತ್ತ, ರೋಗಿ ಬಹು ಬೇಗನೆ ಆರಾಮಾಗತ್ತ. ಅದನ್ನ ಬಿಟ್ಕೊಂಡು ಕಿಡ್ನಿ ಫೇಲ್ ಆಗಿತ್ತಂದ್ರ ನಮ್ಮ ಸಂಸ್ಥೆಯಲ್ಲಿ 5 ಜನ ಪಂಚ ಪಾಂಡವರು ಅದ್ಭುತವಾಗಿ ಸಂಸ್ಥೆಯನ್ನ ನಡೆಸ್ಕೊಂಡು ಹೊಂಟಾರೆ. ಅವರ ಭಾವಚಿತ್ರಗಳು, ಗೌರವಾನ್ವಿತ ನಿರ್ದೇಶಕರು ಇವರೆಲ್ಲ ರಜತ್ ವರ್ಮ ಸರ್, ಹರೀಶ್ ಶಿಂದೆ ಸರ್, ರಾಜ್ ಆನಂದ್ ಸಾಬ, ಹೌದ್ರಿ, ಆಮೇಲೆ ಸಿದ್ಧಾರ್ಥ್ ಶೇಗಲ್ ಸರ್, ಪ್ರತಿಯೊಬ್ರು ಕೂಡ 5 ಜನ ಗೌರವಾನ್ವಿತ ನಿರ್ದೇಶಕರು ಇವರದಾರ. ಜೊತೆಗೆ ಎಲ್ಲ ಮಾಡುವಂತ ತಪ್ಪೇನಪ್ಪಾ ಅಂತ ಆಮಂತ್ರಣ ಸಮಯದಲ್ಲಿ ಕೆಲವೊಂದು ಮುನ್ನೆಚ್ಚರಿಕೆಗಳನ್ನ ವಹಿಸ್ಬೇಕಾಗತ್ತ. ನಮ್ದು ಯಾಕ್ರಿ ಸಿಸ್ಟಮ್ ಓಡಂಗಿಲ್ಲ. ಈಗ ಹೇಳ್ತಾರೆ, ನೀವು ಯಾರಾದ್ರೂ ಪ್ಲಾನ್ ಪ್ರೆಸೆಂಟೇಶನ್ ಕೊಟ್ಟಿರ್ತೀರಿ, ಡಿಡಿ ಕ್ಲೋಸ್ ಆಗಿರ್ತೈತಿ, ಅವ್ರೆಲ್ಲ ನಿರಾಶೆಯಾಗಿ ಕೂತ್ಬಿಟ್ಟಿರ್ತಾರ. ಸರ್ ನಾವ್ ಬಾಳ್ ಮಂದಿಗೆ ಹೇಳಿದಿವ್ರಿ, ಯಾರು ಜಾಯ್ನ್ ಆಗ್ವಾರ್ರಿ, ನಾವ್ ಬಾಳ್ ಮಂದಿ ಪ್ರಯತ್ನ ಪಟ್ಟಿವ್ರಿ, ಯಾರು ಹೂನ್ ಅನ್ವಾರ್ರಿ. ಸೊ ಹಾಗಾದ್ರೆ ಸ್ನೇಹಿತರೆ, ನಾವ್ ಏನ್ ಮಾಡಿರ್ತೀವಿ, ಕೆಲವೊಂದು ತಪ್ಪುಗಳನ್ನ ಮಾಡಿರ್ತೀವಿ. ಅಲ್ಲಿ ರೇಟ್ ನೀವು ಜಾಯ್ನ್ ಆಗ್ರಿ, ನಿಮ್ ತಳಗ ಇಬ್ರು ಮಾಡ್ರಿ, ಅವ್ರ ತಳಗ ಅವ್ರಿಬ್ರು ಮಾಡ್ತಾರ ಅಂತ ಹಿಂಗ್ ಹೇಳಕ್ ಹೋಗ್ಬೇಡ್ರಿ. ತದನಂತರ ಗುಂಪಾದ ಜನರ ಮಧ್ಯೆ ಆಮಂತ್ರಣ ಮಾಡ್ಬೇಡ್ರಿ. 5 ಜನ 10 ಜನ ನಿಂತಲ್ಲಿ ಹೋಗಿ ಆಮಂತ್ರಣ ಮಾಡ್ಬೇಡ್ರಿ. ತದನಂತರ ಮೊದಲು ಹಣ ತುಂಬಬೇಕು, ಆಮೇಲೆ ಹೇಳ್ತೀರಿ. ಯಾರಿಗೂ ಕೂಡ ಏನ್ ಮಾಡ್ಬೇಡ್ರಿ, ನೀವು ಹಣ ತುಂಬುದೈತಿ ಅಂತ ಹೇಳಿ ಬೇರೆಯವ್ರಿಗೆ ಹೇಳಕ್ ಹೋಗ್ಬೇಡ್ರಿ. ಹೇಳಿದ್ರಿ ಅಂದ್ರೆ ಅವ್ರು ಬೇರೆ ಕಂಪ್ನಿ ಹೋಲಿಷನ್ ಮಾಡ್ಬಿಡ್ತಾರ್ರಿ. ಇದು ಕಂಪ್ನಿ ರೊಕ್ಕ ತುಂಬಿಸ್ಬೋದ ಬತ್ತಪ್ಪ ಅಂತ ಹೇಳಿ ಅವ್ರ ನಿಮ್ಮಿಂದ ದೂರ ಹಾಕಾರೆ. ದಯವಿಟ್ಟು ಅವಸರ ಮಾಡಕ್ ಹೋಗ್ಬೇಡ್ರಿ. ಎಲ್ಲರೂ ಅವಸರನೇ ಹೋಗಿರ್ತಾರೆ, ಬರಿ ನಮ್ ಪ್ಲಾನ್ ಕೇಳಿ ಹೋಗ್ರಿ ಅಂತ ಹಠ ಮಾಡಬೇಡಿ ಸ್ನೇಹಿತರೆ. ಆಮಂತ್ರಿಸುವಾಗ ಅವರ ಮನೆಯಲ್ಲಿ ಚಾ ಕುಡಿಬೇಡಿ ಹಾಗೂ ಹೆಚ್ಚಿನ ಸಮಯ ಕಳೆಬೇಡಿ. ಮನ್ಯಾಗ ಕುತ್ಕೊಂಡು ಟೈಮ್ ಪಾಸ್ ಮಾಡ್ಬೇಡಿ. ಆಮಂತ್ರ ನೀವು ಬಿಸಿ ಚಾ ಕುಡ್ಕೋತ್ ಕೂತ್ರಿ ಅಂತಂದ್ರ ಅವ್ರು ಕೇಳ್ತಾರ್ರಿ, ಹಾ ಸರ್ ಹಿಂಗ ನಿಮ್ ಮಗನ ಬಗ್ಗೆ ಅದ್ಭುತವಾದಂತ ಸಂಸ್ಥೆ ಇದೆ, ತನ್ನ ವಿದ್ಯಾಭ್ಯಾಸದ ಜೊತೆ ಅವರು ಮಾಡ್ಬೋದ್ರಿ, ಬಹಳ ಬೆಸ್ಟ್ ಐತಿ. ಆಲ್ರೆಡಿ ನಾಗಾನಂದ್ ಸರ್ ಮಾಡತ್ತಾರ, ಬೇಕಿರಿ ಸರ್ ಮಾಡತ್ತಾರ, ಮಂಜುನಾಥ್ ಸರ್ ಮಾಡತ್ತಾರ, ಗಣಪತಿ ಮಾಡತ್ತಾರ. ಎಲ್ಲ ವಿದ್ಯಾರ್ಥಿಗಳು ಬಾರ ಜಬ ಮಾಡಿರ್ತೀವಿ. ಕೂತೀವಂತಂದ್ರ ಮನ್ಯಾಗ ಎಂತ ಮಾಡ್ತಾಳ, ಮಗಳನಲ್ಲಿ ಕಳ್ಸೋದೈತಿ, ಅದನ್ನಲ್ಲಿ ಕಳ್ಸೋದೈತಿ. ಹಂಗಾದ್ರೆ ಏನೈತಿ ಕೇಳೋಣಪ್ಪ ಅಂತ. ಸಂಸ್ಥೆ ಹೆಸರು ಏನ್ರಿ, ನೀವು ಮಾಡೋ ಕಂಪನಿ ಹೆಸರು ಏನ್ರಿ? ಸರ್ ಹೇಳ್ಯಾರಿ ಮಾಡ್ಬೇಡಿ, ಇದನ್ನ ಹೇಳ್ಬೇಡಿ ಅಂತ ಹೇಳ್ತಾರೆ. ಮಾಡ್ಬೇಡಿ ಅಂತಂದ್ರೆ ಏನ್ ಮಾಡ್ತಾರೆ, ಸಂಸ್ಥೆ ಹೆಸರು ಬೇಡ ಅಂದಾರ ಅಂತೇಳಿ ನೀವು ಮಾತಾಡಕತ್ತೀರಿ, ಏನೋ ಕತ್ಲೈತಿ ಅಂತ. ಆಮೇಲೆ ಇದ್ರ ಕೆಲ್ಸ ಒಟ್ಟ ಏನೋ ಕೆಲಸ ಅಂತ ಹೋಗ್ಬೇಡ್ರಿ, ಒಟ್ಟು ಹುಡುಗನ ಒಂದ್ ಕೊಟ್ಟು ಕಳ್ಸೋದ್ ಮಾಡ್ರಿ. ಅವ್ನು ಕೆಲಸ ಹೇಳುವಾರ ಕಂಪ್ನಿ ಹೆಸರು ಗುಂಪು ಏನಾದ್ರು ಹೋಗಿ ಹೇಳಿದ್ರಿ ಅಂತ ತಿಳ್ಕೊರಿ. 10 ಜನದೊಳಗೆ ಹೋಗಿ ಹೇಳಿದ್ರಿ ಅಂತಂದ್ರ ಏನೋತಾರ ಕೆಡಿಸ್ತತ್ತ. ಒಂದ್ ದಿನತಲ್ರಿ, ಒಂದ್ ಮೀನ್ ಕ್ಯಾಟಿರ್ತೈತಿ, ಅದ್ ಪೂರ ಹೊಂಡನ ಕೆಡಿಸ್ ಬಿಡ್ತಲ್ಲ. ಯಾವ ಒಬ್ಬ ಪುಡಿಗೇಡಿ ಇದ್ದ ತಿಳ್ಕೊರಿ ನೀವು, ಅವೇನ್ ಮಾಡ್ಬಿಡ್ತಾನ, 9 ಜನರ ಏನ್ ಮಾಡ್ಬಿಡ್ತಾನ, ಮೊದಲು ಹಣ ತುಂಬ ಸಾಕ ರೊಕ್ಕ ಬರ್ತಾರ. ರೊಕ್ಕ ತುಂಬುದೈತಿ ಅಂತ ಕೇಳೋಣ, ಇಲ್ಲಿಲ್ರಿ ಹಂಗೇನಿಲ್ರಿ. ಹಂಗಾದ್ರ ರೊಕ್ಕ ತುಂಬಿಲ್ಲ ಜೋಡಿ ಕೆಲಸ ಹಂಗ ಇಲ್ಲ. ಆಮೇಲೆ ಒಂದ್ ವೇಳೆ ನೀವು ಕಂಪ್ನಿ ಹೆಸರು ಹೇಳಿದ್ರಿ, ಕೆಲಸ ಹೆಂಗ್ ಮಾಡುದೈತಿ ಹೇಳಿದ್ರಿ, ರೊಕ್ಕ ತುಂಬುದೈತಿ ಬಂದೆಲ್ಲ ಮುನಿಗ್ ಹೋಗ್ಯಾವ, ಇದು ಕಂಪ್ನಿ ಇಂತಾದ ಬಂದೈತಿ. ಹೌದ್ರಿ ಸ್ನೇಹಿತರ, ಹೆಸರು ಎದುರು ಬರಂಗಿಲ್ಲ, ಹೆಸರು ಎದುರು ಬರಂಗಿಲ್ಲ. ನಾವೇ ಇವುಗಳನ್ನ ಮುಚ್ಚಿಟ್ಟುಕೊಂಡು ಯಾವ ರೀತಿ ಇನ್ವಿಟೇಷನ್ ಮಾಡೋದನ್ನ ಮುಂದಿನ ವಿಷಯ ನಾಳೆ ಕೆಲಸ ಮಾಡಲೇಬೇಕು.
ಟು ಆಮಂತ್ರಣದಲ್ಲಿ ಇವು ಕೆಲವೊಂದು ಮುನ್ನೆಚ್ಚರಿಕೆ ಮಾಡ್ಬೇಕು. ಏನ್ ಮಾಡ್ಬೇಕ್ರಿ, ಯಾರಿಗಾದ್ರೂ ಈ ಸಿಸ್ಟಮ್ ಒಳಗ್ ಬರ್ಬೇಕಾದ್ರೆ ಎಲ್ಲಿ ತಿನ್ಕೋತ್ ಬಾಯಲ್ ಭಾರಿ ಐತ್ರಿ, ಶೇಪ್ ಶಾಪ್ ರೆಡಿ ಮನಿ ಕಡೆ ಅನ್ಬಿಡ್ರಿ. ಫಾರ್ಮಲ್ ಡ್ರೆಸ್ ಬೇಕ್ರಿ, ಜೋಕರ್ ಗತೆ ಕಾಣ್ತೈತಿ, ತಳಗ ಮ್ಯಾಲ ಕೈ ಮ್ಯಾಲ ಕೋಟ್ ಅಂಗಿ ಬೂಟ್ ಹಾಕೊಂಡು ಏನಾಗತ್ತೀರಿ ಜೋಕರ್ ಗತೆ ಕಾಣುತ್ತ. ದಿನದಿಂದ ಶೇವಿಂಗ್ ಮಾಡ್ಕೊಳ್ಳಿ. ಶೇವಿಂಗ್ ಅಂದ್ರ ದಾಡಿ ಮಾಡ್ಕೊಳ್ಳೋದ್ರಿಂದ ಮುಖ ಮಿಂಚುತ್ತ ಚಂದ ಕಾಣುತ್ತ. ಚಂದ ಕಾಣಿತು ಅಂತಂದ್ರೆ ಜನ ನಿಮ್ ಮೇಲೆ ವಿಶ್ವಾಸ ಮಾಡ್ತಾರೆ. ನೀವು ದಡ್ಡನು ಮಾಡ್ಕೊಂಡಿಲ್ಲ, ದಾಡಿ ಮಾಡ್ಕೊಂಡಿಲ್ಲ, ನಾಟಕ ಮೋತಿ ತಕೊಂಡಿಲ್ಲ, ತಲಿ ಹಿಕ್ಕೊಂಡಿಲ್ಲ, ಎಣ್ಣೆ ಹಚ್ಕೊಂಡಿಲ್ಲ ಅಂತಂದ್ರೆ ಇವನ ಕಡ್ಡಿ ಬಂದತೆ ಕಾಣತಾನ. ಮತ್ ಇವನ್ ಜೋಡಿ ನನ್ನ ಮಕ್ಕಳ ಕಡೆ ಶಿವ್ಯನ್ ಚಂದ ಆಗೋದೈತೋಪ ಬೇಡ ಅಂದ್ಬಿಡ್ತಾರ. ಸ್ನೇಹಿತರು ಇರ್ತಾರ, ಯಾರು ಸೂತ್ರ ಇರ್ತಾರ, ಯಾರು ಜಬರ್ದಸ್ತ್ ಆಗಿ ಡಿಸಿಪ್ಲಿನ್ ಇರ್ತಾರ, ಅವ್ರ ಜೊತೆ ಪ್ರತಿಯೊಬ್ರು ಕೂಡ ಬರಾಕ್ ಇಚ್ಛ ಪಡ್ತಾರ. ಹಂಗ ಸ್ನೇಹಿತರೆ ನಾವುಗಳು ಕೂಡ ದಿನದಿಂದ ದಿನನಿತ್ಯ ಶೇವಿಂಗ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಮುಖ ಚಂದ ಕಾಣುತ್ತ, ಏಡಿಗಾಗತ್ತೆ ಏನಾಗತ್ತ ಶೇವಿಂಗ್ ಮಾಡ್ಕೊಂಡಿಲ್ಲ ಹೌದ್ರಿ. ಯಾವತ್ತು ಚಾಣಕ್ಷ ಅಂತ ಇರುವಂತ ವ್ಯಕ್ತಿಗಳ ಜೊತೆ ಬರಾಕ್ ಇಚ್ಛ ಪಡ್ತಾರೆ. ಅದಕ್ಕೆ ದಿನದಿಂದ ಶೇವಿಂಗ್ ಮಾಡ್ಕೋಬೇಕು, ಸರಿಯಾದ ಸಮಯಕ್ಕೆ ತಲುಪಬೇಕು. ಈಗ ನಾವು ಬರ್ತೀವಿ ಅಂತೇಳಿ 9 ಕೇಳಿದಿವಿ, 12 ಆದ್ರೂ ಅಲ್ಲಿ ಹೋಗಲಿಲ್ಲ ಅಂದ್ರೆ ಹಾದಿ ಕಾದ್ ಏನ್ ಮಾಡ್ತಾರ ಅವ್ರು ಹೋಗ್ಬಿಡ್ತಾರ. ಬೇಡ 9ಕ್ಕೆ ಬರ್ತೀವಿ ಅಂತೇಳಿ ಮುಂಜಾನೆ 7, 8ಕ್ಕೆ ಹೋದ್ರಿ ಅಂತಂದ್ರೆ ಏನ್ ಮಾಡ್ತಾರ, ಅವ್ರಿಗೆ ಸಿಟ್ಟು ಬಂದ್ಬಿಡ್ತಾರೆ. 9ಕ್ಕೆ ಬರೋರ್ ಇರ್ತೀರಿ, ನಿಮ್ಗೆಲ್ಲಾ ಅಗದಿ ಫಸ್ಟ್ ಕ್ಲಾಸ್ ಎಲ್ಲಾ ಕಸ ಹೊಡೆದ ಪೂಜಾ ಹೊಡೆದ ಚಾಕರಿ ಅದನ್ನ ಅವಲಕ್ಕಿ ಏನಾರ ಮಾಡಿಸಿ ನಿಮ್ನ ಇನ್ನ ಎದ್ದಿರಂಗಿಲ್ಲ, ಅವರ ಜಳಕ ಮಾಡಿರಂಗಿಲ್ಲ. ನೀವು 7 ಗಂಟೆ ಹೋಗಿ ಅವ್ರ ಬಾಗಲ್ ಅವ್ರ ಏನು ಟೈಮ್ ಹೆಂಗ್ರಿ ಹಾಕೊಂಡು ಅದಕ್ಕೆ ನಾವು ಹಾಳಾಗೋದೈತಿ. ಇವ್ರಿ ಸ್ವೀಟ್ ಕಡಿಮೆ ಸಮಯ ಹಾಗೂ ಮಾತು ಮೃದುವಾಗಿರ್ಬೇಕು. ಚುಚ್ಚಬಾರ್ದ್ರಿ, ಅವ್ರಿಗೆ ನೋವಾಗಿರ್ಬಾರ್ದು. ಹಿಂಗ್ ಹೇಳಿದ್ವಿ ಅಂದ್ರೆ ಏನಾಗತ್ತರಿ, ಬಹು ಬೇಗನೆ ಸಕ್ಸಸ್ಫುಲ್ ಆಗ್ತೇವೆ. ಶೇಪ್ ಶಾಪ್ ಯಾಕೆ ಮಾಡ್ಬೇಕು, ಮತ್ ಬಂತ ನೋಡ್ರಿ, ನೌಕರಿ ಮಾಡ್ಬೇಕಾ ಅಥವಾ ಶೇಪ್ ಶಾಪ್ ಮಾಡ್ಬೇಕು ನೋಡ್ರಿ. ಯಾಕೆ 40 ವರ್ಷ ಮಾಡಿ ನಿರ್ಧಾರ ನಿಮ್ದು. ಟ್ರೆಡಿಷನಲ್ ಒಳಗೆ ಹೆಂಗೈತ್ರಿ ಸರ್, ಇದೇ ಹೇಳಿದ್ರಿ. ನಮ್ಮ ಆಲ್ರೆಡಿ ನೀವು ಡ್ಯೂಟಿ ಬಗ್ಗೆ ಹೇಳಿದ್ರೆ ಓಕೆ. ಹಾಗಾದ್ರೆ ಸ್ನೇಹಿತರೆ 4 ವರ್ಷ ಮಾಡ್ಬೇಕಾ 10 ವರ್ಷ ಮಾಡ್ಬೇಕಾ ನೀವ ನಿರ್ಧಾರ ಮಾಡಿ ಹೋಗಿ. ತಿಳ್ಕೊರಿ ಸರ್, ಅಂದಾಜ್ ಮೇಲೆ 4 ವರ್ಷ ಮಾಡೋ ಚಲೋನ ಅಥವಾ 40 ವರ್ಷ? ಜೀವನ ಪರ್ಯಂತ 60 ವರ್ಷ ದುಡಿಯೋಕ್ಕಿಂತಾನು ಕೂಡ ಕೇವಲ 4 ವರ್ಷ ಕೆಲಸ ಶೇಪ್ ಶಾಪ್ ಒಳಗಡೆ. ಇಲ್ಲಿ ನೋಡ್ರಿ, ಬ್ಲೂ ಚಾರ್ಟ್ ಕೆಲಸ ಇದೆ, ರೆಡ್ ಚಾರ್ಟ್ ಅನ್ನೋದಿದೆ. ಇಲ್ಲಿ ನೋಡ್ರಿ ಹೆಂಗ್ ರೊಕ್ಕ ಬರಂಗಿಲ್ರಿ. 6 ತಿಂಗಳ ರೊಕ್ಕ ಕಡಿಮೆ ಬರ್ತೈತಿ. ಕೆಲಸ ನೋಡ್ರಿ ಎಟ್ ಐತ್ರಿ, ಅಪೇಕ್ಷೆ ಮೇರೆಕಿತ್ತನು ಕೆಲಸ ಹೆಚ್ಚು ಮಾಡ್ಬೇಕ್ರಿ. ನಾವ್ ಎಲ್ಲಾ ಜನ ಏನ್ ಮಾಡ್ತಾರ, ಇಲ್ಲೇ ಫೇಲ್ ಆಗ್ತಾರ. ಏನಪ್ಪಾ ಬರೀ ಕೆಲಸನ ಮಾಡತ್ತೀವಿ, ಪೇಮೆಂಟ್ ಬೀಳವಲ್ದು. ಸಾಕಷ್ಟು ಜನ ಅದಾರೆ. ಮೊನ್ನೆ ದೀಪಾ ಮೇಡಮ್ ಇದ್ರು, ಬಬಲೇಶ್ ಮೇಡಮ್ ಅವ್ರು, ಕೆಲಸ ಬಾಳ ಮಾಡತ್ತೀನಿ ಸರ್, ಪೇಮೆಂಟ್ ಮಾಡ್ಬಿಡುವ ನನ್ನ ತಾಯಿ ಕಲ್ಕೋ ಅಂತ ಹೇಳಿದಾರೆ ಅವ್ರಿಗೆ. ಕುಮಾರಣ್ಣ ಅದೇ ಸ್ಟಾರ್ಟಿಂಗ್ ಒಳಗ ಮೇಡಮ್ ಗೊತ್ತಾರ ಯಾವ ರೀತಿ ಕುಂತಾರಲ್ರಿ. ಮೊದಲು ಕಲಿಬೇಕ್ರಿ. ಯಾಕಂದ್ರೆ ಈ ಕೆಲಸ ನಮ್ಮ ಮುತ್ಯಾನು ಮಾಡಿಲ್ಲ, ನಮ್ಮ ಅಪ್ಪಾಜಿನೂ ಮಾಡಿಲ್ಲ. ನಾವು ಮಾಡ್ಬೇಕಾದ್ರೆ ಮೊದಲು ಕಲಿಬೇಕಾಗತ್ತ. 6 ತಿಂಗಳ ಮೊದಲು ಏನ್ ಬೇಕ್ರಿ, ಕಲಿಯಾಕ್ ಹೋಗ್ಬೇಕು. ಕಲ್ಕೋತ್ ಒಂದ್ 3-4 ಜನ ಜಾಯ್ನ್ ಆಗ್ತಾರೆ, 6,000 ರೂಪಾಯಿ ಪೇಮೆಂಟ್ ಬಂದ್ಬಿಡ್ತೈತಿ. ಹೌದ್ರಿ. ತದನಂತರ 3-4 ಜನರಿಗೆ ನೀವು ಕಲ್ತದ್ದನ್ನ ಏನ್ ಮಾಡ್ರಿ, ಅವ್ರಿಗೆ ಕಲ್ಸಾಕ್ ಹೋಗ್ರಿ. ಕಲ್ಸಿದ್ರಿ ಅಂತಂದ್ರೆ ಏನಾಗತ್ತ, ಮುಂದ್ ವರ್ಷಕ್ಕ ನಿಮಗ್ ಕೆಲಸ ಆಗತ್ ನೋಡ್ರಿ. ಕೆಲಸ ವರ್ಕ್ ನಂತರ ಮುಂದ 18 ತಿಂಗಳ 14 ವರ್ಷಕ್ಕೆ ಅರ್ಧ ಕೆಲಸ 30 ತಿಂಗಳ ಕಡಿಮೆ 36 ತಿಂಗಳ 3 ವರ್ಷಕ್ಕೆ ನಿಮ್ಮ ಕೆಲಸ ಆಗತ್ತ 0, ನಿಮ್ಮ ವರ್ಕ್ ಆಗತ್ತ 0.
ಏನ್ ಬರುತ್ತೆ ಸ್ನೇಹಿತರೆ, ಕೇವಲ ಹಣದ ಸುರುಮಳೆ ಪ್ರಾರಂಭ ಆಗತ್ತ. ನೀವು ಡೈಮಂಡ್ ಆಗಿಬಿಡ್ತೀರಿ, ನಿಮ್ಮ ಕೆಲಸ ಎಕ್ದಮ್ ಜೀರೋ ಆಗಿಬಿಡುತ್ತೆ. ಹೌದ್ರಿ? ಹಾಗಾದ್ರೆ ಸ್ನೇಹಿತರೆ ಇಲ್ಲಿ ಎಷ್ಟು ಕೆಲಸ ಮಾಡ್ತೀರಿ ಅಷ್ಟು ಸಂಬಳ ಬರುತ್ತ. ಇಲ್ಲಿ ಒಮ್ಮೆ ಕೆಲಸ ಮಾಡ್ರಿ, ಪೀಳಿಗೆಯಿಂದ ಪೀಳಿಗೆ ಆದಾಯ ಬರುತ್ತೆ. ಸ್ನೇಹಿತರೆ, ಸೇಫ್ ಶಾಪ್ ಮಾಡ್ಬೇಕಾ ಅಥವಾ ನೌಕರಿ ಮಾಡ್ಬೇಕಾ ವಿಚಾರ ಮಾಡಿ. ಅದಕ್ಕೆ ನಮ್ಮ ನೌಕರಿ ಜೊತೆ ಏನಾದ್ರು ಶೇಪ್ ಶಾಪ್ ಮಾಡಿದೀವಿ ಅಂತಂದ್ರೂ ಕೂಡ ಸಕ್ಸಸ್ ಆಗ್ತೀವಿ. ಅಥವಾ ನೌಕರಿ ಮಾಡುವ ಮೂಡ್ ಒಳಗಿದ್ದೀವಿ ಅಂತಂದ್ರ ಇದನ್ನ ಫುಲ್ ಟೈಮ್ ಭಕ್ತಿಯಿಂದ ಪ್ರಾಮಾಣಿಕ ಕೆಲಸ ಮಾಡಿದ್ರು ಕೂಡ ನಾವೇನಾಗ್ತೀವಿ, ಇಲ್ಲಿ ಸಕ್ಸಸ್ ಆಗ್ತೀವಿ. ಸ್ನೇಹಿತರೆ, ಒಬ್ಬ ಸಾಮಾನ್ಯ ವ್ಯಕ್ತಿ ಜೀವನದಲ್ಲಿ ಒಂದು ಸುಂದರವಾದ ಮನೆ ನಿರ್ಮಿಸ್ಬೇಕಾದ್ರೆ 40 ಲಕ್ಷ ರೂಪಾಯಿ ಬೇಕು. ಮಕ್ಕಳ ವಿದ್ಯಾಭ್ಯಾಸ ಮಾಡ್ಬೇಕಾದ್ರೆ 10 ಲಕ್ಷ, ಮಕ್ಕಳು ಮದುವೆ ಮಾಡ್ಬೇಕಾದ್ರೆ 10 ಲಕ್ಷ ರೂಪಾಯಿ ಬೇಕು. ಕುಟುಂಬಕ್ಕ ದವಾಖಾನಿಗೆ ಇದಕ್ಕ ಖರ್ಚು ಮಾಡ್ಬೇಕಾದ್ರೆ 5 ಲಕ್ಷ ರೂಪಾಯಿ ಬೇಕು. ಹೌದ್ರಿ? ಆಯೇರಿ ಮುಂಜಿ ಅಂತರ್ಕೆಲ್ಲ 5 ಲಕ್ಷ ರೂಪಾಯಿ ಒಟ್ಟು ಖರ್ಚ ನಮ್ಮ ಜೀವನ 70 ಲಕ್ಷ ರೂಪಾಯಿ ಬೇಕ್ರಿ. ಹೌದ್ರಿ? ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ದಿನಕ್ಕೆ 30,000 ರೂಪಾಯಿ ನೌಕರಿ ಸಿಗ್ತತಿಲ್ಲೋ ಗೊತ್ತಿಲ್ಲ. ಒಂದ್ ವೇಳೆ ಸಿಗ್ತೈತೆ ರೂಪಾಯಿ ಮನಿ ಖರ್ಚ ಮಾಡಿ ಎಲ್ಲಾ ಮಾಡಿ ಮನಿ ಸಂತಿ ತಂದು ಕಾರ್ ಬಾಡಿಗೆ, ಕಾರ್ ಎಣ್ಣೆ, ಪೆಟ್ರೋಲ್ ಖರ್ಚ ಎಲ್ಲಾ ತೆಗೆದ ಒಂದು ತಿಂಗಳಿಗೆ 8,000 ರೂಪಾಯಿ ಅಂತಂದ್ರೆ ತಿಳ್ಕೊಂಡ್ರೆ ಸ್ನೇಹಿತರೆ, 8,000 ರೂಪಾಯಿ ತಿಂಗಳಂತೆ. ಈ 75 ಲಕ್ಷ ರೂಪಾಯಿ ಉಳಿಸ್ಬೇಕಾದ್ರೆ 75 ವರ್ಷ ಬೇಕು. ತಿಂಗಳಿಗೆ 8,000 ರೂಪಾಯಿ ಅಂತೆ 75 ಲಕ್ಷ ರೂಪಾಯಿ ಗೊಳೆ ಆಗ್ಬೇಕಾದ್ರೆ 8 ವರ್ಷ ಬೇಕ್ರಿ. 75 ವರ್ಷ ಬೇಕ್ರಿ. ಆ ಟೈಮ್ದ್ರಾಗ ನಾವ್ ಇಲ್ಲಿ ಭೂಮಿ ಮೇಲೆ ಇರಂಗಿಲ್ಲ. ಸೊ ಹಾಗಾದ್ರೆ ಸ್ನೇಹಿತರೆ, ಏನ್ 75 ಲಕ್ಷ ರೂಪಾಯಿ ತಗೊಂಡು 75 ಲಕ್ಷ ರೂಪಾಯಿ 25 ವರ್ಷ ಬೇಕು. ಏನು ನಾವ್ ನೌಕರಿ ಮಾಡಿ 75 ಲಕ್ಷ ರೂಪಾಯಿ ಉಳಿಸೋ ಸರಿನಾ? ಅಥವಾ 4 ರಿಂದ 5-6 ವರ್ಷ ಕೆಲಸ ಮಾಡಿ ಡೈಮಂಡ್ ಆಗೋ ಸರಿನಾ? ಸೊ ಇನ್ನು ನೀವೇ ಯೋಚಿಸಿ, ಸೇಫ್ ಶಾಪ್ ಬೇಕಾ ಅಥವಾ ಬೇಡ? ಅದಕ್ಕೆ ಸ್ನೇಹಿತರೆ ಬಹಳ ಅದ್ಭುತವಾದಂತದಿದೆ. ಸೊ ಧನ್ಯವಾದ. ಸಮಯದ ಅಭಾವ, ನೆಟ್ವರ್ಕ್ ಕೂಡ ಸಾಥ್ ಕೊಡ್ತಾ ಇಲ್ಲ. Thank you, sir. Thank you.